Hi, hello, welcome to the Uttamaya channel. Next, welcome to the second video of the Western political thought in the second concept of the Plato. This is the second video related to Plato. ಈಗ ನಾವು ಏನು ನೋಡ್ಕೊಂಡ್ವಿ ಪ್ಲೇಟೋಸ್ದು ಓಲ್ಡ್ ವಿಡಿಯೋದಲ್ಲಿ in the first video we have learned the what is Plato's, what is the influence of Socrates, Western political thought, and is the theory of ideas, how it is going to impact ಅಂತ ಇಷ್ಟೆಲ್ಲ ನೋಡ್ಕೊಂಡ್ವಿ ಪ್ಲೇಟೋಸ್ ಬೇಸಿಕ್ಸ್ನ. Now we are entering into the second stage of the second video, and next we are entering into the justice ಅನ್ನೋ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀವಿ. ಪ್ಲೇಟೋಸ್ ಅನಾಲಜಿಸ್ಗಳ ಬಗ್ಗೆ ಬರ್ತಾ ಇದ್ದೀವಿ, ಐಡಿಯಲ್ ಸ್ಟೇಟು, ಎಜುಕೇಷನ್ಸ್ ಬಗ್ಗೆ. ಓಕೆನಾ? ಓಕೆ, ಸೂಪರ್. ನಾವು ಈಗ ಜಸ್ಟಿಸ್ ಬಗ್ಗೆ ನೋಡೋಣ. ಪ್ಲೇಟೋಸ್ ಜಸ್ಟಿಸ್ ಕಾನ್ಸೆಪ್ಟ್ ಅಂದರೆ ಏನು, ಹೇಗೆ ಬರುತ್ತೆ? ನೀನು ಆಯ್ತಪ್ಪ ಹೇಗೆ ಹೇಳ್ತೀಯ, ಅವನು ಪೆಡಲಜಿ ಏನಂತ ನೋಡ್ಕೊಂಡ್ವಾ, ಮೆಥಡ್ಸ್ ಏನು, ಡೈಲಾಗ್ ಅಥವಾ ಡೈಲೆಕ್ಟಿಕಲ್, ಸಾಕ್ರೆಟಿಸ್ ಮೆಥಡ್ ನೋಡಪ್ಪ ಡಿಸ್ಕಸ್ ಮಾಡೋದು. ಅಲ್ಲಿ ಗುರು ಜಸ್ಟಿಸ್ ಅಂದರೆ ನಿಂದು ಒಪಿನಿಯನ್ ನೀನು ಹೇಳು, ನೀನು ಹೇಳು, ನೀನು ಹೇಳು, ನೀನು ಹೇಳು, ನೀನು ಹೇಳು, ಡಿಸ್ಕಸ್ ಮಾಡೋಣ. ಸತ್ಯವನ್ನು ನಾವು ಹಡಿಯೋಣ, ಸತ್ಯವನ್ನು ಕಂಡುಕೊಳ್ಳೋಣ, ಸತ್ಯ ಮಂಥನ ಮಾಡೋಣ ಅಂತ ಮೆಥಡನ್ನು ಫಾಲೋ ಮಾಡ್ತಾನೆ ಸೋಕ್ರಟಿಸ್. ಮೆಥಡ್ ಏನು? ಥೀಸಿಸ್, ಆ್ಯಂಟಿಥೀಸಿಸ್, ಸಿಂಥಸಿಸ್ ಅಂತ ಹೇಳಿದ್ನಲ್ವಾ. ಇಲ್ಲಿ ಒಂದು ನಾನು ಥೀಸಿಸ್ ಕೊಡ್ತೀನಿ, ಒಂದು ಹೈಪೋಥೆಸಿಸ್ ಕೊಡ್ತೀವಿ. ಇದು ಏನಾಗುತ್ತೆ, ಆ್ಯಂಟಿಥೀಸಿಸ್ ಒಂದು ಕೊಡ್ತೀನಿ, ಆ್ಯಂಟಿಥೀಸಿಸಿಂದ ಪ್ರೂವ್ ಆಗುತ್ತೆ, ಮತ್ತೊಂದು ಸತ್ಯ ಬರುತ್ತೆ, ಬೆಳಕು ಬರುತ್ತೆ, ದರ್ಶನವಾಗುತ್ತೆ, ಎನ್ಲೈಟೈನ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ದ ಟ್ರುತ್ ರಿಮೇನ್ ಸಿಂಥಸಿಸ್ ಅಂತ, ಟ್ರುತ್ ಸಿಂಥಸಿಸ್ ಆಗಬೇಕು. ಇದು GWF ಹೀಗಲ್ ಅವ್ರಿಗೂ ಕೂಡ ಮುಂದೆ ಇನ್ಫ್ಲುಯೆನ್ಸ್ ಮಾಡಿದೆ ಅಬ್ಸಲ್ಯೂಟ್ ಐಡಿಯಲ್ ಕಾನ್ಸೆಪ್ಟು. ಹೀಗಲ್ ಇಟ್ ಇನ್ಫ್ಲುಯೆನ್ಸ್ ದಿಸ್ ಮೆಥಡ್. ಪ್ಲೇಟೋ ಅನಾಲಜಿಸನ್ನು ಯೂಸ್ ಮಾಡಿರ್ತಾರೆ. ಕ್ರಾಫ್ಟ್ಸ್ಮನ್ನು ಅಂದರೆ ಟ್ರೈನ್ಡ್ ಪರ್ಸನ್ ಪರ್ಫಾರ್ಮ್ ಸ್ಕಿಲ್ ಟಾಸ್ಕ್, ಫಿಸಿಷಿಯನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಬರ್ತಾರೆ. ನೆಕ್ಸ್ಟ್ ಫಿಸಿಷಿಯನ್ ಕ್ವಾಲಿಫೈಡ್ ಇನ್ ಟು ಕಂಪ್ಲೀಟ್ ದ ಕ್ಯೂರ್ ಇಲ್ನೆಸ್. ಹೌದಾ? ಅದೇ ಥರ ಈಗ ಕ್ರಾಫ್ಟ್ಸ್ಮ್ಯಾನ್ ಅವನು ಆ ಸ್ಪೆಷಲ್, ಅವ್ನಿಗೆ ಇದು ಸ್ಪೆಷಲ್ ಸ್ಕಿಲ್ ಇದೆ, ಇದು ಮಾಡೋ ಹಾಗೆ ಒಂದು ನ್ಯಾಚುರಲ್ ಅನಾಲಜಿಸ್ಗಳನ್ನೂ ಕೊಡ್ತಾನೆ. ವಾಚ್ ಡಾಗ್, ಇದು ಗಾರ್ಡಿಯನ್ ಕ್ಲಾಸ್, ನಾಯಿ ಕೆಲಸ. ಅಂದರೆ ನೀವು ನಾಯಿಯನ್ನು, ಐ ಆಮ್ ಸಾರಿ ಇಫ್ ಯು ಹ್ಯಾವ್ ಎನ್ ಎ ರಾಂಗ್ ಐಡಿಯಾ ಆಫ್ ದ ಡಾಗ್, ಐ ಡೋಂಟ್ ಹ್ಯಾವ್ ಎನಿ ಸಚ್ ಕೈಂಡ್ ಆಫ್ ಎನ್ ಒಪಿನಿಯನ್ ಫಾರ್ ಎ ಡಾಗ್. ಡಾಗ್ ಇಸ್ ಎನ್ ಎ ಡಾಗ್ ಎನಿಮಲ್ ಅಂಡ್ ಐ ನೋ ಬೈ ಇಟ್ಸ್ ಬೈ ಕ್ಯಾರೆಕ್ಟರ್. ಇದು ಯಾವತ್ತು ತುಚ್ಛ ಮನಸ್ಸಿನಿಂದ ಹೇಳೋದಲ್ಲ. ಆ ಥರ ಥಿಂಕ್ ಮಾಡ್ತಾ ಇದ್ದರೆ ಅದು ಅವ್ರ ಮನಸ್ಥಿತಿ, ನಮ್ಮದಲ್ಲ. ನಾಯಿ ಕೆಲಸ ಗಾರ್ಡಿಯನ್ ಕೆಲಸ. ಸೊ ಈ ಥರ ಒಂದಿಷ್ಟು ಜನ ನೀವು ಗಾರ್ಡಿಯನ್ ಕ್ಲಾಸ್ನವರು ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟೇಟ್ಸ್ಮ್ಯಾನ್, ನೀವು ಕ್ರಿಯೇಟಿವ್ ಇದ್ದರೆ ರೂಲ್ ಫ್ರೀ ಮಾಡಬೇಕು. ನೆಕ್ಸ್ಟು ಫಿಸಿಷಿಯನ್ ಅಂತ ಬರ್ತಾರಲ್ವ, ಹೇಗೆ ನಮಗೆ ಹುಷಾರಿಲ್ಲ ಅಂದರೆ ಫಿಸಿಷಿಯನ್ ಹತ್ರ ಹೋಗ್ತೀವೋ ಹಾಗೆ ಸ್ಟೇಟ್ಸ್ಗೆ ಫಿಸಿಷಿಯನ್ ಬೇಕು. ಸ್ಟೇಟು ಪ್ರಾಬ್ಲಮ್ ಇಲ್ಲಿದ್ದರೆ ಅದನ್ನು ಎತ್ತಕ್ಕಂಥ ಕೆಲಸ ಫಿಸಿಷಿಯನ್ ಮಾಡ್ತಾನೆ ಅಂತ. ಇಂಪ್ಲಿಕೇಶನ್ ಗವರ್ನೆನ್ಸ್ ಇಂಟ್ರೆಸ್ಟ್ ವೈಸ್ ಆ್ಯಂಡ್ ಬೆಸ್ಟ್ ಮಾಡಬೇಕು ಅಂತ. ಇಟ್ ಶೋಸ್ ಇನ್ಕನ್ಸಿಸ್ಟೆನ್ಸೀಸ್ ಇನ್ ಪ್ಲೇಟೋಸ್ ಕನ್ಸಿಸ್ಟೆನ್ಸಿ ತೋರಿಸುತ್ತೆ ಪ್ಲೇಟೋಸ್ ಅನಾಲಜಿಕಲ್ ರೀಸನಿಂಗಲ್ಲಿ ಏನಂತ ಹೇಳುತ್ತೆ. ನೆಕ್ಸ್ಟು ಇವ್ರೇನು ಕೊಡ್ತಾರೆ, ಕಾನ್ಸೆಪ್ಚುಲೈಸೇಷನ್ ಆಫ್ ದಿ ಐಡಿಯಲ್ ಸ್ಟೇಟ್. ಪ್ಲೇಟೋ ಟಿಲಾಜಿಕಲ್ ಮೆಥಡ್ನ ಯೂಸ್ ಮಾಡ್ತಾನೆ. ಓಕೆನಾ? ಪ್ಲೇಟೋ ಅವ್ರು ಏನು ಅನಾಲಜಿಸ್ ಯೂಸ್ ಮಾಡ್ತಾರೆ ಅಂದರೆ, ಈಗ ಇಫ್ ಯು ಕಾಂಟ್ ಎಕ್ಸ್ಪ್ಲೈನ್ ದ ಕಾಂಪ್ಲೆಕ್ಸ್ ಥಿಂಗ್ಸ್ ಬೈ ಸಿಂಪಲ್ ಮ್ಯಾನರ್ ಅಂತಂದರೆ ಯು ಡೋಂಟ್ ನೋ ಅಂತ, ಅಥವಾ ಯು ಕಾಂಟ್ ಎಕ್ಸ್ಪ್ಲೈನ್ ಅಂತ ಅಂದು. ಸೊ ಅದಕ್ಕೆ ಅದು ಜನರಿಗೆ ಅರ್ಥ ಆಗುವಂಥ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾರೆ. ಆಮೇಲೆ ನಮಗೆ ಹುಷಾರಿಲ್ಲ ಅಂತಂದರೆ ಹೇಗೆ ನಾವು ಫಿಸಿಷಿಯನ್ ಹತ್ರ ಹೋಗ್ತೀವೋ, ಡಾಕ್ಟರ್ ಹತ್ರ ಹೋಗ್ತೀವೋ, ಹಾಗೆ ಸ್ಟೇಟ್ಗಳು ತೊಂದರೆಯಲ್ಲಿದ್ದಾಗ ಫಿಸಿಷಿಯನ್ಗಳು ಹೋಗಬೇಕು. ಯಾರೋ ಒಬ್ಬ ಹ್ಯಾಂಡ್ಸಮ್ ಆಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ ಅಂತ ಹೋಗೋದಲ್ಲ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಸ್ಟೇಟ್ನ ರೂಲ್ ಮಾಡೋರು ಒರೇಟ್ರನ್ನ ಯೂಸ್ ಮಾಡಿಕೊಂಡು ರೀಚ್ ಮಾಡೋಕೆ ಹೋಗ್ತಾರೆ. ಬಟ್ ದೇರ್ ಆರ್ ಸಮ್ ಇನ್ಕನ್ಸಿಸ್ಟೆನ್ಸಿ ಇರ್ತವೆ. ಹಂಗಂದ್ರೆ ಪ್ಲೇಟೋ ಅದರಿಂದ ಏನು ಫ್ರೀ ಅಲ್ಲ. ಕೆಲವೊಂದಿಷ್ಟು ಮೆಥಡ್ಸ್ಗಳು ಮಿಸ್ ಆಗಿರ್ತವೆ ಅವರಲ್ಲೂ ಕೂಡ. ಯಾಕಂದರೆ ಒಂದು ಸತಿ ಆರ್ಟಿಸ್ಟ್ಗೆ ಕೇಳಿ ಸ್ಟೇಟ್ಸ್ಮ್ಯಾನ್ ಆಗಬೇಕಂದ್ರೆ ಹೇಗೆ ಹೇಳ್ತಾನೆ, ಅವ್ನು ಕ್ರಿಯೇಟಿವ್ ಆಗಿ ಹೇಳ್ತಾನೆ, ಅವ್ನು ರೂಲ್ ಫ್ರೀ ಆಗಿರ್ತಾನೆ. ಬಟ್ ಫಿಸಿಷಿಯನಿಗೆ ಕೇಳಿದರೆ ರೂಲ್ ಬೌಂಡ್ ಮಾಡ್ತಾನೆ, ಡಿಸಿಪ್ಲಿನ್ ಮಾಡ್ತಾನೆ. ಎರಡೂ ಮೆಥಡ್ಸ್ಗಳನ್ನ ಪ್ಲೇಟೋ ಅವ್ರು ಹೇಳಿದ್ದಾರೆ. ದೇರ್ ಆರ್ ಸಮ್ ಇನ್ಕನ್ಸಿಸ್ಟೆನ್ಸು ಇದ್ದಾವೆ. ನೆಕ್ಸ್ಟ್ ಕಾನ್ಸೆಪ್ಚುಲೇಷನ್ ಆಫ್ ದಿ ಐಡಿಯಲ್ ಸ್ಟೇಟು ಅಂತ ಹೇಳೋಕ್ಕೆ ಬರ್ತಾರೆ. ಟಿಲಾಜಿಕಲ್ ಮೆಥಡ್ನ ಯೂಸ್ ಮಾಡ್ತಾರೆ. ಏನು ಹೇಳ್ತಾರೆ ಅಲ್ಲಿ, ಅದು ಓಕೆನಾ? ಈಗ ಐಡಿಯಲ್ ಸ್ಟೇಟ್ನ ಮಾತಾಡೋಕ್ಕೆ ಪ್ಲೇಟೋ ಟಿಲಾಜಿಕಲ್ ಮೆಥಡ್ ಅಂತ ಹೇಳ್ತಾರೆ. ಟಿಲಾಜಿಕಲ್ ಅಂತಂದರೆ ಎಂಡ್ ಪರ್ಪಸ್ ಏನು, ಕೊನೆಯ ಉದ್ದೇಶವೇನು ಅನ್ನೋದು ತಿಳ್ಕೊಳ್ಳೋದ್ರ ಮೂಲಕ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ಸಾಕ್ರೆಟಿಕ್ಕಿಂದ ಇನ್ಫ್ಲುಯೆನ್ಸ್ ಆಗಿ ಲಾಜಿಕ್ನ ಜಿಯೋಮೆಟ್ರಿನ ಯೂಸ್ ಮಾಡ್ತಾರೆ. ಈಗ ನಿಮಗೆ ಒಂದು ಪರ್ಫೆಕ್ಟ್ ಟ್ರಯಾಂಗಲ್ ಅಂತ ಹೇಳ್ತೀನಿ, ನೀವು ಇದನ್ನು ಹೇಳ್ತೀರಿ ಸರ್, ಇದು 60 ಡಿಗ್ರಿ, ಇದು 60 ಡಿಗ್ರಿ ಅಂತ ಹೇಳಿ ನಾನು ಲೆಂತ್ ಕೇಳ್ತೀನಿ, ಇದು 5 5 5 ಅಂತ ಹೇಳಿ ನಾನು ಇನ್ನೊಂದು ಹಾಕ್ತೀನಿ, ಇದು 6 6 ಅಂತ ಹಾಕ್ತೀನಿ, ಇನ್ನೊಂದು 10 10 ಅಂತ. ಇಸ್ ಆಲ್ ದಿಸ್ ಆರ್ ಟ್ರಯಾಂಗಲ್ ಅಂತ. ಹಾಂ ಸರ್, ಎಲ್ಲವೂ ಟ್ರಯಾಂಗಲ್, ವಿಚ್ ಇಸ್ ಪರ್ಫೆಕ್ಟ್ ಟ್ರಯಾಂಗಲ್ ಅಂತೀವಿ. ಎಲ್ಲ ಒಂದು ಇಲ್ಲ, ಪರ್ಫೆಕ್ಟ್ ಈಸ್ ಒನ್, ಯೂನಿಕ್ ಈಸ್ ಒನ್, ಆಲ್ವೇಸ್ ಒನ್ ಅಂತ ಅಲ್ವಾ. ಪರ್ಫೆಕ್ಟ್ ಈಸ್ ಓನ್ಲಿ ಒನ್. ಈಗ ಹೆಂಗೆ ಸರ್ ಅಂದರೆ, ಆ ಪ್ಯೂರ್ ಟ್ರಯಾಂಗಲ್ ಜಿಯೋಮೆಟ್ರಿಕ್ ಫಾರ್ಮ್ ಹೇಗೆ ಒಂದು ಬೆಸ್ಟ್ ಪ್ಯೂರ್ ಅಂತ ಇದೆ ಅಲ್ವಾ, ಐಡಿಯಲ್ ಇದೆ ಅಲ್ವಾ, ಅದು ಎಟರ್ನಲ್ ವರ್ಲ್ಡ್ ಇದೆ. ಏನು ನೋಡ್ಕೋದೇವಲ್ಲ ಇಂಪರ್ಫೆಕ್ಟ್ ಅಥವಾ ರೆಪ್ಲಿಕಾ ಆಫ್ ದ ಪ್ಯೂರ್ ಫಾರ್ಮ್ ಅಂತ ಹೇಳ್ತೀವಿ. ಹಂಗೆ ಐಡಿಯಲ್ ಜಿಯೋಮೆಟ್ರಿಕಲ್ ಫಾರ್ಮ್ ಇಸ್ ದ ಬೇಸಿಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಯಲ್ ಟ್ರಯಾಂಗಲ್ಸ್ಗಳನ್ನ. ಸಿಮಿಲರ್ಲಿ ಕೂಡ ಐಡಿಯಲ್ ಸ್ಟೇಟ್ ಇಸ್ ದ ಮಾಡೆಲ್ ಟು ಸ್ಟಡಿ ದ ರಿಯಲ್ ಸ್ಟೇಟ್. ಅದೇ ಥರ ಐಡಿಯಲ್ ಸ್ಟೇಟ್ ಇರುತ್ತೆ. ಓಕೆನಾ? ಇದಕ್ಕೆ ಮೆಥಡ್ ಏನು ಯೂಸ್ ಮಾಡ್ತಾರೆ, ಟಿಲಾಜಿಕಲ್ ಮೆಥಡು. ಅದೇ ಹೇಳಿದ್ನಲ್ವ, ಟಿಲಾಜಿಕಲ್ ಮೆಥಡ್ ಅಂತಂದರೆ
ಪರ್ಪಸ್ ಏನು, ಫೈನಲ್ ಗುರಿ ಏನು ಅಂತ ತಿಳ್ಕೊಳೋದು. ಇನ್ ಸ್ಟಡಿಂಗ್ ದ ನೇಚರ್ ಆಫ್ ಸ್ಟೇಟ್ನು ಟು ಡಿಟರ್ಮೈನ್ ದ ನೇಚರ್ ಆಫ್ ದ ಥಿಂಗ್ಸ್ ವಿತ್ ರೆಫರೆನ್ಸ್ ಟು ದ ಫೈನಲ್ ಕಾಸ್ ಆರ್ ಅಲ್ಟಿಮೇಟ್ ಪರ್ಪಸ್ ಆಫ್ ವಿಚ್ ದೇ ಎಕ್ಸಿಸ್ಟ್. ಅಕಾರ್ಡಿಂಗ್ಲಿ ನಾವು ಫೈನಲ್ ಪರ್ಪಸ್ನ ಫೈಂಡ್ ಮಾಡಿತ್ತಂತಂದರೆ ಸ್ಟೇಟ್ ಎಕ್ಸಿಟ್ ಇದಕ್ಕಿದೆ ಅಂತ ಗೊತ್ತಾದರೆ ನಾವು ಎನ್ಲೈಟ್ ಆಗ್ತೀವಿ. ಆ್ಯಂಡ್ ದ ನೇಚರ್ ಆಫ್ ದ ಸ್ಟೇಟ್ ಇಟ್ಸ್ ಆಲ್ಸೋ ಗೆಟ್ ಎನ್ಲೈಟೆಂಡ್ ಆಗುತ್ತೆ. ವಿತ್ ರೆಫರೆನ್ಸ್ ಟು ದ ಕಾನ್ಸೆಪ್ಟ್ ಆಫ್ ಐಡಿಯಲ್ ಸ್ಟೇಟಿಂದ ನಾವು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫೈನಲ್ ಕಾಸು ಅಲ್ಟಿಮೇಟ್ ಪರ್ಪಸ್ ಏನು ಎಕ್ಸಿಸ್ಟೆನ್ಸ್ ಅಂತ. ಇಟ್ ಐಡೆಂಟಿಫೈ ದ ಪರ್ಪಸ್ ಆಫ್ ದ ಸ್ಟೇಟ್, ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಟ್ರೂ ನೇಚರ್ನ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪರ್ಪಸ್ ಆಫ್ ದಿ ಸ್ಟೇಟ್ ಅಥವಾ ಪ್ಲೇಟೋಸ್ ಥಿಯರಿ ಆಫ್ ಜಸ್ಟಿಸಲ್ಲಿ ಬರ್ತೀವಿ. ಅಲ್ಟಿಮೇಟ್ ಪರ್ಪಸ್ ಏನು ಜಸ್ಟಿಸ್ ಮಾಡೋದು. ಐಡಿಯಲ್ ಸ್ಟೇಟ್ ಮಸ್ಟ್ ಬಿ ಫೌಂಡ್ ಆನ್ ಜಸ್ಟಿಸ್ ಮೇಲೆ ಇರಬೇಕು. ಒಂದು ಐಡಿಯಲ್ ಸ್ಟೇಟು ಜಸ್ಟಿಸಿನ ಮೇಲೆ ಬೇಸಿಸ್ ಆಗಿರುತ್ತೆ. ಜಸ್ಟಿಸ್ ಅನ್ನೋದು ಇದು ಎಥಿಕಲ್ ಕಾನ್ಸೆಪ್ಟು, ಇದರಲ್ಲಿ ಮಾರಲ್ ಫಿಲಾಸಫಿ ಇರುತ್ತೆ. ಜಸ್ಟಿಸ್ ಇನ್ ಸೊಸೈಟಿ ಐತಲ್ಲ ಸೋಷಿಯಾಲಜಿ, ಸ್ಟೇಟ್ಸ್ ಆ್ಯಂಡ್ ಫಂಕ್ಷನ್ ಆಫ್ ಕ್ಲಾಸಸ್ ಹೇಳಿದ್ನಲ್ವಾ ನಿಮಗೆ, ಗಾರ್ಡಿಯನ್ ಕ್ಲಾಸ್ ಬೇರೆ, ಆರ್ಟಿಸನ್ ಕ್ಲಾಸ್ ಬೇರೆ, ಮತ್ತು ಫಿಲಾಸಫರ್ ಕ್ಲಾಸ್ ಮೇಲೆ. ಇದು ಫಂಕ್ಷನಲ್ ಸ್ಪೆಷಲೈಸೇಷನ್ ಅನ್ನೋದ್ರ ಮೇಲೆ ಜಸ್ಟಿಸ್ ಇನ್ ಸೊಸೈಟಿ ಇರುತ್ತೆ. ಇಲ್ಲಿ ಹಾರ್ಮನಿ ಬರುತ್ತೆ. ಮುಂದೆ ಜಸ್ಟಿಸ್ ಕಾನ್ಸೆಪ್ಟಲ್ಲಿ ಹೇಳ್ತೀನಿ. ಇದು ಹಾರ್ಮೋನಿ ಮೇಲೆ ಸೊಸೈಟಿ ಜಸ್ಟಿಸ್ ಬ್ಯಾಂಡ್ ಆಗಿರುತ್ತೆ. ಇದರಿಂದ ಜಸ್ಟ್ ಸ್ಟೇಟ್ನ ಮಾಡ್ಬೋದು ಅಥವಾ ಐಡಿಯಲ್ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳ್ತಾನೆ. ಇದಕ್ಕೆ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಯೂಸ್ ಮಾಡ್ತಾನೆ ಈ ಜಸ್ಟಿಸ್ಸಿಗೆ. ಅಲ್ಲಿ ಎಥಿಕ್ಸ್ ಇದೆ, ಸೋಷಿಯಾಲಜಿ ಇದೆ, ಸೈಕಾಲಜಿ ಇದೆ, ಹ್ಯೂಮನ್ ನೇಚರ್ ಇದೆ, ಎಜುಕೇಷನ್ನು, ಫಿಲಾಸಫಿ, ಎಥಿಕ್ಸ್ ಇವೆಲ್ಲವನ್ನು ಸೇರಿಸಿ ಜಸ್ಟಿಸ್. ಇದಕ್ಕೆ ನ್ಯಾಯ ಇವೆಲ್ಲವನ್ನು ಸೇರಿ ಇದಕ್ಕೆ ಐಡಿಯಲ್ ಸ್ಟೇಟ್ ಇಸ್ ಬಿಲ್ಟ್ ಆನ್ ದಿಸ್ ಫೌಂಡೇಶನ್ ಮೇಲೆ ಇದು ಜಸ್ಟಿಸ್ ಆಗುತ್ತೆ. ಜಸ್ಟಿಸ್ ಆದರೆ ಹಾರ್ಮನಿ ಆಗುತ್ತೆ. ಇದ್ರ ಮೇಲೇ ಐಡಿಯಲ್ ಸ್ಟೇಟ್ನ ಬಿಲ್ಡ್ ಮಾಡಲಾಗಿದೆ. ಮತ್ತು ಫಿಲಾಸಫಿಕಲ್ ಕಾಂಟ್ರಿಬ್ಯೂಷನ್ಸ್ ಟು ದ ಪ್ಲೇಟಸ್ ರಿಪಬ್ಲಿಕ್ಕಿಗೆ ಬರುತ್ತೆ. ಇನ್ನು ಹಿಸ್ಟಾರಿಕಲ್ ರಿಕಗ್ನಿಷನ್ ಏನು, ಜಾನ್ ಜಾಕ್ವೆಸ್ ರೋಸೋ ಅವ್ರಿಗೆ ಹೇಳ್ತಾರೆ ಡಿಕ್ಲೇರ್ಡ್ ರಿಪಬ್ಲಿಕ್ ಬೆಸ್ಟ್ ಟ್ರೀಟಿಸ್ ಆನ್ ಎಜುಕೇಷನ್ ಅಂತ ಹೇಳ್ತಾರೆ. ಬುಕ್ ಇದೆ ಅಲ್ವಾ, ಎಜುಕೇಷನ್ ಮೇಲೆ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳಿ ಜಾನ್ ರೋಸೋ ಹೇಳಿರ್ತಾರೆ. ಅರ್ನ್ಸ್ಟ್ ಬೇಕರ್ ಅವ್ರು ಹೇಳ್ತಾರೆ ರಿಪಬ್ಲಿಕ್ ಈ ಥರ ಇಸ್ ದ ಫಿಲಾಸಫಿ ಆಫ್ ಹ್ಯೂಮನ್ ಲೈಫ್ ಅಂತಂದು ಹೇಳಿ ಅರ್ನ್ಸ್ಟ್ ಬೇಕರ್ ಅವ್ರು ಹೇಳ್ತಾರೆ. ಇದು ಇಂಟಿಗ್ರಲ್ ಕಂಟೆಂಟ್ ಏನಿದ್ರಾಗೆ ಎಥಿಕ್ಸ್ ಇದೆ, ಪೊಲಿಟಿಕ್ಸ್ ಇದೆ, ಎಜುಕೇಷನು, ಸೋಷಲು, ಫಿಲಾಸಫಿ, ಇಂಟರ್ ಡಿಸಿಪ್ಲಿನರಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೇಟೋ ವರ್ಸಸ್ ಇದು ಸ್ವಲ್ಪ ಅರಿಸ್ಟಾಟಲ್ ಬರ್ತೀವಿ, ಐಡಿಯಲಿಸಮ್ ರಿಯಲಿಸಮ್ ಒಳಗೆ. ನೆಕ್ಸ್ಟು ಪ್ಲೇಟೋದ ಐಡಿಯಲಿಸ್ಟ್, ಅರಿಸ್ಟಾಟಲಿಂದ ರಿಯಲಿಸ್ಟಲ್ಲಿ ಪ್ರಾಕ್ಟಿಕಲಿಟಿ ಇರುತ್ತೆ. ಇದು ಮಾರಲ್ ಪರ್ಫೆಕ್ಷನ್ ಆ್ಯಂಡ್ ಐಡಿಯಲ್ ಸ್ಟೇಟ್ ಅಂತ ಹೇಳ್ತೀವಿ. ಇವನು ರ್ಯಾಷನಲ್ಲು ಮತ್ತು ಅಬ್ಸ್ಟ್ರಾಕ್ಷನ್ ಇರ್ತಾನೆ. ಇವನು ಪ್ರಾಕ್ಟಿಕಲ್ ಅಥವಾ ವೀಕ್ನೆಸ್ ಮೇಲೆ ಅರಿಸ್ಟಾಟಲ್ ಇರ್ತಾರೆ. ಎಂಪಿರಿಸಿಸಮು, ಅಬ್ಸರ್ವೇಷನು, ಪ್ರಾಕ್ಟಿಕಲಲ್ಲಿ ಬಾಗುರು ಅಂತ. ಒಂದು ವಿಷನಿಂದ ರಿಪಬ್ಲಿಕ್ ಆ್ಯಂಡ್ ವೀಕ್ನೆಸ್ ಅಂತ ಯುಟೋಪಿಯಾ ಮಾಡೋದಿರುತ್ತೆ. ಇನ್ನು ಅನ್ರಿಯಲಬಲ್ ಅಂತಾರೆ ಯುಟೋಪಿಯಾಗೆ. ವಿಷನ್ ಏನು ಪೊಲಿಟಿಕ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಗವರ್ನೆನ್ಸಿಂದ ಅಚೀವಬಲ್ ಮಾಡ್ಬೋದು. ಪ್ಲೇಟೋ ಫೇಲ್ ಟು ಡಿಟೆಕ್ಟ್ ದ ನ್ಯಾಚುರಲ್ ವೀಕ್ನೆಸ್ ಆಫ್ ಅ ಮ್ಯಾನ್. ಐಡಿಯಲ್ ಸ್ಟೇಟ್ ಯುಟೋಪಿಯಾ ಮಾಡೋದಾಗ್ಬಿಡುತ್ತೆ. ಒಂದು ಯುಟೋಪಿಯಾನ ಎಸ್ಟಾಬ್ಲಿಷ್ ಮಾಡೋದಾಗಿರುತ್ತೆ. ಪರ್ಫೆಕ್ಟ್ ಸೊಸೈಟಿ ಅಥವಾ ಸ್ಟೇಟ್ ಪೊಲಿಟಿಕಲ್ ಫಿಲಾಸಫರ್ ಕಿಂಗನ್ನು ಇದನ್ನ ರೂಲ್ ಮಾಡ್ತಾರೆ. ಓಕೆನಾ. ಇದು ಥೆರಟಿಕಲ್ ಕಾನ್ಸೆಪ್ಟ್ ನಾಟ್ ಅಚೀವಬಲ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಪರ್ಪಸ್ ಏನು ಸರ್ವ್ಸ್ ಆಸ್ ಎ ಮಾರಲ್ ಆ್ಯಂಡ್ ಇದು ಗುಡ್ಡನ್ನು ಹೋಗೋಕ್ಕೆ ಆದಷ್ಟು ನಾವು ಇದನ್ನು ರೀಚ್ ಆಗಬೇಕು. ಗಾಡ್ ಇದನ್ನು ಎಲ್ವೋ ಗೊತ್ತಿಲ್ಲ, ಬಟ್ ಗಾಡ್ ಇಸ್ ದ ಮೋರ್ ಸ್ಟ್ರಾಂಗರ್, ಸರ್ವತಂತ್ರ, ಸರ್ವಶಕ್ತ, ಸರ್ವಗುಣ ಸಂಪನ್ನನಾದ ಅಂತ ಆ ದೈವವನ್ನು ಮುಟ್ಟುವುದು ನಮ್ಮ ಕಾಯಕ. ದೇವರಾಗುವುದು, ದ ಬೀಯಿಂಗ್, ಹ್ಯೂಮನ್ ಬೀಯಿಂಗ್ ಟು ಬೀಯಿಂಗ್ ಅಂತ ಹೇಳ್ತೀವಲ್ಲ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಂದರೆ ನೀನು ಪಾರಮಾರ್ಥಿಕ ಲೆವೆಲಲ್ಲಿದೆಯಾ, ನಿನ್ನ ಬುದ್ಧಿಮಟ್ಟ ಅಷ್ಟಕ್ಕೆ ಇದೆಯಾ. ನೀನು ದೇವರನ್ನು ಸಮೀಪಿಸಬೇಕಾದಲ್ಲಿ, ದೇವರನ್ನು ಪಡೆಯಬೇಕಾದಲ್ಲಿ ನೀನು ಆ ಮಾರ್ಗಗಳನ್ನು ಫಾಲೋ ಮಾಡಿದಲ್ಲಿ, ಗುಡ್ನೆಸ್ ಅನ್ನು ರೀಚ್ ಆದಲ್ಲಿ ನೀನು ಬರ್ಬೋದು ಅಂತ ಪ್ಲೇಟಸ್. ಇದು ಆಗಲ್ಲ ಗುರು ನೀನೆಲ್ಲ ಕತೆ ಹೊಡಿತೀಯ ಉಟೋಪಿಯಾ ಅಂತ ಜನ ಅವ್ರವ್ರ ಬುದ್ಧಿಮಟ್ಟಕ್ಕೆ ಈ ಥರ ಕತೆ ಹೊಡಿತಿದ್ಯಾ ನೀನು ಹೇಳ್ತಿದ್ಯಾ ಅಂತ ಅರ್ಥ ಮಾಡ್ಕೊಂಬಿಡಿ. ಅವರ ಬುದ್ಧಿಮಟ್ಟ ಅಷ್ಟಕ್ಕೆ ಇದೆ, ಅದಕ್ಕೆ ಅವ್ರು ಹಂಗೆ ಮಾತಾಡ್ತಾರೆ. ಅವ್ರಿಗೆ ಅರ್ಥ ಆಗದೆ ಇದ್ದಕ್ಕೆ ಅವ್ರು ಹಂಗೆ ಮಾತಾಡ್ತಾರೆ. ನೆಕ್ಸ್ಟ್ ದ ಸ್ಟೇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಏನು ಹೇಳ್ತಾನೆ, ಸೇಕ್ ಆಫ್ ಲೈಫ್ ಇರೋದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಬಂತು, ಮತ್ತು ಕಂಟಿನ್ಯೂ ಆಗ್ತದೆ ಸ್ಟೇಟು ಏನಕ್ಕೋಸ್ಕರ, ಗುಡ್ ಲೈಫ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಅರೈಸಸ್ ಫ್ರಮ್ ದ ನೆಸಸರೀಸ್ ಆಫ್ ಹ್ಯೂಮನ್ ಲೈಫ್, ಹ್ಯೂಮನ್ ಡಿಪೆಂಡ್ ಆನ್ ದ ಸ್ಟೇಟ್ ಅಂತ ಹೇಳ್ತಾರೆ. ನೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಸ್ಟೇಟ್ ಮತ್ತು ಸೊಸೈಟಿ ಇಲ್ಲ. ಇದು ಪ್ಲೇಟಸ್ ಥಿಯರಿ ಆಫ್ ಜಸ್ಟಿಸ್ ಆಗಿರುತ್ತೆ. ಆಯ್ತು ಗುರು ಇಷ್ಟೆಲ್ಲ ಹೇಳಿದೆ ನೀನು ಹಿಂಗೆ ಅದೆಲ್ಲ ಆಯಿತು. ಈಗ ಜಸ್ಟಿಸ್ನ ಡಿರೈವ್ ಮಾಡು, ನಿಂದು ಡೈಲೆಕ್ಟಿಕಲ್ ಮೆಥಡ್ನ ತೋರಿಸ್ಬೇಕೀಗ ನಾವು ಹೇಳಬೇಕು. ಈಗ ಸ್ಟಾರ್ಟ್ ಆಗುತ್ತೆ ಪ್ಲೇಟಸ್ ಆ ಕಥೆಗಳು ಹೇಳ್ತೀಯಲ್ಲ, ಹೆಂಗೆ ಡಿಸ್ಕಸ್ ಮಾಡ್ತೀರ ಹೇಳಿ ನಾವು ನೋಡ್ತೀವಿ. ಈಗ ಅವ್ನು ಏನು ಮೆಥಡು, ಹಿಂಗೆ ಅಂದರೆ ಹಿಂಗೆ, ಹಾಗೆ ಅಂದರೆ ಹಾಗೆ, ಥೀಸಿಸ್ ಆ್ಯಂಟಿಥೀಸಿಸ್ ಒಂದು ಎಕ್ಸಾಂಪಲ್ ತೋರಿಸ್ಬೇಕಲ್ಲ, ನಿಮಗೊಂದು ಝಲಕ್ಕಿದೆ ಇದರದ್ದು. ಇಫ್ ಯು ವಾಂಟ್ ಟು ವಾಚ್ ದೆರ್ ಇಸ್ ಒನ್ ನಾಟಕ ಇದೆ, ಡ್ರಾಮಾ ಇದೆ, ಅಥವಾ ಏನೋ ಸಾಕ್ರಾಟಿಕ್ ಡ್ರಾಮಾ ಅಂತ ಹೊಡ್ರಿ ಒಂದು ಇಂಗ್ಲೀಷಲ್ಲಿ ಒಂದು ಬ್ಯೂಟಿಫುಲ್ ಡ್ರಾಮಾ ಇದೆ ವಿಚ್ ಈಸ್ ಅವೈಲೇಬಲ್ ಇನ್ ದ ಯೂಟ್ಯೂಬ್ ಆಲ್ಸೋ. ದ ಸೇಮ್ ದಿಸ್ ಮೆಥಡ್, ಆಲ್ ದೀಸ್ ಥಿಂಗ್ಸ್ ಆರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ಲೇಟೋಸ್ ರಿಪಬ್ಲಿಕ್ ಐತಲ್ಲ, ಒಂದು ಡೈಲಾಗ್ ಬಿಗಿನ್ಸ್ ಆಗುತ್ತೆ. ಅದನ್ನ ನಾವೇನಂತೀವಿ ಕ್ವೆಸ್ಟ್ ಫಾರ್ ನೇಚರ್ಸ್ ಜಸ್ಟಿಸ್ ಅಂತ ಹೇಳ್ತೀವಿ. ಇದೇನಾಗುತ್ತೆ, ಟೇಕ್ಸ್ ಪ್ಲೇಸ್ ಇನ್ ದ ಹೌಸ್ ಆಫ್ ಸೆಫಲಸ್ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇದನ್ನು ವೆಲ್ತಿ ಅರಿಸ್ಟೋಕ್ರಾಟ್ ಇರ್ತಾನೆ. ಇದರಲ್ಲಿ ಬೇರೆ ಒಂದಿಷ್ಟು ಜನರು ಬಂದು ಭಾಗವಹಿಸಿರ್ತಾರೆ. ಇಲ್ಲಿ ಏನು ಹೇಳ್ತಾನೆ, ಗ್ಲುಕಾನು, ಎಡಿಯಮೆಂಟಸ್, ಥ್ರೆಸಾಮ್ಯಾಕಸ್ ಏನು ಹೇಳಿ
ಎಡಿಯಾಮೆಂಚಸ್ಗಳು ಬಂದಿರ್ತಾನೆ. ಇಲ್ಲಿ ಇರ್ಬೋದು, ನೀವು ಇವರೇ ಎಡಿಯಾಮೆಂಟಸ್ ನಂಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಇದು ಇಮೇಜಸ್ಗಳು ಇವೆಲ್ಲ. ಮತ್ತು ಥ್ರೆಸಾಮ್ಯಾಕಸ್ ಅಂತ ಬರ್ತಾರೆ. ಓಕೆನಾ. ಈಗ ಫಸ್ಟ್ ಸಾಕ್ರೆಟಿಸ್ ಆಸ್ಕ್ ಮಾಡ್ತಾನೆ, ಈಗ ಇವ್ರನ್ನೇ ಸೆಫಾಲಸ್ ಅಂದ್ಕೊಳ್ಳ. ಓಕೆನಾ. ಸೆಫಾಲಸ್ಗೆ ಬಾಗರು ಸೆಫಾಲಸ್ ಬಾಯ್ಲೆ, ನಿನ್ನ ಪ್ರಕಾರ ಜಸ್ಟಿಸ್ ಅಂದ್ರೆ ಏನಪ್ಪ ಅಂತ ಕೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ನಮ್ಮ ಸೆಫಾಲಸ್ಸು ಟ್ರುತ್, ಸತ್ಯ ಹೇಳುವುದು ಮತ್ತು ನಮ್ಮ ಡೆಪ್ಟ್ಸ್ನ ಪೇ ಮಾಡುವುದು ಅಂತ ಹೇಳ್ತಾನೆ. ಸಾಕ್ರೆಟಿಸ್ ರೆಸ್ಪಾನ್ಸು ಎಲ್ಲವನ್ನೂ ಒಪ್ಕೊಳ್ಳೋದಿಲ್ಲ. ನೀ ಸತ್ಯ ಹೇಳು, ಓಕೆ, ಡೆಪ್ಟ್ ಕೊಡೋದೇನಿಲ್ಲ, ನಡಿ ನೀನು ಅಂತಂದು ಹೇಳಿ ರಿಜೆಕ್ಟ್ ಮಾಡ್ತಾನೆ. ಡೆಪ್ಟ್ ಕೊಡಬೇಕಾಗಿಲ್ಲ, ಇದನ್ನಲ್ಲ, ಅದು ಚೇಂಜ್ ಆಗುತ್ತೆ, ನೀನು ಹೆಂಗೆ ಡಿಸೈಡ್ ಮಾಡ್ತೀವಿ ಯಾವುದು ಡೆಪ್ಟು ಯಾವುದಲ್ಲ ಅಂತಂದು ಹೇಳಿ ಅದನ್ನ ರಿಜೆಕ್ಟ್ ಮಾಡ್ತಾನೆ. ನೆಕ್ಸ್ಟು ಬರ್ತಾನೆ ಪೊಲೆಮಾಕಸ್ ಬರ್ತಾನೆ. ಅವ್ನು ಸೆಫಾಲಸ್ ಮಗನೇ ಅವನು. ಅವನು ಹೇಳ್ತಾನೆ ಡೂಯಿಂಗ್ ಗುಡ್ ಟು ದ ಫ್ರೆಂಡ್ಸ್ ಆ್ಯಂಡ್ ಈಗ ಡೆಪ್ಟಲ್ಲಿ ಹೇಳ್ತಾನೆ ಒಂದು, ಈಗ ಡೆಪ್ಟ್ ಒಬ್ಬನಿಗೆ ಗನ್ ಕೊಡೋದೈತಿ, ಮ್ಯಾಡ್ ಮನ್ ಕೈ ಗನ್ ಕೊಡ್ತೀಯಾ, ಅವ್ನು ಕೆಲಸ ಮಾಡಿದಾನೆ ಅನ್ಕಂದೇಳಿ ಕೆನ್ ಯು ಅಂಡರ್ಸ್ಟ್ಯಾಂಡ್, ಈ ದುಡ್ಡು ಅವನು ಏನು ಬೇಕಾದ್ರೂ ಮಾಡ್ಬೋದು ಅಥವಾ ಗನ್ ಕೊಡ್ಬೋದು. ಮ್ಯಾಡ್ ಮೆನ್ ಕೈಗ ಅವನು ನಿಮ್ಗೆ ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ, ಹೆಂಗೆ ಹೇಳ್ತೀಯ ನೀನು, ಅಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟು ಪೊಲೆಮಾಕಸ್ ವ್ಯೂ ಆಫ್ ಜಸ್ಟಿಸಿಗೆ ಅವ್ರ ಮಗನೇ, ಇವನು ಸೆಫಾಲಸ್ನ ಮಗನೇ, ಅದಕ್ಕೆ ಸ್ವಲ್ಪ ನೋಡೋಕೆ ಸೇಮ್ ಅದಾನೆ, ಪಿಕ್ಚರಲ್ಲಿ ಇರ್ತಾವಲ್ಲ ಹಂಗೆ ಅಂದ್ಕೊಳ್ರಿ ನೀವು. ಇವನು ಪೊಲೆಮಾರ್ಕಸ್, ನನ್ನ ಸ್ನೇಹಿತನಿಗೆ ಒಳ್ಳೆಯದನ್ನು ಮಾಡುವುದು ಹಾಗೆ ನನ್ನ ಎನಿಮಿಗೆ ಕೆಟ್ಟದ್ದನ್ನು ಮಾಡುವುದು ಅಂತ. ಇದನ್ನು ಡೂಯಿಂಗ್ ಹಾರ್ಮ್ ಟು ಎನಿಮೀಸ್ ಅಂತ ಸಾಕ್ರೆಟಿಸ್ ಒಪ್ಪದೆ. ಜಸ್ಟಿಸ್ ಅನ್ನೋ ಕಾನ್ಸೆಪ್ಟಲ್ಲಿ ಕೆಟ್ಟದ್ದು ಮಾಡೋದಲ್ಲ, ಜಸ್ಟಿಸ್ ಇಸ್ ನಾಟ್ ಎ ರಿವೆಂಜ್. ನೀವು ಅನ್ಕೊಂಡ್ಬಿಟ್ಟಿರ್ತೀರ ನಾನು ರಿವೆಂಜ್ ತೊಗೊಳ್ತೇನೆ, ಜಸ್ಟಿಸ್ ಅಂತ ಭಾಳಷ್ಟು ಜನದ ಮನಸ್ಸಲ್ಲಿ ನಾನು ನ್ಯಾಯ ದೊರಕಿಸ್ಕೊತೀನಿ. ಆ್ಯಂಡ್ ಇವನ್ ದ ಪ್ರೆಸೆಂಟ್ ಇಂಡಿಯನ್ ಗೌರ್ಮೆಂಟ್ ಅದು ಒಂದು ಸುಪ್ರೀಂ ಕೋರ್ಟ್ ನೆವರ್ ಎವರ್ ಡನ್ ದ ಜಸ್ಟಿಸ್ ಫಾರ್ ದ ರಿವೆಂಜ್. ದೇ ಸೆಡ್ ಇಟ್ ಜಸ್ಟಿಸ್ ಇಸ್ ನಾಟ್ ಅ ರಿವೆಂಜ್ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ರಿವೆಂಜ್ ಅಲ್ಲ ಇದು. ಆಮೇಲೆ ನೀನು ಫ್ರೆಂಡ್ ಯಾರು ಎನಿಮಿ ಯಾರು ಅಂತ ಹೆಂಗೆ ಹೇಳ್ತೀಯ? ಫ್ರೆಂಡ್ ಇಸ್ ಎನಿಮಿ ಇನ್ ಡಿಸ್ಕೈಸ್ ಅಂತ ಹೇಳಿದಾರ. ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ ಹೂ ಇಸ್ ಯುವರ್ ಫ್ರೆಂಡ್ ಆ್ಯಂಡ್ ಹೂ ಇಸ್ ಯುವರ್ ಎನಿಮಿ? ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಹಾರ್ಮ್ ಇಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್. ಸಾಕ್ರೆಟಿಸ್ ಕ್ರಿಟಿಕ್ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಒಬ್ಬನಿಗೆ ತಲೆ ಕಟ್ಬಿಡ್ತೈತಿ. ಇವನು ಯಾರಪ್ಪ ಅಂತಂದ್ರೆ ಥ್ರೆಸಾಮ್ಯಾಕಸ್ ಇಲ್ಲಿದಾರಲ್ಲ, ಇವನೇ ರಜೌಲಿ. ಇವನು ಹೇಳ್ತಾನೆ, ಅಲ್ಗುರು ಅವನು ಸೋಫಿಸ್ಟ್ ಇರ್ತಾನೆ. ಸೋಫಿಸ್ಟ್ ಗೊತ್ತಲ್ಲ, ಈ ಭಾರಿ ಉದ್ಗಾರ ತೆಗೆಯುವುದು, ಜೋರು ಮಾತನಾಡುವ ಕಲೆಯನ್ನು ಕರಗತ ತರಗಲ ಮಲಕ ಮಾಡಿಕೊಂಡಂತಹ ಮನುಷ್ಯರು ಇವರು. ಇವನು ಥ್ರೆಸಾಮ್ಯಾಕಸ್. ಅವನು ಹೇಳ್ತಾನೆ, ಮೈಟ್ ಈಸ್ ರೈಟ್, ಜಸ್ಟಿಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟ್ರಾಂಗರ್. ಯಾರು ದೊಡ್ಡವನೇ ಅವನೇ, ನಾ ಮಾತೇನ ಶಾಸನ, ನಾನು ಹೇಳಿದ್ದೆ ರಾಜ್ಯ ಮಾಡೇ ಗುರು, ಇದೇ ಅಲ್ಲ, ಇದೇ ಕಾನೂನು, ನಡಿ ಅಂತ ಹೇಳ್ಬಿಡ್ತಾನೆ. ನಾನು ಸ್ಟ್ರಾಂಗರನ್ನ ಇಂಟ್ರೆಸ್ಟಲ್ಲಿ ಆಗೋದೇ ರಾಜ್ಯ, ಇದೇ ಜಸ್ಟಿಸ್ ಅಂದ್ಬಿಡ್ತಾನೆ. ಯಾರು ರೂಲರ್ಸ್ ಮಾಡಿರ್ತಾರೋ ಅವ್ರು ಇಂಟ್ರೆಸ್ಟಿಂಗ್ ಮಾಡಿರ್ತಾರೆ, ಯಾರಿಗೆ ರೂಲರ್ಸಿಗೆ ಬೆನಿಫಿಟ್ ಆಗುತ್ತೆ ಅದೇ ಜಸ್ಟಿಸ್ಸು. ಇದು ಪವರ್ ಬೇಸ್ಡ್ ಮೊರಾಲಿಟಿ ಅಂತ ಹೇಳ್ತಾನೆ. ಇದು ಕೂಡ ಮುಂದೆ ಮಾಡರ್ನ್ ಆಗಿ ಪ್ಯಾರಲಲ್ ಆಗಿ ಇದನ್ನು ಬೇರೆ ಕಡೆಗೂ ಒಂದಿಷ್ಟು ಜನ ಯೂಸ್ ಮಾಡ್ತಾರೆ. ಯಾರಪ್ಪ ಅಂತಂದರೆ ಫ್ರೆಡ್ರಿಕ್ ನೆಟ್ಜಿ ಅಂತ ಆಗಲೇ ಹೇಳಿದ್ನಲ್ವ, ಅವರು ಈ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊತಾನೆ. ಇದನ್ನ ಸಾಕ್ರೆಟಿಸು ಹೇಳ್ತಾನೆ, ಜಸ್ಟಿಸ್ ಕೆನಾಟ್ ಇನ್ವಾಲ್ವ್ ಹಾರ್ಮಿಂಗ್ ಎನಿವನ್ನು. ನೀನು ಹಿಂಗೆ ಹೇಳೋಕ್ಕಾಗಲ್ಲ, ನೀನು ಬೇರೆಯವ್ರನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ. ಇವ್ರದ್ದೇನು ವಾದ ಸೋಫಿಸ್ಟು, ಇದು ಮಾರಾಲಿಟಿ ಅನ್ನೋದು ಹೊಸ ಕಾನ್ಸೆಪ್ಟು. ಈ ಸ್ಟ್ರಾಂಗು ಮತ್ತು ಈ ತುಂಬ ಶ್ರೀಮಂತರು ಮತ್ತು ಸ್ಟ್ರಾಂಗ್ ಅವರಿಂದ ಬಚಾವಾಗೋದಕ್ಕೆ ವೀಕ್ ಅವರು ಮಾಡ್ಕೊಂಡ್ರೆ ಈಸಿ ಮೆಥಡ್ಡು ಮಾರಾಲಿಟಿ ಅನ್ನೋ ಕಾನ್ಸೆಪ್ಟು ಅಂತ ಇವ್ರ ವಾದ ಆಗಿಬಿಡುತ್ತೆ. ಇಲ್ಲ, ಸಾಕ್ರೆಟಿಸ್ ಹಂಗೆ ಹೇಳೋದಿಲ್ಲ. ಹೇಳ್ತಾನೆ, ಈಗ ಫಿಸಿಷಿಯನ್ ಕೆಲಸ ಏನಪ್ಪ ಅಂತ ಕೇಳ್ತಾನೆ. ಪೇಷಂಟ್ಸ್ನ ಕ್ಯೂರ್ ಮಾಡೋದು. ಎದಕ್ಕೋಸ್ಕರ? ಮನಿಗೋಸ್ಕರ ಮಾಡ್ತಾನೆ? ಇಲ್ಲ, ಕ್ಯೂರ್ ಮಾಡ್ತಾನೆ. ಅವ್ನಿಗೇನಾಗತ್ತೆ ಇದರಿಂದ? ಹ್ಯಾಪಿ ಆಗುತ್ತೆ. ಶೆಫರ್ಡ್ಸ್ ಕೇರ್ ದ ಶೀಪ್ಸ್ನ ಕೇರ್ ಮಾಡ್ತಾನೆ. ಎದಕ್ಕೆ? ಅವನ್ನ ಕುರಿ ಹಾಳು ಮಾಡೋದಕ್ಕಲ್ಲ, ಅದು ಅವನಿಗೆ ಹ್ಯಾಪಿನೆಸ್ ಕೊಡುತ್ತೆ. ಹಾಗೆಯೇ ಸ್ಟೇಟ್ ರನ್ ಮಾಡೋದು ಕೂಡ ನಾವು ಇದೇ ಮಿತಿ. ಇದ್ರ ಮಧ್ಯೆ ಒಬ್ಬ ಬರ್ತಾನೆ, ಗ್ಲುಕಾನ್ ಅನ್ನೊಬ್ಬನು ಬರ್ತಾನೆ. ಓಕೆ ತರಿ ಗುರು, ಇಲ್ಲಿ ಈ ಗ್ಲುಕಾನು ಮತ್ತು ಅಡಿಮೆಂಟಿಸ್ ಚಾಲೆಂಜ್ ಮಾಡ್ತಾರೆ. ಓಕೆ, ಜಸ್ಟಿಸ್ ಇಸ್ ಗುಡ್ ಇನ್ ಇಟ್ ಸೆಲ್ಫ್ ಫಾರ್ ಜಸ್ಟಿಸ್ಸು ಗುಡ್ ಫಾರ್ ಇಟ್ ಸೆಲ್ಫಿಗೆ ಹೌದು, ಅದ್ರ ಕಾನ್ಸಿಕ್ವೆನ್ಸಸ್ಗೆ ಒಳ್ಳೇದು ಹೌದು. ನೀನು ಇದನ್ನು ಯಾರು ರಿಜೆಕ್ಟ್ ಮಾಡ್ತಾರಲ್ಲ ಅವ್ರು ಹೆಂಗೆ ಕನ್ವಿನ್ಸ್ ಮಾಡ್ತೀಯ ಅಂತ ಗ್ಲುಕಾನ್ ಕ್ವಶನ್ ಮಾಡ್ತಾನೆ. ಅವಾಗ ಅವನು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಹೇಳ್ತಾನೆ. ನೋಡಪ್ಪ ಗುರು, ಸ್ಟೇಟ್ ಆಫ್ ನೇಚರ್ ಏನಿದೆ, ಸೆಲ್ಫ್ ಗ್ರಾಟಿಫಿಕೇಷನ್ನು, ಇಂಜಸ್ಟಿಸ್ ಇರುತ್ತೆ. ಹಾಗಾಗಿ ಟೆಂಪ್ರವರಿ ಪ್ಲೆಜರಿಗೋಸ್ಕರ ಇಂಟಾಲರಬಲ್ ಕಂಡೀಷನ್ಸ್ ಇರುತ್ತೆ. ಪವರ್ಫುಲ್ಲು ಅಪ್ರೆಸ್ ದ ವೀಕು, ಮ್ಯೂಚುವಲ್ ಹಾರ್ಮ್ ಆಗೋದೆಲ್ಲ ಆಗಿರುತ್ತೆ. ಅದಕ್ಕೊಂದು ಕಾಂಟ್ರಾಕ್ಟ್ ಮಾಡ್ಕೊಂಬಿಡೋಣ. ನಾವು ಇಷ್ಟು ಅಮೌಂಟ್ ಅಂತ ನಿನಗೆ ಕಂದಾಯ ಕಟ್ತೀವಿ, ಚಂದ ಕಟ್ತೀವಿ. ನಿನ್ನ ಕೆಲಸ ರಾಜನಾದು ಅಥವಾ ಆರ್ಟಿಸರಿ ಕೆಲಸ, ನಮ್ಮ ಜನರನ್ನು ಕಾಪಾಡೋದು ನಿನ್ನ ಕೆಲಸ. ನಿನಗೆ ನಾವು ನಿನ್ನ ಬಕ್ಕಸವನ್ನು ತುಂಬಿಸ್ತೇವೆ ಅಂತ ಹೇಳ್ತಾರೆ. ಹ್ಯೂಮನ್ ಫಾರ್ಮ್ಸ್ ಆಫ್ ಕಾಂಟ್ರಾಕ್ಟ್. ನಮಗೆ ಹಾರ್ಮ್ನ ತಡೆಗೊಳಿಸು, ನಮಗೆ ಸೆಕ್ಯೂರಿಟಿ ಕೊಡು, ಇಂಜಸ್ಟಿಸ್ ಆಗೋದನ್ನು ತಡಿ ಅಂತಂದೇಳಿ ಒಂದು ರಾಜ ಮತ್ತು ಶ್ರಮಿಕ ವರ್ಗ, ಬಡವರ್ಗ ಮತ್ತು ನಿರ್ಗತಿಕರು
ಇವರೆಲ್ಲರೂ ಒಂದು ಕಾಂಟ್ಯಾಕ್ಟ್ ಮಾಡ್ಕೊತೀವಿ, ಇದನ್ನ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತಂದೇಳಿ ಗ್ಲೋಕಗಾನ್ ಹೇಳ್ತಾರೆ. ಹಾಗಾಗಿ ಲಾ ಆ್ಯಂಡ್ ಜಸ್ಟಿಸ್ ಆಸ್ ಎ ಸೋಷಿಯಲ್ ಕನ್ವೆನ್ಷನ್ಸ್ ಇದೆ, ಸ್ಟ್ಯಾಂಡರ್ಡ್ ಹ್ಯೂಮನ್ ಕಂಡಕ್ಟ್ ಅನ್ನೋದು ಈ ಥರ ಮಾಡ್ಕೊಂಡಿದ್ದಕ್ಕೆ ಇದು ಜಸ್ಟಿಸ್ ಆಗಿದೆ. ಇದು ಸ್ಟ್ಯಾಂಡರ್ಡ್ ಹ್ಯೂಮನ್ ಕಂಡಕ್ಟ್ ಆ್ಯಂಡ್ ಕೋಡ್ ಆಫ್ ಜಸ್ಟಿಸ್, ಇದ್ರ ಮುಖಾಂತರ ಜಸ್ಟಿಸ್ ಬಂದಿದೆ, ಇದನ್ನು ಹ್ಯೂಮನ್ ಫೈಂಡ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇದ್ರ ಲೆಗಸಿ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಮುಂದೆನೂ ಬರುತ್ತೆ. ಆರಿಜಿನ್ಸ್ ಏನು ಕಾನ್ಸೆಪ್ಟ್ ಹೇಳ್ತಾನೆ ಗ್ಲೂಕೋನು, ಇದು ಪ್ರೋಟೋ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಹಾರ್ಮ್ ಮತ್ತು ಸೆಕ್ಯೂರಿಟಿಗೋಸ್ಕರ ಅಂತ ಹೇಳ್ತಾರೆ. ಇದನ್ನೇ ಮುಂದೆ ಮಾಡರ್ನ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಸ್ ಥಿಂಕರ್ಸ್ ಬರ್ತಾರಲ್ಲ, ಥಾಮಸ್ ಹಾಬ್ಸ್ ವಾರ್ ಆಫ್ ಆಲ್ ನೀಡ್ ಫಾರ್ ಅಬ್ಸಲ್ಯೂಟ್ ಸಾವರೆನಿಟಿಗೋಸ್ಕರ, ಜಾನ್ ಲಾಕು ಇದನ್ನೇ ನ್ಯಾಚುರಲ್ ರೈಟ್ಸಲ್ಲಿ ಹೇಳ್ತಾನೆ, ಲೈಫ್, ಲಿಬರ್ಟಿ, ಪ್ರಾಪರ್ಟಿ, ಲಿಮಿಟೆಡ್ ಗೌರ್ಮೆಂಟ್, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ಗೌರ್ಮೆಂಟ್ ಕೆಲಸ. ಮತ್ತು ಜಾಕೋಸ್ ರೋಸೋನು ಕೂಡ ಹೇಳ್ತಾನೆ ಜನರಲ್ ವಿಲ್, ಸಾವರ್ನಿಟಿ, ಕಲೆಕ್ಟಿವ್ ಕಾಂಟ್ರಾಕ್ಟ್, ಮುಂದೆ ಬರುತ್ತೆ, ವಿಲ್ ರೀಡ್ ಆಲ್ ದಿಸ್ ಕಾನ್ಸೆಪ್ಟು. ಇದೆಲ್ಲದಕ್ಕೂ ಇದು ಬೇಸ್ ಆಗಿರುತ್ತೆ, ಹಾಬ್ಸ್, ಲಾಕು ಮತ್ತು ರೋಸೋಗೆ. ಪ್ಲೇಟೋಸ್ ಹೇಳ್ತಾನೆ, ಅಲ್ಲ ಗುರು, ನಿನ್ನ ಹೇಳುವಂಥ ಡೆಫಿನೇಷನ್ ಆಫ್ ಅಪ್ರೋಚ್ಗೆ ಈ ಇಂಡಿವಿಜುವಲಿಂದ ಬರೋದಲ್ಲ, ಅದು ಒಬ್ಬ ಮನುಷ್ಯನಿಂದ ಜಸ್ಟಿಸ್ ಬರೋದಿಲ್ಲ, ಅದನ್ನು ಎಟರ್ನಲ್ ಕಾನ್ಸೆಪ್ಟ್, ಇಟ್ಸ್ ಎಂಡ್ ಇನ್ ಇಟ್ ಸೆಲ್ಫ್ ಇದೆ ಅದು, ಅದೇ ಬೈ ಇಟ್ ಇಸ್ ಅ ವರ್ಚ್ಯೂ ಇಟ್ ಸೆಲ್ಫು. ರಿಲೇಷನ್ ಅಮಂಗ್ ದಿ ಇಂಡಿವಿಜುವಲ್ ಡಿಪೆಂಡಿಂಗ್ ಅಪಾನ್ ದ ಸೋಷಿಯಲ್ ಆರ್ಗನೈಸೇಷನ್. ಎನಾಲಜಿ ಏನಂದರೆ ಈಸಿಯರ್ ಟು ಸ್ಟಡಿ ಇನ್ ಸ್ಟೇಟು, ಲಾರ್ಜ್ ಸ್ಕೇಲಾಗಿ ನೀವು ಸ್ಟೇಟ್ನ ಅರ್ಥ ಮಾಡ್ಕೊಂಡ್ರೆ ಇಂಡಿವಿಜುವಲಲ್ಲೂ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತ ಹೇಳ್ತಾನೆ. ಜಸ್ಟಿಸ್ ಈಸ್ ಇನ್ ಇಂಡಿವಿಜುವಲ್ ಆ್ಯಂಡ್ ಸ್ಟೇಟ್ ಆರ್ ಇಂಟರ್ ಕನೆಕ್ಟೆಡ್, ಒಂದಕ್ಕೊಂದು ಕನೆಕ್ಟ್ ಇದೆ ಅಂತ ಪ್ಲೇಟೋ ಹೇಳ್ತಾನೆ. ಅಂದರೆ ನೀನು ಹೇಳು ಮನುಷ್ಯನಿಂದ ಬಂದಿರಲ್ಲ ಜಸ್ಟಿಸ್ ಇದ್ರೆ, ಮನುಷ್ಯನಿಂದ ಅದನ್ನು ಹೇಳಿದೆವಲ್ವ, ಇಟ್ಸ್ ಇನ್ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ, ಇದು ಚೇಂಜ್ ಆಗ್ಬೋದು, ಒಂದೊಂದು ಕಾನ್ಸೆಪ್ಟ್ಗಳು ಒಂದೊಂದು ಕಡೆ ಚೇಂಜ್ ಆಗಿಬಿಡುತ್ತೆ, ಹಾಗಲ್ಲ, ಇಟ್ಸ್ ಇನ್ ಎಟರ್ನಲ್ ಕಾನ್ಸೆಪ್ಟ್ ಅಂತ ಹೇಳ್ತಾನೆ. ಓಕೆ, ಈಗ ಪ್ಲೇಟೋಸ್ ವ್ಯೂ ಆಫ್ ಇನ್ಜಸ್ಟಿಸ್ ಆ್ಯಂಡ್ ಕ್ಲಾಸ್ ಡಿವಿಷನ್ಗೆ ಹೇಳ್ತಾನೆ, ಈ ಸಿಂಪಲ್ ಆ್ಯಂಡ್ ಸೆಲ್ಫ್ ಸಫಿಷಿಯೆಂಟ್ ಇರೋದ್ರಿಂದ ಅನ್ಯಾರ್ಕಿಸಮ್ನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ, ಅರಾಜಕತೆ ಆಗಿಬಿಡುತ್ತೆ. ಮೆನ್ ಸಿಕ್ ಮೋರ್ ಪ್ರಾಪರ್ಟಿ, ಇವ್ರೇನು ಮಾಡ್ತಾನೆ, ನನ್ನ ಹತ್ರ ಇಷ್ಟಿದೆ, ಅವನ ಹತ್ರ ಇಷ್ಟಿದೆ, ಆಸೆ, ಹುಚ್ಚು ಆಸೆ, ದ್ವಾಸೆ, ಹೆಚ್ಚು ರೊಕ್ಕ ಗಳಿಸಬೇಕು, ದುಡ್ಡು ಮಾಡಬೇಕೆನ್ನೋ ಹುಚ್ಚು ಕುದುರೆಗೆ ಮನುಷ್ಯ ಬಿದ್ದು, ನನಗೆ ನನ್ನ ಹತ್ರ ಜಾಸ್ತಿ ಇದೆ, ಅವಳಿಗಿಂತ ನಾನು ಹೆಚ್ಚು, ಅವನಿಗಿಂತ ನಾನು ಹೆಚ್ಚು, ಅವಳ ಹತ್ರ 5 ಕಾರ್ ಇದೆ, ನನ್ನ ಹತ್ರ 10 ಕಾರ್ ಇದೆ, ಅವಳ ಗಂಡ ಅದನ್ನು ಕೊಟ್ಟರೆ ನನಗೆ ಇದು ಬೇಕು. ಇದರಿಂದ ಮೆನ್ಸಿಗೆ ಮೋರ್ ಪ್ರಾಪರ್ಟಿ ಮಾಡ್ತಾನೆ. ಆಮೇಲೆ ಹೆಂಡ್ತಿಯರು ಕೂಡ ಹಂಗೆ, ನಂಗೆ ಅದನ್ನು ಕೊಡಿಸ್ರಿ, ನಂಗೆ ಇದನ್ನು ಕೊಡಿಸ್ರಿ, ನಂಗೆ ಇದು ಬೇಕು ಅದು ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ, ರಿಸಲ್ಟ್ಸಿನ ವಾರ್ ಆಗುತ್ತೆ, ಟ್ರೇಡ್ ಆಗುತ್ತೆ, ಫೈನಾನ್ಸ್ ಕ್ಲಾಸ್ ಡಿವಿಷನ್ಗಿದೆ. ನಾನು ಬಡವ, ನೀನು ಶ್ರೀಮಂತ, ನಾನು ಶ್ರೀಮಂತ, ನೀನು ಬಡವ, ನಮ್ಮಿಬ್ಬರ ಮಧ್ಯೆ ಬಿರುಕಿದೆ, ಗ್ಯಾಪ್ ಇದೆ, ನೀನು ಅಲ್ಲೇ ಇರಬೇಕು, ನೀನೊಬ್ಬ ಬಡವ ನಾಯಿ ಅಂತ ಅವ್ರದ್ದು. ಇದೇನಾಗುತ್ತೆ, ಇದರಿಂದ ಅರಿಸ್ಟೋಕ್ರಸಿ ಆಗುತ್ತೆ, ಅರಾಜಕತೆ ಆಗುತ್ತೆ, ಟೈರನಿ ಆಫ್ ರೂಲ್ ಆಗುತ್ತೆ. ಅವಾಗ ಡೆಮೋಕ್ರಸಿ ಫಾಲ್ಸ್ ಆಗುತ್ತೆ, ಬಿಕಾಸ್ ಎಜುಕೇಷನ್ ಇರೋದಿಲ್ಲ. ಆಮೇಲೆ ವೈಸ್ ರೂಲರ್ಸ್ನ ಫೈಂಡ್ ಮಾಡ್ಕೊಳ್ಳೋಕೆ ನಮ್ಗೆ ಇರೋದಿಲ್ಲ. ಇದೇನು ಹೇಳ್ತಾನೆ, ರಫ್ ಸಿ ಫಾರ್ ಶಿಪ್ ಆಫ್ ಸ್ಟೇಟ್. ಈ ಸ್ಟೇಟ್ ನಡೆಸೋದಕ್ಕೆ, ಸ್ಟೇಟ್ ಅನ್ನೋದು ಒಂದು ಶಿಪ್ ಅಂದ್ಕೊಳ್ಳಿ, ಒಂದು ಸಮುದ್ರದಲ್ಲಿ ಹೋಗ್ತಿರುತ್ತೆ, ಅದಕ್ಕೆ ರಫ್ ಸಿ ಸಿಕ್ಬಿಟ್ರೆ ಹೆಂಗೆ ಹುಡುಗ ತೆಳಗ ಮುಳುಗ ಬಿದ್ದುಬಿಡುತ್ತಲ್ಲ, ಹಂಗಾಗ್ಬಿಡುತ್ತೆ. ಅವಾಗ ಡೆಮೋಕ್ರಸಿದು ಡೆಮೋಗಾಗಿ ಆಗಿಬಿಡುತ್ತೆ. ಅಂದರೆ ಫ್ಲೆಟ್ರಿ ಮತ್ತು ಒರೆಟ್ರಿ ನೀವು ನೋಡಿದ್ದೀರಲ್ವ, ಈ ಬೇಕಾದ್ರೆ ಓಟ್ ಹಾಕಿ ನೀವೇನು ಮಾಡ್ತಾರೆ, ಫಾಲೋ ಮಾಡ್ತಾರೆ ಭಾಳಷ್ಟು ಜನ, ಬಣ್ಣ ಬಣ್ಣದಾಗಿ ಮಾತನಾಡುವ, ಕನಸುಗಳನ್ನು ಬಿತ್ತುವ, ಕನಸುಗಳನ್ನು ಸೆಲ್ಲುವ, ದ ಡ್ರೀಮ್ ಸೆಲ್ಲರ್ಸ್ ವಿಲ್ ಬಿಕಮ್ ಯುವರ್ ಲೀಡರ್ಸ್. ದೇ ನೆವರ್ ಎವರ್ ಗೋಯಿಂಗ್ ಟು ರಿಯಲೈಸ್ ದೇರ್ ಡ್ರೀಮ್ಸ್, ದೇ ವಿಲ್ ಜಸ್ಟ್ ಸೋ ದ ಸೀಡ್ಸ್ ಆಫ್ ಡ್ರೀಮ್ಸ್. ಯು ವಿಲ್ ಗೆಟ್ ದ ಗುಡ್ ಡೇಸ್ ಇನ್ ಫ್ಯೂಚರ್, the good days are coming, the good days are coming, you will never ever get realize the good days are when they will come, or when the good days are bad days, you will never ever know. You will always put the dreams, we are the dream sellers. ನಿಮಗೆ ಕನಸುಗಳನ್ನು ಬಿತ್ತಿ ನಿಮ್ಮ ಅಮೂಲ್ಯವಾದ ಮತವನ್ನು ನಿಮ್ಮ ಎಮೋಷನಲ್ ಮುಖಾಂತರ ನಾವು ಕಬಳಿಸುತ್ತೇವೆ. ಅವಾಗ ಡೆಮೋಗೇಜ್ ಆಗುತ್ತೆ, ಇದರಿಂದ ಟೈರನಿ ಆಗಿಬಿಡುತ್ತೆ. ಪ್ಲೇಟೋಸ್ ಪ್ರಾಬ್ಲಮ್ ಆಫ್ ಲೀಡರ್ಶಿಪ್ ಏನು, ಸ್ಟೇಟ್ಮೆಂಟ್ಶಿಪ್ ಹೇಳ್ತಾನೆ ಅವನು. ಇದೊಂದು ಸ್ಪೆಷಲೈಸ್ಡ್ ಆರ್ಟು, ಇದಕ್ಕೆ ಕ್ವಾಲಿಫೈಡ್ ಪರ್ಸನ್ಸ್ ಬೇಕು, ಅವರಿಗೆ ಮಾರಲ್ ಕ್ಯಾರೆಕ್ಟರ್ ಇರಬೇಕು. ಅವನೇನು ಹೇಳ್ತಾನೆ, ಶೂ ಮೇಕರ್ಸು, ಕಾಂಪ್ಲಿಮೆಂಟ್ ಡಾಕ್ಟರ್ಸು, ಇದು ಡೆಮೋಗೇಜ್ ಆಗಿಬಿಡುತ್ತೆ ಇವರೆಲ್ಲ ಬಂದರೆ. ಮತ್ತು ಯಾರು ಆಗಬೇಕಪ್ಪ ಗುರು ನಿಮ್ಮ ಪ್ರಕಾರ, ಸ್ಟೇಟ್ನ ಯಾರು ರೂಲ್ ಮಾಡಬೇಕು? ಅವನು ಬೆಸ್ಟ್ ರೂಲ್ಸ್ ಕೋರ್ ಪ್ರಾಬ್ಲಮ್ ಆಫ್ ಪೊಲಿಟಿಕಲ್ ಫಿಲಾಸಫಿ ಅಂತ ಹೇಳ್ತಾನೆ. ಏನು ಯಾರು ಬರಬೇಕು ಅಂತ ಹೇಳ್ತಾನೆ. ಅವ್ನು ಇನ್ನೊಂದು ಹೇಳ್ತಾನೆ ನೆಕ್ಸ್ಟು, ನೀವು ಹೇಗೆ ಇದ್ದೀರೋ ಹಾಗಿದೆ, ಯಥಾ ರಾಜ ತಥಾ ಪ್ರಜಾ, ಅಥವಾ ಯಥಾ ಪ್ರಜಾ ತಥಾ ರಾಜ್ಯ. ಅಂದರೆ ಇವರು ಒಂದು ಕಡೆಗೆ ಹೇಳ್ತಾರೆ, ಬರ್ನಾಡ್ ಶಾ ಅವರು, ಇನ್ ಡೆಮೋಕ್ರಸಿ ವಿಲ್ ನಾಟ್ ಗೆಟ್ ಎನಿಥಿಂಗ್ ಬೆಸ್ಟ್ ಅದರ್ ದೆನ್ ವಾಟ್ ಯು ಆರ್. ಅಂದರೆ ನೀವು ಹೇಗಿದ್ದೀರೋ ಹಾಗೆ ನಿಮ್ಗೆ ಸಿಗುತ್ತೆ, ನೀವು ಹೇಗಿದ್ದೀರೋ ಅದೇ ನಿಮಗೆ ಡೆಮೋಕ್ರಸಿಯಲ್ಲಿ ಸಿಗುವುದು ಅಂತ ಅರ್ಥ. ಇಷ್ಟೇ ಇದ್ರ ಸಿಂಪಲ್ ಅರ್ಥ. ಓಕೆನಾ, ಲೈಕ್ ಮ್ಯಾನ್ ಇಸ್ ಲೈಕ್ ಸ್ಟೇಟ್. ನೀವು ಹೇಗಿದ್ದೀರೋ ನಿಮ್ಮ ಸ್ಟೇಟು ಹಾಗೆ ಇದೆ. ನೀವು ಕ್ವಶನ್ ಮಾಡಿಲ್ಲ ಅಂದರೆ ಅವ್ರು ಹಾಗೆ ಇರ್ತಾರೆ, ನೀವು ಕೇಳಬೇಕಲ್ವಾ. ಇಲ್ಲಿ ಒಂದು ಕಡೆ ಚರಂಡಿ ಬಿದ್ದಿರುತ್ತೆ, ನನಗೆ ಯಾಕೆ ಬೇಕಪ್ಪ, ಅವ್ರ ಮನೆ ವಿಷಯ, ನಾನು ರೋಡ್ ವಿಷಯಕ್ಕೆ ನಾನು ಹೋಗಲ್ಲ, ಇನ್ನು ನನಗೆ ಸಂಬಂಧ ಇಲ್ಲ ಅಂತ ಹೇಳುವಂಥ ಒಂದಿಷ್ಟು ಜನರನ್ನು ನಾನು ನೋಡಿದ್ದೇನೆ. ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ, ಇದು ನನಗೆ ಯಾಕೆ ಬೇಕು, ಅಲ್ಲೊಂದು ಗಲಾಟೆ ಆಗ್ತಿರುತ್ತೆ, ಅಲ್ಲೊಂದೇನೋ ಇಶ್ಯೂ ಆಗ್ತಿರುತ್ತೆ, ಪಾಪ ಯಾರಿಗೂ ತೊಂದರೆ ಆಗಿರುತ್ತೆ, ಬೇಡ ಅಲ್ಲೆಲ್ಲ ಹೋಗ್ಬಾರ್ದು, ಮಾತಾಡಬಾರ್ದು, ಕೇಳಬಾರ್ದು, ನೋಡಬಾರ್ದು ಅಂತ ಒಂದಿಷ್ಟು ಜನರು ಮೈಂಡ್ಸೆಟ್ಟು ಫ್ಯಾಮಿಲಿಯಲ್ಲೂ ಬೆಳೆಸ್ಕೊಟ್ಟಿರ್ತಾರೆ ಅವರಿಗೆ. ಹ್ಯೂಮನ್ ನೇಚರ್ ರಿಫ್ಲೆಕ್ಷನ್ ಆಫ್ ಡಿಸೈರ್ಸು, ಎಮೋಷನ್ಸು, ರೀಸನ್ಸ್ ಆಗಿರುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ, ರಿಫ್ಲೆಕ್ಷನ್ ಆಫ್ ಹ್ಯೂಮನ್ ನೇಚರ್, ಅದೇ ಮಿರರ್ಸ್ ಹ್ಯೂಮನ್ ಸೋಲ್ನ ಮಾಡುತ್ತೆ. ಪರ್ಪಸ್ ಏನು,
ನೀವು ಹಾಗಾಗಿ ಮನುಷ್ಯನ ಫಂಕ್ಷನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಹಾಗಾಗಿ ಸ್ಟೇಟ್ನ ಅರ್ಥ ಮಾಡ್ಕೋಬೋದು. ರೈಟ್ ರೂಲರ್ಸ್ ರೈಟ್ ಗವರ್ನೆನ್ಸ್ ಹ್ಯೂಮನ್ ವೆಲ್ಬೀಯಿಂಗ್ ಅಂತ ಹೇಳ್ತಾನೆ. ಪ್ಲೇಟೋಸ್ ಐಡಿಯಲ್ ಸ್ಟೇಟ್ ಮಾಡಬೇಕಂತಂದರೆ ಒಂದೊಂದಿಷ್ಟು ಯಾರು ಮಾಡಬೇಕು ಸೋಷಿಯಲ್ ಕ್ಲಾಸಲ್ಲಿ ಡಿವೈಡ್ ಮಾಡ್ತಾನೆ. ಓಕೆನಾ, ಇದು ಫಿಲಾಸಫರ್ ರೂಲರ್ಸ್ ಅಲ್ಲ, ಇವರ ಡಾಮಿನೆಂಟ್ ಟ್ರೇಟು ಇದು ನಾಲೆಡ್ಜ್ ಇದು. ಓಕೆನಾ, ಸೋಲ್ಜರ್ಸ್ಗೆ ಕರೇಜ್. ಓಕೆನಾ, ಫಿಲಾಸಫರ್ಗೆ ವಿಸ್ಡಮ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಅವ್ರು ಫಿಲಾಸಫರ್ ಕ್ಲಾಸ್ ಆಗುತ್ತೆ. ಸೋಲ್ಜರ್ಸಲ್ಲಿ ಕರೇಜ್ ಇರುತ್ತೆ. ಇದು ವರ್ಕಿಂಗ್ ಕ್ಲಾಸ್, ಇದು ಆರ್ಟಿಸನ್ ಅಥವಾ ಫಾರ್ಮರ್ಸ್ ಏನಂತೀವಲ್ಲ, ಇವರಲ್ಲಿ ಅಪಾರ್ಟೈಟ್ ಜಾಸ್ತಿ ಇರುತ್ತೆ. ಓಕೆನಾ, ಇದು ಅಪಾರ್ಟೈಟ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಜಸ್ಟಿಸ್ ಇಸ್ ಅಚೀವ್ಡ್ ವೆನ್ ಎವ್ರಿ ಕ್ಲಾಸ್ ಅವ್ರವ್ರ ಫಂಕ್ಷನ್ ಅವ್ರು ಮಾಡಿ. ನೀನು ರಾಜನ ಕೆಲಸ ಮಾಡು, ಫಿಲಾಸಫರ್ ಕಿಂಗು. ನೀನು ಸೋಲ್ಜರ್ಸ್, ನಿನ್ನ ಹತ್ರ ಕರೇಜ್ ಇದೆ, ಇದನ್ನು ನೀ ಮಾಡು. ಇನ್ನೊಂದು ಇವರೆಲ್ಲರೂ 3 ಜನ ಅವ್ರ ಕೆಲಸ ಅವ್ರು ಮಾಡಿದರೆ ಜಸ್ಟ್ ಸೊಸೈಟಿ ಆಗುತ್ತೆ, ಹಾರ್ಮೋನಿ ಆಗುತ್ತೆ. ಬಟ್ ಇವು ಎರಡೂ ಇದಾವಲ್ಲ, ವರ್ಕಿಂಗ್ ಕ್ಲಾಸು ಮತ್ತು ಸೋಲ್ಜರ್ಸು, ನೀವು ಇವರಿಗೆ ಒಬೆ ಮಾಡಬೇಕು ಫಿಲಾಸಫರ್ ಕಿಂಗ್ಗೆ ಅಂತ ಹೇಳ್ತಾನೆ. ಇದನ್ನು ಜಸ್ಟ್ ಸೊಸೈಟಿ, ಹಾರ್ಮೋನಿ ಅಂತ ಹೇಳ್ತೀವಲ್ಲ. ಅದೇ ಅಪಾರ್ಟೇಟಿವ್ ಡಿಸೈರ್ಸು, ಮೆಟೀರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ನು, ಟ್ರೇಡರ್ಸು, ಪ್ರೊಡ್ಯೂಸರ್ಸ್ ಕ್ಲಾಸ್. ಇವರಿಗೆ ಡಾಮಿನೆಂಟ್ ಸ್ಟೇಟು ಟೆಂಪರೆನ್ಸ್ ಇರುತ್ತೆ. ಸ್ಪಿರಿಟ್ ಎಮೋಷನಲ್ಲಿ ಕರೇಜ್ ಜಾಸ್ತಿ ಇದ್ದರೆ ಸೋಲ್ಜರ್ಸು ವಾರಿಯರ್ ಕ್ಲಾಸ್. ರೀಸನ್ ಜಾಸ್ತಿ ಇತ್ತಂದರೆ ಫಂಕ್ಷನ್ ಆರ್ ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್ ದ ಫಿಲಾಸಫರ್ಸ್ ರೂಲ್ಸ್, ಡಾಮಿನೆಂಟ್ ಟ್ರೇಟ್ ವಿಸ್ಡಮ್ ಇರುತ್ತೆ. ಡೆಮೋಗೇಜಸ್ ಫಂಕ್ಷನ್ ಅಂತಂದ್ರೆ ಹೇಳಿದ್ವಲ್ಲ, ಅದು ಎಮೋಷನ್ಸ್ಗಳ ಮೇಲೆ ನಿಮ್ಮನ್ನು ಕುರಿಗಳನ್ನು ಮಾಡ್ತೀವಿ, ನಿಮಗೆ ಜಿಂಗೋಯಿಸಮ್ ಮಾಡ್ತೀವಿ. ಒಂದಿಷ್ಟು ಜನಗಳು ನೀವು ಬ್ಯಾ ಅಂತ ಇದ್ದೀರಾ ಅಂದರೆ ಸುಮ್ಮನೆ ಅಲ್ಲ, ನಿಮ್ಮನ್ನು ಕಾಪಾಡೋದಕ್ಕೆ ನಾನು ಬರ್ತೀನಿ, ನಿಮ್ಮ ಎಲ್ಲ ಕಷ್ಟಗಳನ್ನು ನಾನು ಪೂರೈಸುತ್ತೇನೆ, ನಿಮಗೆ ಕಷ್ಟವೇ ಬರದಂತೆ, ನಿಮಗೆ ಫ್ರೀ ಸೀರೆ, ಫ್ರೀ ಬಟ್ಟೆ, ಫ್ರೀ ಊರು, ಫ್ರೀ ಬಸ್, ಎಲ್ಲವನ್ನು ಫ್ರೀ ತೊಗೊಂಬಿಡಿ, ಮಜ್ಜಾ ಮಾಡಿ, ನಿಮಗೆ ಒಳ್ಳೆಯದನ್ನು ಮಾಡ್ತೀವಿ ಅಂತಂದು ಹೇಳಿ ನಿಮ್ಮನ್ನು ಓಟ್ಗಳನ್ನು ಎಮೋಷನ್ಸ್, ನಮ್ಮ ದೇಶಕ್ಕೆ ತೊಂದರೆ ಇದೆ, ನಮ್ಮ ಧರ್ಮಕ್ಕೆ ತೊಂದರೆ ಇದೆ, ಯಾರೋ ನಮ್ಮ ಧರ್ಮದ ವಿರುದ್ಧ ಸಂಚಲನ ಮಾಡುತ್ತಿದ್ದಾರೆ, ನಾವು ಎಲ್ಲರೂ ಜಾಗೃತರಾಗೋಣ, ಹೋರಾಡೋಣ, ಇದನ್ನು ಹೀಗೆ ಎಲ್ಲ ಅಂತ ಬಣ್ಣದ ಮಾತುಗಳನ್ನು ಹುಟ್ಟು ಹಾಕಿ ನಿಮ್ಮ ಓಟುಗಳನ್ನು ಕಬಳಿಸ್ತಕ್ಕಂಥ ರಾಜಕೀಯ ವ್ಯಕ್ತಿಗಳೇ ಇದ್ದಾಗ ಡೆಮೋಗೇಜಸ್ ಬರುತ್ತೆ. ಇದು ಪೊಲಿಟಿಕಲ್ ಲೀಡರ್ಸ್ ಹೂ ಅಪೀಲ್ ಎಮೋಷನ್ಸ್ ನಾಟ್ ರೀಸನ್ಸ್ ಆರ್ ಟ್ರುತ್ನ ಹೇಳುವುದಿಲ್ಲ. ನಿಮಗೆ ಬಣ್ಣವಾಗಿ ಮಾತಾಡಿ ನಿಮ್ಮನ್ನು ಓಟುಗಳನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತೇವೆ. ಇದಕ್ಕೆ ಬಲಿಯಾದಂತಹ ಮತ ಹಾಕುವವರ ಹಣೆ ಬರ ಅಷ್ಟೇ ಆಗಿಬಿಡುತ್ತೆ. ನಿಮ್ಮನ್ನೆಲ್ಲ ಕುರಿ ಮಾಡುವುದೇ ಅವರ ಕೆಲಸ. ಅದು ಒಂದು ತೋಳ. ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ವ್ಯಕ್ತಿಗಳು ತೋಳದಂತೆ ಕೆಲಸ ಮಾಡಿ ನಿಮ್ಮ ಮತವನ್ನು ಕಬಳಿಸಿ ನಿಮ್ಮ ಕುರಿಯನ್ನು ನೀವು ಅಂದ್ಕೊಂಡಿರ್ತೀರ ನಿಮ್ಮನ್ನು ಕಾಪಾಡೋಕ್ಕೆ ಬಂದಿದ್ದಾನೆ ಒಬ್ಬ ವುಲ್ಫ್. ಗೊತ್ತಿಲ್ಲ, ನೀವೆಲ್ಲ ಕುರಿಗಳು ಅಂದರೆ ಓಟ್ ಹಾಕೋರು, ಇವರೆಲ್ಲ ಶೀಪ್ಸು. ಇವ್ರದ್ದು ಚರ್ಮಗಳನ್ನೆಲ್ಲ ಸುಲಿದು ಅವನು ತನ್ನ ಶಾಲ್ ಮಾಡ್ಕೊತಾನೆ ಅಂತ ಗೊತ್ತಿಲ್ಲ ಅವನಿಗೆ, ಹೌದಲ್ವಾ? ಟ್ರೂತ್ಗಳು ಹೇಳಿದ್ರು. ಔಟ್ಕಮ್ ಏನು? ಡೆಮೋಕ್ರೆಟಿಕ್ ಆರ್ಡರ್ ಅಂತ ಟೈರೆಂಟ್ ಹಾಕಿದ್ದಾರೆ. ರೈಸ್ ಆಫ್ ಟೈರನಿ ಆ್ಯಂಡ್ ಡಿಕೆ ಆಫ್ ಡೆಮೋಕ್ರೆಟಿಕ್ ಆರ್ಡರ್ ಅಂತ ಪ್ಲೇಟೋ ಹೇಳಿದ್ದಾರೆ. ಅದೇ ಪ್ರೊಡ್ಯೂಸರ್ಸು, ವಾರಿಯರ್ಸ್ ಕ್ಲಾಸು, ಫಿಲಾಸಫರ್ಸ್ ಕ್ಲಾಸ್ ಅಂತ ಬರುತ್ತೆ. ಗವರ್ನೆನ್ಸ್ ಪ್ರಿನ್ಸಿಪಲು, ವಿಸ್ಡಮ್ ಶುಡ್ ರೂಲ್ ಅಪಟೈಟ್ ಆ್ಯಂಡ್ ಎಮೋಷನ್. ಬೋತ್ ಮೆನ್ನು ಮತ್ತು ಸ್ಟೇಟಲ್ಲಿ ವಿಸ್ಡಮನ್ನು ರೂಲ್ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡೋದಕ್ಕೆ ಯಾರು ಬರಬೇಕು? ಫಿಲಾಸಫರ್ ಕಿಂಗ್ ಬರಬೇಕು. ಜಸ್ಟ್ ರೂಲ್. ಅವ್ನ ಕೆಲಸ. ಡಿಸೈರ್ ಇಲ್ಲ, ಅವ್ನಿಗೆ ಎಮೋಷನ್ಸು ಇಲ್ಲ, ಅವನಿಗೆ ಹಣವನ್ನು ಗಳಿಸಬೇಕಂತ ಹುಚ್ಚು ಆಸೆ ಇಲ್ಲ, ಅಧಿಕಾರದ ಹುಚ್ಚುತನವಿಲ್ಲ. ಅಧಿಕಾರ ಬೇಕು, ನನಗೆ ಸೀಟ್ ಬೇಕು, ಬೇರೆ ಹಣ ಅಷ್ಟೇ ನೋಡಬಾರ್ದು. ಒಬ್ಬೊಬ್ಬರು ಬೇರೆ ಅಧಿಕಾರದ ದೇಶ ಹಾಳಾಗೋದ್ರೂ ಪರವಾಗಿಲ್ಲ, ನನ್ನ ಫೋಟೋ ಬೇಕು, ಎಲ್ಲಾದರೂ ನನ್ನ ಫೋಟೋ ಕೊಡಿಸಿ, ಎಲ್ಲಾದರೂ ನನ್ನ ಮುಖ ತೋರಿಸಿ, ನಾನು ಬರಬೇಕು ಮುಂದೆ. ದೇಶ ಹೋದರೂ ಪರವಾಗಿಲ್ಲ, ದೇಶದ ಪ್ರಾಬ್ಲಮ್ಸನ್ನು ತೋರಿಸ್ಬೇಡಿ ನನಗೆ. ಇಂಥ ಹುಚ್ಚು ಬುದ್ಧಿ ಇದ್ದಂಥರೂ ಇದ್ದಾರೆ. ಓದಿಲ್ಲ, ಬರ ಇಲ್ಲ, ದೇಶ ನಡೆಸ್ತಿರ್ತಾರೆ ಅಂಥರೂ ಇದ್ದಾರೆ ನಮ್ಮ ದೇಶದಲ್ಲಿ. ಓಕೆನಾ? ಅಂಟಿಲ್ ಫಿಲಾಸಫರ್ಸ್ ಆರ್ ಕಿಂಗ್ಸ್ ರೂಲ್, ಅಂಟಿಲ್ ಫಿಲಾಸಫರ್ಸ್ ಆರ್ ಕಿಂಗ್ಸ್ ಆರ್ ರೂಲರ್ಸ್ ಲರ್ನ್ ಫಿಲಾಸಫಿ ದರ್ ಇಸ್ ನೋ ಎಂಡ್ ಟು ದ ಪ್ರಿಡಿಕ್ಯಾಮೆಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದಾರೆ. ಸೊ ಎಂಬಡಿಮೆಂಟ್ ಆಫ್ ರೀಸನ್ ಇರಬೇಕು. ಪರ್ಪಸ್ ಏನು? ಮಾರಲ್ ಹಾರ್ಮನಿ ಆ್ಯಂಡ್ ಜಸ್ಟಿಸ್ ವಿತ್ ಇನ್ ಸೊಸೈಟಿ. ಆ ಹಾರ್ಮನಿ ಅಂದರೆ ಜಸ್ಟಿಸ್ ಅಂದರೆ ಇಷ್ಟೇ, ಅವ್ರವ್ರ ಕೆಲಸ ಅವ್ರು ಮಾಡಿರಿ. ಫಂಕ್ಷನಲ್ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಲ್ವ, ಅದನ್ನೇ ಇಲ್ಲಿ ಜಸ್ಟಿಸ್ ಅಂತೀವಿ. ಅದಕ್ಕೆ ಅವರು ಆರ್ಕಿಟೆಕ್ಟಾನಿಕ್ ಪ್ರಿನ್ಸಿಪಲ್ ಅಂತೀವಿ. ಆರ್ಕಿಟೆಕ್ಟ್ ಅಂದರೆ ಈ ಮನೆ ಕಟ್ಟೋದು ಆರ್ಕಿಟೆಕ್ಟ್ ಇರ್ತದಲ್ವ, ನೀವು ಅಲ್ಲೊಂದು ಇದು ನೋಡಿರ್ತೀರಿ, ಮಾಪಕ ನೋಡಿರ್ತೀರಿ, ಹಿಂಗೆ ಇದು ಬ್ಯಾಲೆನ್ಸ್ ಅಂತ ನೋಡ್ತೀವಲ್ಲ, ಎಲ್ಲದೂ ಮನೆ ಕಟ್ಟಿ ಹಿಂಗೆ ಗೋಡೆ ಎಲ್ಲ ಕಟ್ಟಿದ ಮೇಲೆ ಹಿಂಗೆ ಚೆಕ್ ಮಾಡ್ತೀವಿ, ಲೆವೆಲ್ ಇದೇನೇ ಇಲ್ಲ ಅಂದರೆ ಹಾರ್ಮನಿ ಇದೇನೇ ಇಲ್ಲ ಅಂತ. ಹಾಗೆ ಅವ್ರವ್ರ ಕೆಲಸ ಅವ್ರು ಮಾಡಿ ರೀಸನ್ನಿಗೆ ಜಾಸ್ತಿ ಮರ್ಯಾದೆ ಕೊಟ್ಟಾಗ ಅಲ್ಲಿ ಜಸ್ಟಿಸ್ ಇರುತ್ತೆ ಅಂತ ಅವ್ರು ಹೇಳಿದ್ದಿದ್ದಾನೆ ಹಾರ್ಮನಿ ಅಂತ ಹೇಳ್ತಾರೆ. ಟೆಂಪರೆನ್ಸ್, ಕರೇಜ್, ಜಸ್ಟಿಸ್, ವಿಸ್ಡಮು, ಫಿಲಾಸಫರ್ಸ್. ಓಕೆನಾ? ಜಸ್ಟಿಸ್ ಇಸ್ ಇಂಟಿಗ್ರೇಟಿಂಗ್ ವರ್ಚ್ಯೂ, ಎನ್ಶೂರಿಂಗ್ ಹಾರ್ಮನಿ ಆಫ್ ಆಲ್ ಪಾರ್ಟ್ಸ್, ಮಾರಲ್ ಫೌಂಡೇಶನ್ ಆಫ್ ಸ್ಟೇಟ್ ಅಂಡರ್ ಕಂಡೀಷನ್ ಫಾರ್ ಹ್ಯೂಮನ್ ಹ್ಯಾಪಿನೆಸ್. ಅದೇ ಆರ್ಕಿಟೆಕ್ಚರ್ ಅನಾಲಜಿ. ಜಸ್ಟಿಸ್ ಇಸ್ ನಥಿಂಗ್ ಬಟ್ ಆರ್ಕಿಟೆಕ್ಟಿಕ್ ಪ್ರಿನ್ಸಿಪಲ್ ಅಂತ ಹೇಳಿದ್ನಲ್ವ, ಅದೇ
ಸ್ಟೇಟ್ ಆ್ಯಸ್ ಎ ಹೋಲ್ ಆಗಿ ಹಾರ್ಮೋನಿ ಇರಬೇಕು. ಸೋಲ್ಜರ್ಸು ಕರೇಜ್ ತೋರಿಸ್ಬೇಕು. ಇದ್ರ ಮೇಲೆ ಟಾಪು ಫಿಲಾಸಫರ್ ವಿಸ್ಡಮ್. ಟ್ರೇಡರ್ಸ್ ಆರ್ ಟೆಂಪರೆನ್ಸ್. ಇವ್ರದ್ದು ಕೆಲಸ ಮಾಡಿ ನೀವು ಸ್ಟೇಟನ್ನು ಒತ್ತಿದ್ರೆ ನಿಮಗೆ ಪ್ರೊಟೆಕ್ಷನ್ ಆಗಿ ಸೋಲ್ಜರ್ಸ್ ಇರ್ತಾರೆ. ಇದ್ರ ಮೇಲೆ ಒಬ್ಬ ಫಿಲಾಸಫರ್ ಕಿಂಗ್ ಇರ್ತಾನೆ ಅಲ್ಲಿ. ಹೀಗೆ ಜಸ್ಟಿಸ್ ಎನ್ಶೂರ್ ಇಂಟಿಗ್ರೇಷನ್ ಆ್ಯಂಡ್ ಸ್ಟ್ರೆಂತ್ ಅಮಾಂಗ್ ದಿ ಸೋಷಿಯಲ್ ಕ್ಲಾಸಸ್ ಲೈಕ್ ಬಿಲ್ಡಿಂಗ್ ವೇರ್ ಈಚ್ ಪಾರ್ಟ್ ಸಪೋರ್ಟ್ಸ್ ದಿ ಅದರ್. ಒಂದಕ್ಕೊಂದು ಇಂಟಿಗ್ರೇಟಾಗಿ ವರ್ಕ್ ಮಾಡಬೇಕು. ರೀಸನ್ನು ಇಂಟರ್ನಲ್ ಹಾರ್ಮೋನಿ ವಿತಿನ್ ಎ ಮ್ಯಾನ್. ಅಪಾರ್ಟೈಟ್ ಕಂಟ್ರೋಲ್ ಇರಬೇಕು. ಡೂಯಿಂಗ್ ವಿತಿನ್ ಒನ್ಸ್ ಡ್ಯೂಟಿ ವೆಲ್. ಇದು ಜಸ್ಟಿಸ್ ಹೇಳುತ್ತೆ. ಇದೆ ಓಕೆನಾ. ಏನೇನು ನೋಡಿದ್ವಿ ಅಂದರೆ ಡೈಲೆಕ್ಟಿಕಲ್ ಆಫ್ ಸಾಕ್ರೆಟಿಕ್ಸ್ ನೋಡಿದ್ವಿ, ಪ್ರೊಸೆಸ್ ಸಿಂಥಸಿಸ್ ಆ್ಯಂಟಿ ಸಿಂಥಸಿಸ್ ನೋಡಿದ್ವಿ, ಯೂಸ್ ಆಫ್ ಅನಾಲಜಿಸ್ ಕ್ರಾಫ್ಟ್ಸ್ ಮ್ಯಾನ್ ಡಾಗ್ಸ್ ನೋಡಿದ್ವಿ, ಕಾನ್ಸೆಪ್ಚುಲೈಸೇಷನ್ ಆಫ್ ಐಡಿಯಲ್ ಸ್ಟೇಟ್ ಅಂದರೆ ಹೇಗೆ ಬರುತ್ತೆ ಅಂತ, ಜಿಯೋಮೆಟ್ರಿ ಮತ್ತು ಲಾಜಿಕ್ಸ್ ಯೂಸ್ ಮಾಡಿ ಪರ್ಪಸ್ ಆಫ್ ದಿ ಸ್ಟೇಟ್ ಏನಪ್ಪ ಅನ್ನೋದನ್ನು ನೋಡ್ತಿದ್ವಿ. ಅಂದರೆ ಇಂಟಿಡಿಸಿಪ್ಲಿನರಿ ಅಪ್ರೋಚ್ ಇರಬೇಕು ಇದ್ರಾಗೆಲ್ಲ. ಸೋಷಿಯಾಲಜಿ, ಸೈಕಾಲಜಿ, ಎಜುಕೇಷನ್ ಯೂಸ್ ಮಾಡ್ತೀವಿ. ಐಡಿಯಲ್ ಸ್ಟೇಟ್ ರಿಪಬ್ಲಿಕ್ ಕನ್ಸರ್ನಿಂಗ್ ಜಸ್ಟಿಸ್ ಅಂದರೆ ಹಾರ್ಮೋನಿ ಇರಬೇಕು ಅಂತ ಹೇಳಿದಳು. ಅದೇ ಇದು ಎಜುಕೇಷನ್ ಕಾಂಟ್ರಿಬ್ಯೂಷನ್ಸು ಮಾಡಿದೆ ರೋಸೋ ಮತ್ತು ವೈಕರ್ಗೆ. ಇದನ್ನ ಅರಿಸ್ಟಾಟಲ್ ಜೊತೆಗೂ ಕಂಪೇರ್ ಮಾಡಲಾಗಿದೆ. ರಿಯಲಿಸ್ಟ್ ಹೌದು, ಇವನು ಐಡಿಯಲಿಸ್ಟ್ ಹೌದು, ಇದು ಒಟೋಪಿಯಾ ಬರುತ್ತೆ ಅಂತ ಹೇಳಿದ್ದೀವಿ. ಓಕೆನಾ. ಇಷ್ಟೇ. ಈಗ ಇದನ್ನು ನಾವು ಕ್ವಿಕ್ಕಾಗಿ ಕೀವರ್ಡ್ಸು ಅಲ್ಲಿ ಒಂದಿಷ್ಟು ಮೆಥಡ್ಸು, ಥಿಂಕರ್ಸು, ಕ್ರಿಟಿಕ್ಸ್ಗಳನ್ನ ಅಷ್ಟೇ ನೋಡ್ಬೋದು. ಈಗ ಜಸ್ಟಿಸ್ ಅಂತಂದರೆ ಇಷ್ಟೇ ನೆನಪಿಟ್ಕೊಂಡ್ಬಿಟ್ರೆ, ಫಂಕ್ಷನಲ್ ಸ್ಪೆಷಲೈಸೇಷನ್, ಎವ್ರಿಬಡಿ ಈಸ್ ಡೂಯಿಂಗ್ ದೇರ್ ಓನ್ ವರ್ಕ್, ಇಟ್ ರಿಲೇಟ್ಸ್ ಟು ದ ಹಾರ್ಮೋನಿ ಇನ್ ದ ಸೊಸೈಟಿ. ಅದೆಲ್ಲ ಕಥೆಗಳು ಹೇಳಿದ್ನಲ್ಲ, ಅದನ್ನು ಜಸ್ಟ್ ಹೌ ಟು ಅರೈವ್ ಇನ್ ಟು ದ ಜಸ್ಟಿಸ್ ಬೈ ದ ಪ್ಲೇಟೋ ಮೆಥಡ್ ಅಂತ ಅರ್ಥ. ಈಗ ಕ್ವಿಕ್ಕಾಗಿ ನೋಡ್ಬಿಡೋಣ, ಮುಗಿಸ್ಬಿಡೋಣ. ಓಕೆನಾ. ಓಕೆ, ಈಗ ಪ್ಲೇಟೋಸ್ ಥಿಯರಿ ಆಫ್ ಜಸ್ಟಿಸ್ ನೋಡ್ತಿದ್ದೀವ. ಇನ್ನು ರಿಪಬ್ಲಿಕಲ್ಲಿ ಹೇಳಿದ್ದಾನೆ ಜಸ್ಟಿಸ್ ಅಂತಂದರೆ ಇಂಡಿವಿಜುವಲ್ ಮತ್ತು ಸೊಸೈಟಿ ಎರಡೂ ಬರುತ್ತೆ. ಫಿಲಾಸಫಿಕಲ್ ಬೇಸಿಸ್ ಇದೆ, ಹಾರ್ಮೋನಿ, ಫಂಕ್ಷನಲ್ ಬ್ಯಾಲೆನ್ಸ್. ಜಸ್ಟಿಸ್ ಮೀನ್ಸ್ ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್ ಆ್ಯಂಡ್ ನಾಟ್ ಮೆಡ್ಲಿಂಗ್ ವಿತ್ ಅದರ್ ಮೆನ್ಸ್ ಕನ್ಸರ್ನ್ಸ್. ಅಂದರೆ ನೀನು ಫಿಲಾಸಫರ್ ಕೆಲಸ ಮಾಡು ಅಂದರೆ ಅವನು ಎಲ್ಲರೂ ನೋಡ್ಕೊತಾನೆ. ನೀನು ಸೋಲ್ಜರ್ ನೀನು ಕೆಲಸ ಮಾಡು. ಅವ್ನು ಬಿಸ್ನೆಸ್ ಮ್ಯಾನಲ್ಲಿ ಮತ್ತು ಫಾರ್ಮರ್ ಕೆಲಸದಲ್ಲಿ ನೀನು ಹೋಗಬೇಡ. ಅವ್ರವ್ರ ಕೆಲಸ ಅವ್ರ ರೋಲ್, ನೀವು ಕೆಲಸ ಕರೆಕ್ಟಾಗಿ ಮಾಡಿರಿ ಗುರು ಅಂತ ಹೇಳೋದಷ್ಟೇ ಅರ್ಥ. ರೀಸನ್ನು ಅದೇ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಫ್ಯಾಕಲ್ಟಿ, ವಿಸ್ಡಮ್ಮು ಫಿಲಾಸಫರ್. ಇನ್ನೇನಂತೀವಿ, ಅವನದು 3 ಕಂಡೀಷನ್ ಆಫ್ ಸೋಲ್ಸ್ ಅಂತ ಬರುತ್ತೆ, ಇನ್ನೊಂದು 3 ಕಂಡೀಷನ್ಸ್ ಆಫ್ ಮೆಟಲ್ಸ್ ಅಂತ ಬರುತ್ತೆ. ಅದರಲ್ಲೇ ಇವೆಲ್ಲವನ್ನು ಹೇಳಿರೋದು. ಸ್ಪಿರಿಟ್, ಕರೇಜು, ವಿಲ್ ಪವರ್, ಎಮೋಷ್ನಲ್ ಎನರ್ಜಿ. ಅವ್ರ ಕರೇಜ್, ನಿನ್ಗೆ ಇಷ್ಟಕ್ಕೊಂದು ಕರೇಜ್ ಇದೆನಾ, ಸ್ಪಿರಿಟ್ ಆಯಿತಾ, ನೀನು ವಾರಿಯರ್ ಆಗೋ, ಎಕ್ಸಲರೀಸ್ ಆಗೋ ಅಂತ. ನಿನ್ಗೆ ಅಪಟೈಟ್ ಜಾಸ್ತಿ ಇದೆ, ಇನ್ಸ್ಟಿಂಕ್ಟ್ಸ್ ಇದೆ, ಬಾಡಿಲಿ ವಾಂಟ್ಸ್ ಇದೆ, ಮೆಟೀರಿಯಲ್ ನೀಡ್ಸ್ ಇದೆನಾ, ನಿನ್ನ ಹತ್ರ ಟೆಂಪರೆನ್ಸ್ ಜಾಸ್ತಿ ಇದೆ, ನೀವು ಪ್ರೊಡ್ಯೂಸರ್ ಆಗೋ, ಕ್ರಾಫ್ಟ್ಸ್ಮನ್ ಆಗೋ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಜಸ್ಟಿಸ್ ಅಂದರೆ ಏನು? ಈಚ್ ಪಾರ್ಟ್ ಆಫ್ ದಿ ಸೋಲ್ ಪರ್ಫಾರ್ಮಿಂಗ್ ಇಟ್ಸ್ ಓನ್ ರೋಲ್ ಇನ್ ಹಾರ್ಮನಿ. ಅದು 3 ಸೋಲ್ಸ್ ಅಂತ ಹೇಳ್ತೀವಲ್ವ, ಅದೇ. ಸ್ಪಿರಿಟ್ ಸಪೋರ್ಟ್ಸ್ ಅಪಟೈಟ್ಸ್ ಒಬೆ. ಓಕೆನಾ. ಇದರ ಡಿಸ್ಆರ್ಡರ್, ಇಂಜಸ್ಟಿಸ್ ಏನಂತಂದರೆ ವೆನ್ ಲೋಯರ್ ಪಾರ್ಟ್ಸ್ ಡಾಮಿನೇಟ್ ಓವರ್ ರೀಸನ್. ಯಾವುದಾದ್ರೂ ಒಂದು ಡಿಸೈರು ರೀಸನನ್ನು ಓವರ್ ರೋಲ್ ಮಾಡ್ತದೆ ಅಂದರೆ, ಈ ಕ್ರಾಫ್ಟ್ಸ್ಮ್ಯಾನು ಓವರ್ ಫಿಲಾಸಫರ್ ಕಿಂಗ್ ಅಥವಾ ರೀಸನ್ಗಿಂತ ಅಪಟೈಟೇ ಜಾಸ್ತಿ ಓವರ್ ರೋಲ್ ಆಗಬಾರ್ದು. ಇನ್ನೊಂದು ತಿಳ್ಕೊಳ್ಳಿ, ನಮ್ಮ ಆಸೆಗಳು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ನಾವು ಆಸೆಗಳನ್ನು ಕಂಟ್ರೋಲ್ ಮಾಡಬೇಕು. ನಮ್ಮ ಬುದ್ಧಿಯನ್ನು ಆಸೆಯಿಂದ ಕಂಟ್ರೋಲ್ ಮಾಡ್ಬಾರ್ದು. ನಂಗೆ ಇದು ಬೇಕು, ನಂಗೆ ಅವಳು ಬೇಕು, ನಾನು ಇದನ್ನು ಮಾಡಬೇಕು, ನಂಗೆ ಇವತ್ತಿದು ಮಾಡಲೇಬೇಕು. ನಿಮ್ಮ ಸೆನ್ಸರಿ ಆರ್ಗನ್ಸಿಗೆ ನೀವು ಒಳಪಟ್ಟು ನಿಮ್ಮ ಡಿಸಿಷನ್ ತೊಗೊಂಡಿದ್ದರೆ ನೀವು ಅಲ್ಲ, ನಿಮ್ಗೆ ರೀಸನ್ ಇಲ್ಲ ನಿಮ್ಮ ಹತ್ರ. ಯು ಆರ್ ಡ್ರಿವನ್ ಬೈ ಅಪಟೈಟ್. ನನಗೆ ತಿನ್ನಬೇಕಂತ ಮನಸ್ಸಾಗ್ತಿದೆ, ಐ ಆಮ್ ಗೆಟಿಂಗ್ ಎ ಕ್ರೇವಿಂಗ್ಸ್ ಟು ಈಟ್ ಅಂತಿರಲ್ಲ. ಅಂದರೆ ಹೊಟ್ಟೆ ತುಂಬಿದ್ರು ಕೂಡ ಮಿಡ್ ನೈಟ್ ಕ್ರೇವಿಂಗ್ಸ್ ಆಗುತ್ತೆ ನನಗೆ, ನಾನು ರಾತ್ರಿ ಹೊತ್ತು ತಿನ್ನುವಂಥ ಚಟ ಇದೆ ನನಗೆ ಅಂತೀವಂದರೆ ನಿಮಗೆ ಕರೆಕ್ಟಾಗಿ ಊಟ ಆಗಿದೆ. ಈ ಥರ ತಿನ್ನೋದು ಒಳ್ಳೆಯದಲ್ಲ, ಇಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್ ಅಂತೂ ಇದ್ದರೂ ಕೂಡ ತಿಂತಿದ್ದೀವಿ. ಆವಾಗ ನಿಮ್ಮ ರೀಸನನ್ನು ಓವರ್ಕಮ್ ಮಾಡಿದೆ, ಅದು ಅಪಟೈಟ್. ಸೊ ನಿಮಗೆ ಅಪಟೈಟ್ ರೋಲ್ ಮಾಡ್ತಿದೆ, ರೀಸನ್ ರೋಲ್ ಮಾಡಬೇಕು. ಆಬ್ಜೆಕ್ಟಿವ್ ಏನು? ಇದ್ರ ಇನ್ನರ್ ಬ್ಯಾಲೆನ್ಸ್ ಬೇಕು, ಮಾರಲ್ ಎಕ್ಸಲೆನ್ಸ್ ಬೇಕು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ದ ಮ್ಯಾನ್ ಆಫ್ ರೀಸನ್ ಇಸ್ ವೆರಿ ಇಂಪಾರ್ಟೆಂಟ್. ಇವನು ಜಸ್ಟಿಸ್ ಇನ್ ಸೊಸೈಟಿ ಸ್ಕೋಪಿಕ್ ಲೆವೆಲಲ್ಲಿ ಅಥವಾ ಮ್ಯಾಕ್ರೋ ಕಾಸ್ಮಿಕ್ ಲೆವೆಲಲ್ಲಿ ನೋಡಿದಾಗೆ, ಹೋಲಾಗಿ ನೋಡಿದಾಗೆ ಗೌರ್ಮೆಂಟ್ ವಿಸ್ಡಮ್ಮು, ವರ್ಚ್ಯೂ ಇರುತ್ತೆ, ರೀಸನ್ ಇರುತ್ತೆ. ವಾರಿಯರ್ಸಲ್ಲಿ ಎಕ್ಸಿಲರೀಸು, ಡಿಫೆಂಡ್ ಆ್ಯಂಡ್ ಎನ್ಫೋರ್ಸ್ಡ್ ಆರ್ಡರ್, ಕರೇಜು, ಸ್ಪಿರಿಟ್ ಇರುತ್ತೆ. ಪ್ರೊಡ್ಯೂಸರ್ಸು, ಫಾರ್ಮರ್ಸು, ಟೆಂಪರೆನ್ಸ್ ಇರುತ್ತೆ, ಅಪಟೈಟ್ ಇರುತ್ತೆ. ಸೋಷಿಯಲ್ ಜಸ್ಟಿಸ್ ಅಂದರೆ ಏನು? ಫಂಕ್ಷನಲ್ ಸ್ಪೆಷಲೈಸೇಷನ್. ಈಚ್ ಕ್ಲಾಸ್ ಪರ್ಫಾರ್ಮ್ ಇಟ್ಸ್ ಅಸೈನ್ ಡ್ಯೂಟಿ ವಿತೌಟ್ ಇಂಟರ್ಫಿಯರಿಂಗ್ ದಿ ಅದರ್ಸ್. ದ ಸೊಸೈಟಿ ವಿ ಹ್ಯಾವ್ ಡಿಸ್ಕ್ರೈಬ್ಡ್ ಕ್ಯಾನ್ ನೆವರ್ ಗ್ರೋ ಇನ್ ಟು ರಿಯಾಲಿಟಿ ಟಿಲ್ ಫಿಲಾಸಫರ್ಸ್ ಬಿಕಮ್ ಕಿಂಗ್ಸ್ ಇನ್ ದಿಸ್ ವರ್ಲ್ಡ್. ಅದು ಆಲ್ರೆಡಿ ಹೇಳಿದ್ದೀನಿ. ಎಸ್ಟಾಬ್ಲಿಷ್ ಹಾರ್ಮನಿ, ನಾಟ್ ಈಕ್ವಾಲಿಟಿ, ಆರ್ಡರ್, ಕಾಂಪಿಟೇಷನ್ನು. ಜಸ್ಟಿಸ್ ಎವ್ರಿ ಒನ್ ಡೂಯಿಂಗ್ ದೇರ್ ಜಾಬು. ಪ್ರಿನ್ಸಿಪಲ್
ಈಚ್ ಟು ಇಸ್ ಓನ್ ಆಗಿರುತ್ತೆ. ಈಚ್ ಟು ಇಸ್ ಓನು ಅದು ಓವರ್ಲ್ಯಾಪ್ ಆದಾಗ ಅಥವಾ ಇಂಟರ್ಫಿಯರ್ ಆದಾಗೆ ಸ್ಟೇಟ್ ಆಸ್ ಎ ಮ್ಯಾಗ್ನಿಫೈಡ್ ಇಂಡಿವಿಜುವಲ್ ಸೋಲ್, ಲೈಕ್ ಮೆನ್ ಲೈಕ್ ಸ್ಟೇಟ್ ಹೇಳಿದ್ವಲ್ಲ ಹಾಗೆ ಒಬ್ಬ ಇಂಡಿವಿಜುವಲ್ ಸೋಲ್ನ ಮ್ಯಾಗ್ನಿಫೈಡ್ ವರ್ಷನ್ನೇ ಸೋಲು. ಇಂಡಿವಿಜುವಲ್ ಇಸ್ ರಿಟ್, ಸ್ಟೇಟ್ ಇಸ್ ಇಂಡಿವಿಜುವಲ್ ರಿಟ್ ಲಾರ್ಜ್ ಅಂತ ಹೇಳ್ತೀವಲ್ಲ ಅದೇ. ಜಸ್ಟಿಸ್ ಅಟ್ ಎ ಪರ್ಸನಲ್ ಲೆವೆಲ್ ಈಸ್ ಈಕ್ವಲ್ ಟು ಜಸ್ಟಿಸ್ ಅಟ್ ಸೊಸೈಟಲ್ ಲೆವೆಲ್ ಅಥವಾ ಸೋಷಿಯಲ್ ಲೆವೆಲ್. ಜಸ್ಟಿಸಲ್ಲಿ ಎಜುಕೇಷನ್ ಪಾತ್ರ ಏನು? ನಮ್ಮದು ನ್ಯಾಚುರಲ್ ಅಪಟೈಡ್ ಏನಂತ ಡಿಸ್ಕೌಂಟ್, ನೀನು ಅಪಟೈಡ್ ಜಾಸ್ತಿ ಇದೆಯಾ, ಕರೇಜ್ ಜಾಸ್ತಿ ಇದೆಯಾ, ವಿಸ್ಡಮ್ ಬೇಕಾ ನಿನಗೆ ಅನ್ನೋದ್ರ ಮೇಲೆ ನೀನು ಇನ್ನು ಯೋಗ್ಯತೆಯನ್ನು ಅರಿತುಕೊಳ್ಳುವುದರಲ್ಲಿ ಎಜುಕೇಷನ್ ಪಾತ್ರ ಇದೆ. ಈಚ್ ಕ್ಲಾಸ್ನ ಟ್ರೈನ್ ಮಾಡಬೇಕು ಆ ರೋಲಿಗೆ. ದ ಡೈರೆಕ್ಷನ್ ಇನ್ ವಿಚ್ ಎಜುಕೇಷನ್ ಸ್ಟಾರ್ಟ್ಸ್ ಅ ಮ್ಯಾನ್ ವಿಲ್ ಡಿಟರ್ಮೈನ್ ಹಿಸ್ ಫ್ಯೂಚರ್ ಲೈಫ್. ನೀನು ಏನು ಓದ್ತಾ ಇದೆಯಾ, ನೀನು ಏನು ಮಾಡ್ತಾ ಇದೆಯಾ, ನೀನು ಎಲ್ಲಿದೆಯಾ ಅನ್ನೋದ್ರ ಮೇಲೆ ನಿಮ್ಮ ಡೆಸ್ಟಿನಿ ಡಿಪೆಂಡ್ ಆಗುತ್ತಲ್ವ, ನಿನ್ನ ಫಂಕ್ಷನಲ್ ಸ್ಪೆಷಲೈಸೇಷನ್ ಆಗುತ್ತಲ್ವ. ಹಾಗೆ ಎಜುಕೇಷನ್ ಇಂಪಾರ್ಟೆಂಟು. ರೂಲರ್ಸ್ ಇನ್ ಎಜುಕೇಟೆಡ್ ಇನ್ ಫಿಲಾಸಫಿ ಆ್ಯಂಡ್ ರೀಸನ್, ಅವರು ಫಿಲಾಸಫಿ ಮತ್ತು ರೀಸನಲ್ಲಿ ಎಜುಕೇಟೆಡ್ ಆಗಿದ್ದರೆ ಫಿಲಾಸಫರ್ ಕಿಂಗ್ ಆಗ್ತಾರೆ. ವಾರಿಯರ್ಗೆ ಕರೇಜ್ ಡಿಸಿಪ್ಲಿನಲ್ಲಿ ಟ್ರೈನ್ ಮಾಡಬೇಕು. ಪ್ರೊಡ್ಯೂಸರ್ಸ್ಗೆ ಸ್ಕಿಲ್ ಬೇಕು, ಕ್ರಾಫ್ಟ್ ಬೇಕು, ಲೇಬರ್ ಬೇಕು. ಔಟ್ಕಮ್ ಏನು? ಎಜುಕೇಷನ್ ಹಾರ್ಮೋನೈಸಸ್ ಸೊಸೈಟಿ ಮಾಡುತ್ತೆ. ಅವ್ರ ಕೆಲಸ ನೀವು ಮಾಡಿ, ನೀವು ಯಾರ್ಯಾರು ಇಂಟರ್ಫಿಯರ್ ಮಾಡಬೇಡಿ ಅನ್ನೋಕ್ಕೆ. ಹಾರ್ಮನಿ ಬಿಟ್ವೀನ್ ದ ಕ್ಲಾಸಸ್ ಆ್ಯಂಡ್ ವಿತಿನ್ ದ ಇಂಡಿವಿಜುವಲ್ಸ್. ಅವ್ರ ಒಳಗೆ ಅವ್ರಿಗೆ ಸಮಾಧಾನ, ಓಕೆ ನನಗೆ ಇದು ಇದೆ, ನನ್ನ ಬುದ್ಧಿಮಟ್ಟ ಇಷ್ಟಿದೆ, ನಾನು ಇದು ಆಗ್ತೀನಿ. ಮತ್ತು ಅವನಿಗೆ ಅದು ಸ್ಪೆಷಲೈಸೇಷನ್ ಮಾಡ್ತಿದ್ದಾನೆ, ಅವನಿಗೆ ಅದಕ್ಕೆ ಯು ವಿಲ್ ಗೆಟ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಅಂತ. ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡುವುದರಲ್ಲಿ ಎಜುಕೇಷನ್ ತುಂಬ ಪಾತ್ರವನ್ನು ವಹಿಸುತ್ತದೆ. ಮಾರಲ್ ಆರ್ಡರ್ ಏನು? ಜಸ್ಟಿಸ್ ಇಸ್ ಬೋತ್ ಎಥಿಕಲ್ಲೂ ಹೌದು, ಸ್ಟ್ರಕ್ಚರಲ್ಲೂ ಕೊಡುತ್ತೆ. ಫಂಕ್ಷನಲಿಸಮ್, ಎವ್ರಿ ಎಂಟಿಟಿ ಹ್ಯಾಸ್ ಎ ಸ್ಪೆಸಿಫಿಕ್ ರೋಲ್ ಇರುತ್ತೆ. ಹೈರಾರ್ಕಿ ಕೊಡುತ್ತೆ, ಅಂದರೆ ಮೆರಿಟ್ ಬೇಸ್ಡ್ ಹೈರಾರ್ಕಿ. ಇವರು ಟಾಪ್ ಪೊಸಿಷನ್, ಇವ್ರ ಕೆಳಗೆ ಇವರು ಇದನ್ನು ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಎಜುಕೇಷನ್ ಹೆಲ್ಪ್ ಆಗುತ್ತೆ. ಪೊಲಿಟಿಕಲ್ ಆ್ಯಂಡ್ ಫಿಲಾಸಫಿಕಲ್ ಸಿಗ್ನಿಫಿಕೆನ್ಸ್ ಏನು? ಜಸ್ಟಿಸ್ ಇಸ್ ದ ಫೌಂಡೇಶನ್ ಆಫ್ ದ ಐಡಿಯಲ್ ಸ್ಟೇಟ್. ಫಿಲಾಸಫರ್ ಕಿಂಗ್ ಎನ್ಶೂರ್ ಡಿಸಿಷನ್ ವಿತ್ ದ ಫಾರ್ಮ್ ಆಫ್ ಗುಡ್. ಪೊಲಿಟಿಕಲ್ ಹಾರ್ಮನಿ ಅಲ್ಟಿಮೇಟ್ ಐಡಿಯಾ. ಓಕೆನಾ? ಹಿಯರ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಥಿಯರಿ ಆಫ್ ಜಸ್ಟಿಸ್. ಈಗ ಥಿಯರಿ ಆಫ್ ಎಜುಕೇಷನಿಗೆ ಬರ್ತೀವಿ. ನಾವು ವಿ ಆರ್ ಸ್ಟಡಿಯಿಂಗ್ ದ ಥಿಯರಿ ಆಫ್ ಎಜುಕೇಷನ್. ಈಗ ಹೆಂಗೆ ನಾವು ಜಸ್ಟಿಸ್ನ ಅರ್ಥ ಮಾಡ್ಕೊಂಡ್ವಲ್ವ, ಈ ಫೋಟೋಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಕತೆ ತಿಳ್ಕೊಂಬಿಡಿ, ಅಲ್ಲಿರೋ ಕೀವರ್ಡ್ಸು ಮೆಥಡ್ಸ್ನ ಅಪ್ಲೈ ಮಾಡ್ತೀವಿ, ಮುಗಿದು ಇದು ಇಷ್ಟೇ ಸಿಂಪಲ್ ಬ್ಯೂಟಿಫುಲ್ ಆನ್ಸರ್ಸ್ನ ನೀವು ಆರಾಮಾಗಿ ಬರಿಬೋದು. ಇನ್ ಪ್ಲೇಟೋಸ್ ಥಿಯರಿ ಆಫ್ ಎಜುಕೇಷನ್ ಹಿ ವಿಲ್ ಪುಟ್ ದ ಕಂಡೀಷನ್ಸ್ ಲೈಕ್, ನಿಮಗೆ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು, ಅದು ಸ್ಟೇಟ್ ಪೆಡಗೋಗಿ ಆಗಿರಬೇಕು, ಎಲ್ಲರೂ ಎಜುಕೇಷನ್ ಕೊಡಬೇಕು, ಗಂಡು ಹೆಣ್ಣು ಎಂಬುವ ಭೇದ ಭಾವವಿಲ್ಲ. ದರ್ ಇಸ್ ಅ ಕಂಪ್ಲೀಟ್ ಎಜುಕೇಷನ್ ಫಾರ್ ದ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಎಲ್ಲರಿಗೂ ಇಲ್ಲಿ ಗರ್ಲ್ಸ್ ಇದ್ದಾರೆ, ಬಾಯ್ಸ್ ಇದ್ದಾರೆ ಅಂತ. ಓಕೆನಾ? ನೆಕ್ಸ್ಟು ಆಮೇಲೆ ಏಜಸ್ ಹೇಳ್ತಾನೆ. ಸ್ಟಾರ್ಟಿಂಗ್ ಏಜಸ್ಸಲ್ಲಿ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಬೇಕು, ಎಲ್ಲರೂ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು. ಓಕೆನಾ? ಸ್ಟೇಟ್ನ ಇವ್ರನ್ನ ಗೌರ್ ಮಾಡಿ ಇವ್ರಿಗೆ ಆಟ ಆಡೋದು ಕಲಿಸ್ಬೇಕು ಎಲ್ರಿಗೂ ಅಂತ ಹೇಳ್ಕೊಡ್ತಾರೆ ಇದರಲ್ಲಿ. ನೋಡಿ, ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರಲ್ವ ಚಿಕ್ಕ ಏಜಲ್ಲಿ. ಇಲ್ಲೆಲ್ಲ ಬ್ಯಾಗ್ಗಳೆಲ್ಲ ಹೊತ್ಕೊಂಡು ಭಾರ ಬ್ಯಾಗ್ ಇಟ್ಕೊಂಡು ನೀನು ಇವಾಗಿದ್ದ IIT ಮಾಡು, IIM ಹೋಗು, IAS ಆಗು ಅಂತ ಇಲ್ಲ. ಅವ್ರದ್ದು ಸರ್ವಾಂಗಿಕ ಫಿಸಿಕಲ್ ಆ್ಯಂಡ್ ಎಮೋಷ್ನಲ್ ಬಿಲ್ಡಿಂಗ್ ಆಗೋ ಸ್ಟೇಜಸಲ್ಲಿ ಇವ್ರಿಗೆ ಆಟ ಆಡೋದನ್ನು ಕಲಿಸ್ಕೊಡ್ತಾರೆ ಫಸ್ಟು. ನೆಕ್ಸ್ಟ್ ಸ್ಟೇಜಲ್ಲಿ ಮ್ಯೂಸಿಕ್ಕು, ಇದು ಅಥೆನ್ಸಲ್ಲಿ ಇರುತ್ತೆ ಇದು ಮೆಥಡು. ಅವ್ರು ಇದನ್ನು ಹೇಳ್ತಾರೆ, ಮ್ಯೂಸಿಕ್ ವಿಲ್ ಲರ್ನ್ ಮೇಕ್ ದ ಸ್ಟೂಡೆಂಟ್ಸ್. ಆಮೇಲೆ ಜಿಯೋಗ್ರಫಿ ಕಲಿಸೋದು, ಮ್ಯೂಸಿಕ್ ಕಲಿಸೋದು ನಿಮ್ಮನ್ನ ಅನಾಲಿಟಿಕಲ್ ಥಿಂಕಿಂಗನ್ನು ಬೆಳೆಸುತ್ತೆ. ಯು ವಿಲ್ ನೋ ಹೌ ಟು ಬಿಹೇವ್. ಇದು ನಿಮ್ಮನ್ನು ಅರ್ಥ ಮಾಡಿಸ್ಕೊಳ್ಳೋಕ್ಕೆ ತುಂಬ ಬೆಸ್ಟ್ ಸ್ಟೇಜು ಇದು. ಸೊ ಅವ್ರಿಗೆ ಮ್ಯೂಸಿಕ್ ಹೇಳ್ಕೊಡೋದು. ಅದು ಆದಮೇಲೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಎಜುಕೇಷನಾಗೆ. ಇಲ್ಲೆಲ್ಲ ನೆಕ್ಸ್ಟ್ ಜಾಮಿಟ್ರಿ, ಮ್ಯಾಥಮೆಟಿಕ್ಸ್, ಬೇರೆ ಬೇರೆ ಥಿಂಗ್ಸ್ಗಳನ್ನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಎಕ್ಸಾಮಿನೇಷನ್ ಮಾಡ್ತೀವಿ. ಓಕೆನಾ? ನೀನು ಈ ಎಕ್ಸಾಮಿನೇಷನ್ ಪಾಸ್ ಆದರೆ ಮುಂದೆ ಓದೋಕ್ಕೆ ಹೋಗು. ಇಲ್ಲಿ ಒಂದು ಎಕ್ಸಾಮಿನೇಷನ್ ಮಾಡ್ತೀವಿ ಒಂದು ಸ್ಟೇಜಲ್ಲಿ. ನೀನು ಎಜುಕೇಷನ್ ಪಾಸ್ ಆಯಿತಾ, ನೀನು ಮುಂದೆ ಓದ್ಕೋ. ಇಲ್ವಾ, ನೀನು ಇಲ್ಲಿ ಆರ್ಟಿಸನ್ನು ಮತ್ತು ಕ್ರಾಫ್ಟ್ಸ್ಮೆನ್ ಆಗು ಅಂತ ಹೇಳ್ತಾರೆ. ಇಲ್ಲೊಂದು ಎಜುಕೇಷನ್ ಬರ್ತಾರೆ, ನಿಂಗೆ ಕರೇಜ್ ಜಾಸ್ತಿ ಇದೆನಾ, ಇದೆಲ್ಲ ಕಲ್ತ್ಕೊಡ್ತಾರಲ್ಲ. ಇವಾಗ ನೀವು ಇವರಾಗ್ರಿ, ಆರ್ಮಿ ಸ್ಕೂಲಿಗೆ ಹೋಗಿ ಅಂತಂದೇಳಿ ಅವ್ರನ್ನ ಅಲ್ಲಿ ಡೈವರ್ಟ್ ಮಾಡ್ತಾರೆ, ಆರ್ಮಿ ಟ್ರೈನ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಇವ್ರ ಎಜುಕೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇವ್ರು ಬರ್ತಾರೆ, ಇವರು ಫಿಲಾಸಫರ್ಸ್ ಕಿಂಗ್ಸ್ ಮೇಕ್ ಮಾಡ್ತಾರೆ. ಇವ್ರು ನನಗೆ ಓದೋದು, ನೀವು 31ರಿಂದ 35ನೇ ವರ್ಷ ತನಕ ಓದೋದೇ ಇವ್ರ ಕೆಲಸ. ಓದ್ತಾರೆ, ಆಯ್ತು. ಇವಾಗೆಲ್ಲ ನೀವು ಓದಿದ್ರಿ, ಇನ್ನು ನೀವು ದೇಶಾಂತರ ಹೋಗಿ ಪರ್ಯಟನೆ ಮಾಡಿ ಹೋಗಿ ಓದ್ಕೊಂಬರ್ರಿ, ದೇಶವನ್ನೆಲ್ಲ ತಿಳ್ಕೊಂಬನ್ನಿ, ನಿಮಗೆ ಎಜುಕೇಷನ್ ಬರುತ್ತೆ. ಅವಾಗೆ ನೀವು ಫಿಲಾಸಫರ್ ಕಿಂಗ್ ಆಗ್ಬೋದು. ಮತ್ತೆ ವಾಪಸ್ ಬರ್ತಾರೆ, 40-50 ಏಜಿಗೆ ಬರ್ತಾರೆ. ಅವಾಗ ಇವನು ಪ್ರೂವ್ ಮಾಡ್ಕೋಬೇಕು, ಇವನು ಫಿಲಾಸಫರ್ ಕಿಂಗ್ ಆಗ್ತಾನೆ. ಇದು ಗಾರ್ಡಿಯನ್ ಕ್ಲಾಸು. ಇವರು ಫಿಲಾಸಫರ್ ಕಿಂಗ್ಸ್ ಆಗುವಂಥ ಕೆಲಸ. ಇದು ವಿಸ್ಡಮ್ಮು, ಗವರ್ನೆನ್ಸು ಇವ್ರ ಹತ್ರ ಇರುತ್ತೆ. ಇಲ್ಲಿ ಇನ್ನೊಂದು ಇದು ಕಮ್ಯುನಿಸಮು ಸ್ಟಾರ್ಟ್ ಆಗುತ್ತೆ ಈ ಗಾರ್ಡಿಯನ್ ಕ್ಲಾಸಲ್ಲಿ. ಇವ್ರೇನಿರ್ತಾರಲ್ಲ ಗಾರ್ಡಿಯನ್ ಕ್ಲಾಸ್, ಈ ಪ್ರೊಟ್ರಾಕ್ಟರ್ಸು ಮತ್ತು ಫಿಲಾಸಫರ್ಸು ಎಲ್ಲರೂ ಕಾಮನ್ ಆಕ್ಸಿಲರೀಸು ಅಂತಾರೆ ಅವ್ರಿಗೆ.
ಅದರ್ ದೆನ್ ಫಿಲಾಸಫರ್ ಕಿಂಗು. ಅವರೆಲ್ಲರಿಗೂ ಕಾಮನ್ ಮನೆ, ಕಾಮನ್ ಊಟ, ಕಾಮನ್ ಹೆಂಡತಿ, ಕಾಮನ್ ಮಕ್ಕಳು ಅಂತ ಬರುತ್ತೆ. ಮುಂದೆ ಕಾನ್ಸೆಪ್ಟ್ ಬರುತ್ತೆ, ಅದು ಹೇಳ್ತೀನಿ. ಎಲ್ಲರೂ ಒಂದೇ ಇದೆ, ಎಲ್ಲರೂ ಕಾಮನ್ನಾಗಿ ಒಂದೇ ಸೂರ್ಯನಡಿಯಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಎಲ್ರಿಗೂ ಒಂದು ಡೈನಿಂಗ್ ಟೇಬಲು, ಎಲ್ಲರೂ ಇಲ್ಲೇ ಊಟ ಮಾಡೋದು. ಆಮೇಲೆ ಕಾಮನ್ ಹೆಂಡತಿ, ಯಾರ ಗಂಡನ ಯಾರ ಹೆಂಡತಿ ಯಾರ ಮಕ್ಕಳು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಒಂದು ಮದುವೆ ಇಲ್ಲ, ಇವನು ಹುಡುಗ, ಹುಡುಗಿ ಅಂದ್ಕೊಳ್ಳೋಣ. ಇವರಿಬ್ಬರು ಗಂಡ ಹೆಂಡ್ತಿಯಪ್ಪ ನಿಮ್ಮದೊಂದು ಫ್ಯಾಮಿಲಿ ಅಂತ ಇಲ್ಲ. 10 ಜನ ಹುಡುಗಿರು, ಇವ್ರು ಎಲ್ಲರಿಗೂ ಹೆಂಡ್ತಿಯರು, 10 ಜನ ಗಂಡು ಮಕ್ಕಳು, ಇವರು ಎಲ್ಲರಿಗೂ ಗಂಡಂದರು. ಯಾರ ಜೊತೆ ಬೇಕಾದರೂ ಹೋಗ್ಬೋದು. ಇದನ್ನ ಕಮ್ಯುನಿಸಮ್ ಆಫ್ ವೈವ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಏನಾಗುತ್ತೆ ನೋಡಿ, ಹೆಂಗಿದೆ ಕಾನ್ಸೆಪ್ಟು. ಎಲ್ಲ ಜಗತ್ತೆಲ್ಲ ಆಡ್ಕೊಂಡು ಹುಷಾರಾಗಿ ಆರಾಮಾಗಿರೋದಲ್ಲ, ಯಾರ್ದು ಇಲ್ಲ, ಇದು ನಂದು ಅಲ್ಲ, ಇದು ನಿಂದು ಅಲ್ಲ, ಇದು ನನ್ನ ಮಕ್ಕಳಲ್ಲ, ನಿನ್ನ ಮಕ್ಕಳು, ಅದು ಎಲ್ಲರ ಮಕ್ಕಳು, ಎಲ್ಲರನ್ನು ಕಾಪಾಡೋ ಕೆಲಸ ಮಾಡಬೇಕು ಅಂತ ಹಿಂಗಾಗ್ಬಿಡುತ್ತೆ. ಅವಾಗ ಯಾರಿಗೆ ಯಾರ ಮಕ್ಕಳು ಅಂತಲೂ ಗೊತ್ತಾಗಿರೋಲ್ಲ. ಹಾಗಾಗಿ ಇವರೆಲ್ಲರದು ಸ್ಟೇಟ್ ಮಕ್ಕಳು ಅಂತಂದು ಹೇಳಿ ಎಲ್ಲರೂ ಇದನ್ನ ಕಾಪಾಡೋ ಕೆಲಸ ಮಾಡ್ತಾರೆ. ಇದನ್ನೇ ಕಮ್ಯುನಿಸಮ್ ಆಫ್ ಪ್ರಾಪರ್ಟಿ ಆ್ಯಂಡ್ ಕಮ್ಯುನಿಸಮ್ ಆಫ್ ಪ್ರಾಪರ್ಟಿ ಆ್ಯಂಡ್ ಕಮ್ಯುನಿಸಮ್ ಆಫ್ ವೈವ್ಸ್ ಅಂತ ಹೇಳ್ತೀವಿ. ಓಕೆನಾ? ಅದೇ ಈ ಕಮ್ಯುನಿಟಿ ಆಫ್ ಎಜುಕೇಷನಲ್ಲೇ ಇವೆಲ್ಲವೂ ಬರುತ್ತೆ. ಫಸ್ಟ್ ಏನು, ಇಂಡಿಫ್ರೆಂಟ್ ಟು ವರ್ಲ್ಡ್ಲಿ ಟೆಂಪ್ಟೇಷನ್ಸ್ಗೆ ಇವ್ರೇನು ಡಿಫ್ರೆಂಟ್ ಆಗ್ಬಾರ್ದು. ನನಗೆ ವರ್ಲ್ಡ್ಲಿ ಟೆಂಪ್ಟೇಷನ್ಸಿಂದ ಅಟ್ರ್ಯಾಕ್ಟ್ ಆಗಬಾರ್ದು. ಇವ್ರನ್ನ ಎದಕ್ಕೋಸ್ಕರ, ಇವ್ರು ಕರಪ್ಷನಿಂದ ಫ್ರೀ ಮಾಡೋಕ್ಕೋಸ್ಕರ. ಅಂದರೆ ಈಗ ಫಿಲಾಸಫರ್ ಕಿಂಗ್ ಆಗಿಬಿಟ್ಟಿರ್ತಾನೆ, ಅವನೇನಾದರೂ ಹಾಳು ಮಾಡ್ಬೋದು, ಮುಂದೆ ಅವ್ನು ಕರಪ್ಟ್ ಆಗ್ಬೋದು, ಆಗಬಾರ್ದು. ಮತ್ತು ಇವನು ಈಗ ನನ್ನ ಹೆಂಡ್ತಿ ನನಗೆ ಬಂಗಾರ ತಂದು ಕೊಡಿ, ಈ ಎಸ್ಪೆಷಲಿ ಈ ವರ್ಕಿಂಗ್ ಕ್ಲಾಸ್ನಲ್ಲಿ ಈ IAS ಆಫೀಸರ್ಸ್ ಅವ್ರ ಹೆಂಡ್ತಿ, IPS ಆಫೀಸರ್ಸ್ ಅವ್ರ ಹೆಂಡ್ತಿ, ಆಮೇಲೆ MLA MP ಹೆಂಡ್ತಿಗಳು, ಮತ್ತು ಅವರು ಕೂಡ ಹೆಂಡ್ತಿಯರಿಂದ ಅಷ್ಟೇ ಅಲ್ಲ, ಅವ್ರ ಮಕ್ಕಳು ಅವರೆಲ್ಲರೂ, ನನಗೇನೆ ಮಕ್ಳಿಗೆ, ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ, ನಮ್ಮ ಅಣ್ಣಂಗೆ, ನಮ್ಮ ಅಣ್ಣನ ಅಪ್ಪನ ಅಕ್ಕನ ತಾಯಿ ತಂಗಿ ತಮ್ಮರು ಎಲ್ಲರಿಗೂ ಆಸ್ತಿ ಮಾಡಬೇಕಂತ ಹುಚ್ಚ ಆಸೆಯಿಂದ ಮಾಡ್ತಿರ್ತಾರಲ್ವ. ಅದಕ್ಕೋಸ್ಕರ ಈ ಕರಪ್ಷನ್ ಎಂಡ್ ಮಾಡಬೇಕಂತ ಹೇಳಿ ಪ್ಲೇಟ್ ಅವರು ಒಂದು ಮೆಥಡ್ನ ಫಾಲೋ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಒಂದೇ, ನಿನಗೆ ಸಪ್ರೇಟ್ ಆಸ್ತಿ ಇರೋಂಗಿಲ್ಲ. ನೀನು ಫಿಲಾಸಫರ್ ಕಿಂಗ್ ಆಗ್ತೀಯ ಮತ್ತು ಗಾರ್ಡಿಯನ್ ಕ್ಲಾಸಲ್ಲಿ ಬರ್ತಿದ್ದೀಯ ಅಂದರೆ ನೀನು ಯಾರ ಹೆಂಗೆ ಇಲ್ಲ, ಕಣ್ಣು ಹಾಕಂಗಿಲ್ಲ, ಮುಗೀತು, ನಿಂದು ಇಷ್ಟೇ ಮುಗೀತು. ಅವ್ರ ಒಮ್ಮೆನ ನೀವು ಅನ್ಸ್ತಿ ಮಕ್ಳು ಹಾಕ್ಬಿಟ್ಟು ನೀವು ಹೋಗ್ಬಿಡಿ, ನಿಮ್ಮ ಮಕ್ಳು ಯಾರಂತ ನಿಮಗೂ ಗೊತ್ತಿರಲ್ಲ. ಅವರೆಲ್ಲ ಎಜುಕೇಷನ್ ಸ್ಟೇಟ್ ನೋಡ್ಕೊಳುತ್ತೆ. ಇದು ಅಪ್ಹೋಲ್ಡ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಸ್ಟೇಟ್ಮೆಂಟ್ಶಿಪ್ ಮಾಡಬೇಕಂತ. ಸೊಲ್ಯೂಷನ್ ಏನು, ಪ್ಲೇಟೋ ಪ್ರಿಸ್ಕ್ರೈಬ್ ದ ಕಾಂಪ್ರಿಹೆನ್ಸಿವ್ ಎಜುಕೇಷನ್ ಸಿಸ್ಟಮ್, ಕಮ್ಯುನಲ್ ಸ್ಟೈಲ್ ಆಫ್ ಲಿವಿಂಗ್ ಫಾರ್ ಗಾರ್ಡಿಯನ್ ಕ್ಲಾಸ್ ಅಂತ ಹೇಳ್ಬಿಡ್ತಾನೆ. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಎಲ್ಲರಿಗೂ ಎಜುಕೇಷನ್ ಕೊಡೋದು, ಫ್ಯೂಯಲ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ನೋ ಡಿಸ್ಕ್ರಿಮಿನೇಷನ್ ಬೈ ಬರ್ತ್ ಜೆಂಡರಿಂದ ಏನೂ ಮಾಡೋಂಗಿಲ್ಲ, ಸೆಲ್ಫ್ ಕಸ್ಟಡಿ ಆಫ್ ಆಲ್ ಚಿಲ್ಡ್ರನ್, ಇಲ್ಲಿ ಪೇರೆಂಟ್ ಕಂಟ್ರೋಲ್ ಇಲ್ಲ, ಯೂನಿಫಾರ್ಮ್ ಅಥವಾ ಗ್ರೇಡಿಂಗ್ ಅಥವಾ ಟ್ರೈನಿಂಗ್ ಆಗುತ್ತೆ, ಸೇಮ್ ಕಂಡೀಷನ್ಸ್ ಕೊಡ್ತೀವಿ ಎಲ್ಲರಿಗೂ. ಎಜುಕೇಷನ್ ಸ್ಟೇಜ್ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ 0 to 10 ಇಯರ್ಸ್ ಇರುತ್ತಲ್ವ, ಆವಾಗ ಫಿಸಿಕಲ್ ಎಜುಕೇಷನ್ ಮೇಲೆ ಕೊಡೋದು, ಜಿಮ್ನೇಸಿಯಮ್ಮು, ಪ್ಲೇ ಗ್ರೌಂಡ್ಸ್ಗಳು. ಇವಾಗ ನಿಮಗೆ ಸ್ಟ್ರಾಂಗ್ ಹೆಲ್ತ್ ಫೌಂಡೇಶನ್ ಆಗುತ್ತೆ, ಫಿಸಿಕಲ್ ರೋಬೋಟ್ ಸಿಟಿಸನ್ಸ್ ಆಗ್ತೀರಿ, ಎನ್ಶೂರ್ ಆಗುತ್ತೆ. ನೋ ಮೆಡಿಸಿನ್ ಲೇಟರ್ ಲೈಫಲ್ಲಿ, ನೀವು ಇಷ್ಟು ತುಂಬ ಚೈತನ್ಯಭರಿತವಾಗಿ ಆಟ ಮಾಡಿದ್ದಲ್ಲಿ ನಿಮಗೆ ಮುಂದೆ ಯಾವುದೇ ರೋಗ ರುಜಿನಗಳು ಬರುವ ಹಾಗಿಲ್ಲ, ಬಂದರೂ ನಿಮಗೆ ಅಷ್ಟು ದೊಡ್ಡ ಮೆಡಿಸಿನ್ ಬೇಕಾಗಿಲ್ಲ. ನಿಮಗೆ ಸ್ಟ್ರಾಂಗ್ ಹೆಲ್ತ್ ಫೌಂಡೇಶನ್ಸ್ ಬಿದ್ದಿರುತ್ತೆ ಸ್ಟಾರ್ಟಿಂಗ್ ಏಜಲ್ಲಿ. ಫಿಸಿಕಲ್ ಎಜುಕೇಷನ್, ಸ್ಪೋರ್ಟ್ಸ್ ಬಗ್ಗೆ ಕಲಿಸೋದು. ನೆಕ್ಸ್ಟ್ ಎಜುಕೇಷನ್ ಸ್ಟೇಜಿಗೆ ಬರ್ತೀವಿ, 11ರಿಂದ 15 ವರ್ಷದ ತನಕ ಮ್ಯೂಸಿಕ್, ಕಲ್ಚರಲ್ ಎಜುಕೇಷನ್ ಕಲಿಸ್ತೀವಿ. ಇದಕ್ಕೆ ಫಿಸಿಕಲ್ ಸ್ಟ್ರೆಂತ್ ಮತ್ತು ಸ್ಪಿರಿಚುವಲ್ ಸಾಫ್ಟ್ನೆಸ್ ಮಾಡೋಕ್ಕೆ ನಿಮಗೆ ಮ್ಯೂಸಿಕ್ಕು, ಅದು ಮ್ಯಾಥಮೆಟಿಕ್ಸು ಹೇಳ್ಕೊಡ್ತೀವಿ ಮ್ಯೂಸಿಕ್ ಜೊತೆಗೆ. ಆಮೇಲೆ ಹಿಸ್ಟ್ರಿ, ಸೈನ್ಸು ಥ್ರೂ ಪೊಯೆಟಿಕ್ ಕೋರ್ಸಸ್ಗಳು. ಅವ್ರಿಗೆ ಮ್ಯೂಸಿಕ್ ಕಲಿಬೇಕಾ, ಮ್ಯೂಸಿಕ್ ಕಲ್ತ್ರೆ ಚೆನ್ನಾಗಿ ಗೊತ್ತಾಗುತ್ತಾ, ಇವಾಗ ವರ್ಸ್ಗಳ ಮುಖಾಂತರ, ಹಾಡುಗಳ ಮುಖಾಂತರ, ಈ ಶ್ಲೋಕಗಳ ಮುಖಾಂತರ ಎಲ್ಲವನ್ನೂ ನೆನ್ಪಿಟ್ಕೊಳ್ಬೇಕು. ಅವಾಗ ನಿಮಗೆ ಎಂಥ ಡ್ರೈ ಸಬ್ಜೆಕ್ಟ್ ಇದ್ದರೂ ಈಸಿಯಾಗಿ ಕಲ್ತ್ಕೊತೀರಾ ಅನ್ನೋದು ಮೆಥಡ್. ಅವಾಗೇ ಪ್ಲೇಟೋ ಹೇಳಿರ್ತಾರೆ, ಮೇಕ್ ಲರ್ನಿಂಗ್ ಪ್ಲೆಸೆಂಟ್ ಆ್ಯಂಡ್ ಎಂಜಾಯಬಲ್, ನಾಟ್ ಮೆಕ್ಯಾನಿಕಲ್ ಮಾಡಬಾರ್ದು. ಅದಕ್ಕೆ ನಿಮಗೆ ರೈಮ್ಸ್ನ ಹೇಳ್ಕೊಡ್ತೀವಿ ಸ್ಟಾರ್ಟಿಂಗ್ ಏಜಲ್ಲಿ. ಇದೆ ಅಲ್ವಾ? ಏನು ಮಾಡ್ತಾನೆ, 10 ಇಯರ್ಸ್ಗೆ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ನಿಮ್ಗೆ ತೋರಿಸಿದ್ದನ್ನು ಆಟ ಆಡ್ತಾರೆ. ನೆಕ್ಸ್ಟು ಅವ್ರಿಗೆ ಮ್ಯೂಸಿಕ್ ಮತ್ತು ಸ್ಪಿರಿಚುವಲ್ ಸಾಫ್ಟ್ನೆಸ್ ಕೊಡ್ತೀವಿ. ಇಲ್ಲಿಗೆ ಹೋಗ್ತೀವ. ನೆಕ್ಸ್ಟು 11ರಿಂದ ಟಫ್ ಮಾರಲ್ ಎಜುಕೇಷನ್, ಇದು ಟಫ್ ಅಲ್ಲ, ಮಾರಲ್ ಎಜುಕೇಷನ್ ಕೊಡ್ತೀವಿ. ಇಲ್ಲಿ ನಿಮಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ 20th ಏಜಿಗೆ. ನೀನು ಪಾಸ್ ಮಾಡಿದ್ರೆ ಫರ್ದರ್ ಸ್ಟಡಿ ಮಾಡೋದು, ಇಲ್ವಾ ಪ್ರೊಡ್ಯೂಸಿಂಗ್ ಕ್ಲಾಸ್ ಆಗ್ತೀಯ ಫೇಲ್ ಆಗಿದೆ ಅಂದರೆ. ಓಕೆ, ನೆಕ್ಸ್ಟು 21 to 30 ನೀವು ಪಾಸ್ ಆದಮೇಲೆ ನಿಮಗೆ ಫಿಸಿಕಲ್ಲು, ಮೆಂಟಲ್ಲು, ಮಾರಲ್ ಟ್ರೈನಿಂಗ್ ಹೇಳ್ಕೊಡ್ತೀವಿ. ನಿನಗೆ ಮತ್ತೊಂದು ಎಕ್ಸಾಮ್ ಮಾಡ್ತೀವಿ 30ಗೆ. ಫೇಲ್ ಆದೆ ನೀನು ವಾರಿಯರ್ ಕ್ಲಾಸ್, ಸೋಲ್ಜರ್ ಕ್ಲಾಸ್ ಹಾಕಿಯ. ಪಾಸ್ ಆದೆ ಮುಂದೆ ಹೋಗಿ ಫಿಲಾಸಫಿ ಸ್ಟಡಿ ಮಾಡಿಸ್ತೀವಿ 31 to 35 ಏಜ್. ಅದಾದಮೇಲೆ ನೀನು ವರ್ಲ್ಡ್ಲಿ ಲೈಫಿಗೆ ಬಿಟ್ಕೊಡ್ತೀವಿ, ನೀನು ಜಗತ್ತು ನೋಡ್ಕೊಂಬ, ಅರ್ಥ ಮಾಡ್ಕೊಂಬ, ಕಲ್ತ್ಕೊಂಬ ಅಂತ. ಮತ್ತು 50th ಏಜ್ಗೆ ಮತ್ತೊಂದು ಎಕ್ಸಾಮ್ ಮಾಡ್ತೀವಿ. ನೀವು ಪಾಸ್ ಆದೆ ನಿಮಗೆ ಫಿಲಾಸಫರ್ ಕಿಂಗ್ ಮಾಡ್ತೀವಿ. ಫೇಲ್ ಆದೆ ಆಕ್ಸಿಲರಿ ಕ್ಲಾಸ್, ಅದಕ್ಕೊಂದು ಸಪೋರ್ಟಿಂಗ್ ಸಿಸ್ಟಮಾಗಿ ವರ್ಕ್ ಮಾಡ್ತಾರೆ ಅಲ್ಲಿ. ಇದೇ ಪ್ಲೇಟೋಸ್ ಥಿಯರಿ ಆಫ್ ಎಜುಕೇಷನ್. ಈಗೆಲ್ಲ ಅರ್ಥ ಮಾಡ್ಕೊಂಡ್ವಾ? ಈಗ ಕ್ವಿಕ್ಕಾಗಿ ನೋಡ್ಬಿಡೋಣ ಏನೇನಿದೆ ಅಂತಂದು ಹೇಳಿ. ಓಕೆ, ಈಗ ಪ್ಲೇಟೋಸ್ ಥಿಯರಿ ಆಫ್ ಎಜುಕೇಷನಲ್ಲಿ ಅವ್ರು ರಿಪಬ್ಲಿಕ್ ಬುಕ್ಕಲ್ಲಿ ಅವ್ರು ಹೇಳಿರ್ತಾರೆ, ಈ ಫಾರಮ್ಸ್ ಎಲ್ಲ ನೋಡ್ಕೊಂಡಿಲ್ವ, ಥಿಯರಿ ಆಫ್ ಫಾರ್ಮ್ಸ್ ಅಂದರೆ ಇದು ಅಬ್ಸ್ಟ್ರಾಕ್ಟ್ ಫಾರ್ಮು,
ಕಾಂಕ್ರೀಟ್ ಫಾರ್ಮು, ಸೆನ್ಸಿಬಲ್ ಆಬ್ಜೆಕ್ಟ್ಸ್, ಇಮೇಜಸ್ ಅಂತ ಅರ್ಥ ಮಾಡ್ಕೊಂಡು. ಈಗ ಮೆಂಟಲ್ ಆ್ಯಕ್ಟಿವಿಟಿ ಎ ಪ್ರಿಯರಿ ರೀಸನಿಂಗ್ ನಿಮ್ಮಲ್ಲೇ ಮೊದಲೇ ಇರುತ್ತೆ ಅನ್ನೋ ಇದು ಮಾಡಬೇಕು. ಪ್ರಿಯರ್ ಐಡಿಯಾಸ್ ಇರುತ್ತೆ, ಎ ಪರ್ಸೀವಿಂಗು ಮತ್ತು ಇಮ್ಯಾಜಿನೇಷನಿಂದ ಹೆಲ್ಪ್ ಮಾಡ್ಕೊತೀವಿ. ಮಾಡಲ್ ಸ್ಟೇಟು ನಾಲೆಡ್ಜ್ ಗೊತ್ತಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗು, ಬಿಲೀಫು, ಒಪಿನಿಯನ್ ಬಗ್ಗೆ ಎಲ್ಲ ಡಿಫ್ರೆನ್ಸಸ್ ಹೇಳಿದ್ವಲ್ವ, ಇದರಿಂದ ನಿಮಗೆ ನಾಲೆಡ್ಜ್ ಹೆಲ್ಪ್ ಮಾಡುತ್ತೆ ನಿಮಗೆ ಅಂತ. ಇದ್ರಾಗ ಒಪಿನಿಯನ್ ಅಂದರೆ ಏನದು, ಕಂಜೆಕ್ಚರ್, ಇದು ಇಮ್ಯಾಜಿನೇಷನಲ್ಲಿ ಇರುತ್ತೆ. ಶಾಡೋ ಇದು ಇಮ್ಯಾಜಿನೇಷನ್, ಅದು ಅಲ್ಲಿಗೆ ರೆಫ್ಗೆ ನೋಡಿದ್ವಲ್ವ. ನೆಕ್ಸ್ಟ್ ಅಲ್ಲಿಂದ ಬಿಲೀಫ್ ಮಾಡ್ಕೊತೀವಿ, ಇದು ಪರ್ಸೆಪ್ಷನ್, ಇದು ಥಿಂಗ್ಸ್ ಆಬ್ಜೆಕ್ಟ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾಲೆಡ್ಜ್ ಬಂದರೆ ಸೈನ್ಸು ಮ್ಯಾಥಮೆಟಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಲ್ಲ, ಅದು ಫಾರ್ಮ್ಸ್ ಆಫ್ ಸೈನ್ಸು ಮ್ಯಾಥಮೆಟಿಕ್ಸ್, ಜಾಮೆಟ್ರಿ ಹೇಳಿದ್ರು, ಪರ್ಫೆಕ್ಟ್ ಟ್ರಯಾಂಗಲು ಅಲ್ಲಿರುತ್ತೆ. ಅದನ್ನೇ ನೀವು ನೆಕ್ಸ್ಟ್ ಡೈರೆಕ್ಟಿಂಗ್ ಮತ್ತು ರೀಸನಿಂಗ್ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಲೆವೆಲ್ ಹೋಗ್ತೇವೆ, ಅವಾಗ ಹೈಯರ್ ಫಾರ್ಮ್ ಆಫ್ ನಾಲೆಡ್ಜ್ ಬರುತ್ತೆ. ನೆಕ್ಸ್ಟ್ ಗೋಲ್ ಏನು, ಟು ಕಲ್ಟಿವೇಟ್ ಮಾರಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ವರ್ಚ್ಯೂಸು, ಎನ್ಶ್ಯೂರಿಂಗ್ ಸೋಷಲ್ ಹಾರ್ಮನಿನೋ ಅಥವಾ ಜಸ್ಟಿಸ್ ಬರುತ್ತೆ. ಕೋರ್ಟ್ ಏನು ಹೇಳಿದರೆ, ಎಜುಕೇಷನ್ ಇನ್ ದ ಟ್ರೂ ಆರ್ಡರ್ ಆಫ್ ಸ್ಟಡೀಸ್ ಇಸ್ ದ ಅಕ್ವಿಸಿಷನ್ ಆಫ್ ದ ನಾಲೆಡ್ಜ್ ಆಫ್ ವಾಟ್ ಈಸ್ ಚೇಂಜ್ಲೆಸ್ ಆ್ಯಂಡ್ ಟೈಮ್ಲೆಸ್. ಆ ಥರ ನಾಲೆಡ್ಜನ್ನು ಕೊಡುವುದು ಎಜುಕೇಷನ್ ಕೆಲಸ. ರೋಟ್ ಲರ್ನಿಂಗ್ ಅಲ್ಲ, ಮಗ್ಗಪ್ಪಿಂಗ್ ಥಿಂಗ್ಸ್ಗಳು ಮಾಡಿಸೋದಲ್ಲ ಎಜುಕೇಷನ್ ಅಂದರೆ. ಎಜುಕೇಷನ್ ಫಾರ್ ಫಿಲಾಸಫರ್ ಕಿಂಗ್ಸ್ ಏನು, ರೂಲರ್ಸ್ನ ಹೂ ಕಂಬೈನ್ ವಿಸ್ಡಮ್ಮು, ವರ್ಚ್ಯೂ, ರೀಸನ್ಗೆ. ಫೇಮಸ್ ಕೋಟ್ ಏನು, ಅದೇ ಅಂಟಿಲ್ ಫಿಲಾಸಫರ್ಸ್ ಆರ್ ಕಿಂಗ್ಸ್ ಲರ್ನ್ ದ ಫಿಲಾಸಫಿ ದರ್ ಇಸ್ ನೋ ಎಂಡ್ ಟು ದ ಪ್ರಿಡಿಕಮೆಂಟ್ ಆಫ್ ಸಿಟೀಸ್ ಆರ್ ಪ್ರಿಡಿಕಮೆಂಟ್ ಆಫ್ ಪೀಪಲ್ ಅಂತ ಬರೀಬೇಕು. ಚೈಲ್ಡ್ಹುಡ್ ಇಂಟೆಲೆಕ್ಚುಯಲ್, ಮಾರಲ್, ಫಿಸಿಕಲ್ ಎಂಟರ್ಟೈನ್ಮೆಂಟ್ ಟ್ರೈನಿಂಗಿಂದ ಔಟ್ಕಮ್ ಏನು, ರೀಸನು, ಜಸ್ಟಿಸು, ಪ್ಯಾಷನೇಟ್, ನಾಟ್ ಪ್ಯಾಷನೇಟ್ ಅದು ವೆಲ್ತ್ ಆಗಿರ್ತದೆ. ಪ್ಯಾಷನೇಟ್ ಅಲ್ಲ, ನಾಟ್ ಪ್ಯಾಷನೇಟ್ ವೆಲ್ತ್ ಆಗಬೇಕು. ಗಾರ್ಡಿಯನ್ಸು ಮತ್ತು ಮಾರಲ್ ಗವರ್ನೆನ್ಸ್ ಆಗುತ್ತೆ. ಅದೇ ಫಿಲಾಸಫರ್ ಕಿಂಗ್ ಕಸ್ಟೋಡಿಯನ್ಸ್ ಆಫ್ ದಿ ಗುಡ್, ಜಸ್ಟಿಸು, ಆರ್ಡರ್ ಬರ್ತಾನೆ. ಪವರ್ಟಿ ಮತ್ತು ಎಕ್ಸೆಸಿವ್ ರಿಚಸ್ಸಿಂದ ಮಾಡ್ತಾನೆ, ಮಾರಲ್ ಇಕ್ವಿಲಿಬ್ರಿಯಮ್ನ ಬ್ಯಾಲೆನ್ಸ್ ಮಾಡ್ತಾನೆ. ದ ಕಮ್ಯುನಿಟಿ ವಿಚ್ ಹಸ್ ನೈದರ್ ಪವರ್ಟಿ ನಾರ್ ರಿಚಸ್ ವಿಲ್ ಆಲ್ವೇಸ್ ಹ್ಯಾವ್ ದ ನೋಬಲೆಸ್ಟ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾನೆ ಇವನು. ದ ಕಮ್ಯುನಿಟಿ ಅವರು ಪೂರ್ ಅಲ್ಲ, ಪವರ್ಟಿನ ಅಥವಾ ರಿಚ್ ಅಲ್ಲ, ವಿಲ್ ಆಲ್ವೇಸ್ ಹ್ಯಾವ್ ದ ನೋಬಲೆಸ್ಟ್ ಪ್ರಿನ್ಸಿಪಲ್ಸ್ ಅಂದರೆ ಕೈಂಡ್ ಆಫ್ ಮಿಡಲ್ ಕ್ಲಾಸ್. ಇವರೇ ಎಲ್ಲ ಜನಗಳ ಸಂಸ್ಕೃತಿ, ಸಂಸ್ಕಾರ, ದೇಶ ಮತ್ತು ಭಾಷೆ ಮತ್ತು ನಮ್ಮ ಜಲ, ಗಡಿ ಎಲ್ಲವನ್ನ ಕಾಪಾಡೋದು ಇದೇ ಮಿಡಲ್ ಕ್ಲಾಸ್ ಸೆಕ್ಟರ್ನವರು ಅಂತ ಅವನ ವಾದ. ಅವನು ಹೇಳಿಲ್ಲ ಡೈರೆಕ್ಟಾಗಿ. ಎಜುಕೇಷನ್ ಆಫ್ ದಿ ಸೋಲ್ ಏನು, ಹಾರ್ಮೋನಿ ಆಫ್ ಸೋಲ್ ಇರುತ್ತೆ, ರೀಸನ್ನು, ಸ್ಪಿರಿಟು, ಅಪಟೈಟು. ಮಾರಲ್ ಗೋಲ್ ಏನೊಂದು, ಫಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ವಿಕ್ಟ್ರಿ ಇಸ್ ಟು ಕಾನ್ಕ್ವರ್ ಯುವರ್ ಸೆಲ್ಫ್ ಇದ್ರದ್ದು. ಸ್ಪಿರಿಚುವಲ್ ಟ್ರೈನಿಂಗ್ ಕೊಡ್ತೀವಿ. ಸೆನ್ಸರ್ಶಿಪ್ ಆಫ್ ಲಿಟ್ರೇಚರ್, ಆರ್ಟ್ಸು ನಡೀತಿರುತ್ತೆ. ಅಲ್ಲಿ ಸೆನ್ಸರ್ಶಿಪ್ ಅಂದರೆ ಸಿಕ್ಕಿದ್ದನ್ನು ಕಂಡುಕೊಂಡಂಗೆ ಪ್ರಿಂಟ್ ಮಾಡೋಂಗಿಲ್ಲ. ಇದರಿಂದ ಹುಡುಗರುಗಳ್ದು ಮಾರಲ್ ಇಂಟಿಗ್ರಿಟಿನ ಪ್ರೊಟೆಕ್ಟ್ ಮಾಡ್ತೀವಿ. ಹಾರ್ಮ್ಫುಲ್ ಮಿತ್ಸ್ ಮತ್ತು ಇಮ್ಮರಲ್ ಸ್ಟೋರೀಸ್ ಇಲ್ಲಿ ಏನು ಮಾಡ್ಬಿಡ್ತೀವಿ ಅಂತಂದರೆ, ಈ ಹಾರ್ಮ್ಫುಲ್ ಸ್ಟೋರೀಸ್, ಮಿತ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ನಮಗೆ ದೈವವಾಣಿಯಾಗಿದೆ, ದೈವ ಸಂಕೇತವಾಗಿದೆ, ನಾನು ದೇವರ ಮಗ, ನಿಮ್ಮನ್ನು ಉದ್ಧಾರಕ್ಕಾಗಿ ನಾನು ಬಂದಿದ್ದೇನೆ, ಇದು ಡಿವೈನ್ ರೋಲ್ ಕಾನ್ಸೆಪ್ಟ್ ಹೆಂಗೆ ಬರುತ್ತೆ, ಹಿಂಗೆ ಕತೆ ಹುಟ್ಟಿಸ್ತೀವಿ. ಇದನ್ನ ನೋಡ್ಕೊಂತೀರಿ ಎಷ್ಟೋ ಜನ, ಹೌದೌದು ಅವ್ರು ಹೇಳ್ತಾರೆ ಅಂದರೆ ಸುಮ್ಮನೆ ಹೇಳೋದಿಲ್ಲ, ಅದಕ್ಕೊಂದಿನೋ ಲಾಜಿಕ್ ಇದೆ, ಅದಕ್ಕೊಂದಿನೋ ಮೆಥಡ್ ಇದೆ, ನಮ್ಮ ಹಿರಿಯರು ಮಾಡಿರ್ತಾರೆ ಅಂತ ನಂಬುವಂಥ ಒಂದಿಷ್ಟು ಜನಗಳು ಇರ್ತಾರಲ್ವ, ಅದನ್ನು ಆಗಬಾರ್ದು ಅಂತಂದು ಹೇಳಿ ಸೆನ್ಸರ್ಶಿಪ್ ಮಾಡಿಸ್ತಿರ್ತಾನೆ. ಎನಿ ಸ್ಟೋರಿ ವೆದರ್ ಟ್ರೂ ಆರ್ ಫಿಕ್ಷಿಯಸ್ ಈಸ್ ಯೂಸ್ಫುಲ್ ಇಫ್ ಇಟ್ ಹ್ಯಾಸ್ ಎ ಪ್ರಾಪರ್ ಎಜುಕೇಷನಲ್ ಇಂಪ್ಯಾಕ್ಟ್. ಅದು ಎಜುಕೇಷನ್ ಮಾಡಬೇಕು, ನಿಮ್ಮನ್ನು ಎಸೆನ್ಸಿಗೆ ಕರ್ಕೊಂಡು ಹೋಗಬೇಕು. ಇದು ಏನು ಮಾಡಬೇಕು, ಅದೇ ವರ್ಚ್ಯೂ, ಕರೇಜು ಮತ್ತು ಸೆಲ್ಫ್ ಡಿಸಿಪ್ಲಿನ್ ಕೊಡಬೇಕಿದು. ಆ ಥರ ಓದಿಸಿದ್ರು. ಫಿಸಿಕಲ್ ಆ್ಯಂಡ್ ಮ್ಯೂಸಿಕಲ್ ಎಜುಕೇಷನ್, ಅದೇ ಲ್ಯಾಕ್ ಆಫ್ ಆ್ಯಕ್ಟಿವಿಟಿ ಡಿಸ್ಟ್ರೆಸ್ ದ ಗುಡ್ ಕಂಡೀಷನ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಒಂದು ಆ್ಯಕ್ಟಿವಿಟಿಲಿ ತಡ್ಕೊಳ್ಬೇಕು, ಎಕ್ಸಸೈಸು, ಆಮೇಲೆ ಒಂದು ಹಾಡು ಕೇಳೋದು, ನಿಮ್ಮ ಹವ್ಯಾಸ ಇದ್ದರೆ ಡ್ರಾಯಿಂಗು ಏನಿದೆ ಅನ್ನೋದು ಮಾಡ್ಕೋಬೇಕು. ಇಲ್ಲಾಂದರೆ ಐಡಿಯಲಾಗಿ ಕುತ್ಕೋಬಾರ್ದು. ನಾನು ಬೇರೆ ಓದ್ತೀನಿ ಅಂದರೆ 3 ತಾಸು ಓದೋದಲ್ಲ, ನಿಮಗೇನೋ ಒಂದು ಮಾಡ್ತಿರ್ಬೇಕಾದ್ರೆ. ಮಾರಲ್ ಸೆನ್ಸಿಟಿವಿಟಿ, ಎಮೋಷನಲ್ ಬ್ಯಾಲೆನ್ಸ್ ಮಾಡುತ್ತೆ. ಸ್ಪೆಷಲೈಸೇಷನ್ ಆ್ಯಂಡ್ ರೋಲ್ಸ್ ಏನು, ಐಡೆಂಟಿಫೈ ನ್ಯಾಚುರಲ್ ಆ್ಯಪ್ಟಿಟ್ಯೂಡ್ಸ್ ಅರ್ಲಿ ಕೊಡುತ್ತೆ. ಇದು ಅಲೋಕೇಶನ್ ಟು ರೂಲರ್ಸು, ವಾರಿಯರ್ಸು, ಪ್ರೊಡ್ಯೂಸರ್ಸ್ ಎಲ್ರಿಗೂ ಬರುತ್ತೆ. ಜಸ್ಟಿಸ್ ಮೀನ್ಸ್ ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್, ಅದನ್ನೇ ಜಸ್ಟಿಸ್ ಅಂತೀವಿ. ನೆಕ್ಸ್ಟ್ ಜಸ್ಟಿಸ್, ವಿಸ್ಡಮ್, ಕರೇಜ್, ಟೆಂಪರೆನ್ಸ್. ಶೇಪ್ ಸಿಟಿಸನ್ಸ್ ಹೂ ವ್ಯಾಲ್ಯೂ ಎಥಿಕ್ಸ್ ಓವರ್ ಪರ್ಸ್ನಲ್ ಗೇನ್. ಹಿ ಹೂ ಕಮಿಟ್ಸ್ ಇನ್ಜಸ್ಟಿಸ್ ಈಸ್ ಎವರ್ ಮೇಡ್ ಮೋರ್ ರೆಚ್ಡ್ ದೆನ್ ಹಿ ಹೂ ಸಫರ್ಸ್ ಇಟ್. ಅಂದರೆ ಯಾರು ಇನ್ಜಸ್ಟಿಸ್ನ ಕ್ರಿಯೇಟ್ ಮಾಡ್ತೀವೋ ಅವನು ಮೋರ್ ಸಫರ್ ಮಾಡ್ತಾನೆ ಅಂತ ಹೇಳ್ತೇವೆ. ಎಥಿಕಲ್ಲು ಮತ್ತು ಮಾರಲ್ ಎಜುಕೇಷನಲ್ಲಿ ಕೊಡ್ತೀವಿ. ಫೋಕಸ್ ಅದೇ ಹೇಳಿದೇವಲ್ವ, ಥೆರಟಿಕಲ್ ಎಜುಕೇಷನು, ಪ್ರಾಕ್ಟಿಕಲ್ ಎಜುಕೇಷನು, ಪರ್ಪಸ್, ಇಂಟೆಲೆಕ್ಚುಯಲ್ ಎನ್ಲೈಟ್ಮೆಂಟು. ನಾಲೆಡ್ಜ್ ಅಕ್ವೈರ್ಡ್ ಅಂಡರ್ ಕಂಪಲ್ಷನ್ ಹ್ಯಾಸ್ ನೋ ಹೋಲ್ಡ್ ಆನ್ ದಿ ಮೈಂಡ್. ಬಟ್ ಪ್ರಾಕ್ಟಿಕಲ್ ಎಜುಕೇಷನ್ಗೆ ಏನು ಹೇಳ್ತೀವಿ, ಲೆಟ್ ಅರ್ಲಿ ಎಜುಕೇಷನ್ ಬಿ ಎ ಸಾರ್ಟ್ ಆಫ್ ಅಮ್ಯೂಸ್ಮೆಂಟ್ ಟು ಡಿಸ್ಕವರ್ ದ ಚೈಲ್ಡ್ಸ್ ನ್ಯಾಚುರಲ್ ಬೆಂಟ್ ಅದಕ್ಕೋಸ್ಕರ. ನೆಕ್ಸ್ಟ್ ಪೊಲಿಟಿಕಲ್ ಆ್ಯಂಡ್ ಸೋಷಲ್ ಸಿಗ್ನಿಫಿಕೆನ್ಸ್ ಏನು, ಅದೇ ಈಚ್ ಇಂಡಿವಿಜುವಲ್ಸು ಫಂಕ್ಷನಲ್ ಮ್ಯಾಚಸ್, ಟ್ಯಾಲೆಂಟು, ಮಾರಲ್ ಟ್ರೈನಿಂಗು, ವೈಸ್ ಗವರ್ನೆನ್ಸ್ ಆ್ಯಂಡ್ ಎಥಿಕಲ್ ಫಿಲಾಸಫಿ. ಕನ್ಕ್ಲೂಷನ್ ಏನಪ್ಪ, ಜಸ್ಟಿಸ್ಸು ಮತ್ತು ಎಜುಕೇಷನ್ ಇಂಟರ್ ಕನೆಕ್ಟೆಡ್ ಇದೆ. ಜಸ್ಟಿಸ್ ಈಸ್ ಅಚೀವ್ಡ್ ವೆನ್ ಎಜುಕೇಷನ್ ಅಲೈನ್ಸ್ ವಿತ್ ಇಂಡಿವಿಜುವಲ್ ವರ್ಚ್ಯೂ ವಿತ್ ಸೋಷಲ್ ಫಂಕ್ಷನ್ ಜೊತೆಗೆ ಆದರೆ ಜಸ್ಟಿಸ್ ಅಚೀವ್ ಆಗುತ್ತೆ. ಫಿಲಾಸಫಿಕಲ್ ವಿಷನ್ ಏನು, ಸ್ಟೇಟ್ ಮಿರರ್ಸ್ ಹಾರ್ಮೋನಿ ಆಫ್ ದಿ ಸೋಲ್ ಆಗುತ್ತೆ ಮತ್ತು ಸ್ಟೇಟ್ ಆಗುತ್ತೆ. ಈ ಎಜುಕೇಷನಿಂದ ಹಾರ್ಮೋನಿ ಬರುತ್ತೆ. ಓಕೆ, ಅವ್ರಿಗೆ ಅರ್ಥ ಆಗುತ್ತೆ, ನನಗೆ ಈ ಮಟ್ಟ, ನನಗೆ ಈ ಕ್ಲಾಸು, ಅವನು ಓದಿದ್ದಾನೆ, ಅವ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಅವನು ಸೋಲ್ಜರು, ನೆಕ್ಸ್ಟ್ ಅವ್ನು ಫಿಲಾಸಫರ್ ಕಿಂಗ್ ಆಗ್ತಾನೆ ಅಂತ. ಈ ಜಸ್ಟ್ ಸ್ಟೇಟ್ ಈಸ್ ಫೌಂಡೆಡ್ ಅನ್ ಎಜುಕೇಟೆಡ್ ವರ್ಚ್ಯೂ, ರ್ಯಾಷನಲ್ ಆರ್ಡರ್ ಆ್ಯಂಡ್ ಎಥಿಕಲ್ ಗವರ್ನೆನ್ಸ್ ಅಂತ ಎಷ್ಟು ಕನ್ಕ್ಲೂಷನ್ ಕೊಡ್ತಾರೆ. ಇದನ್ನು ನಾವು ನೋಡಿದವಲ್ವ.
ಆಮೇಲೆ ಥಿಯರಿ ಆಫ್ ನಾಲೆಡ್ಜ್, ಎಜುಕೇಷನ್ ಬಂದಿರೋದ್ರಿಂದ ನಾನು ನಾಲೆಡ್ಜ್ ಬಗ್ಗೆ ಏನು ಹೇಳ್ತೇನೆ, ಹ್ಯೂಮನ್ ಬೀಯಿಂಗು ಸೆನ್ಸಿಟಿವ್, ಇಂಟೆಲಿಜಿಬಲ್, ಅದೇ ಡಿಫ್ರೆನ್ಸಸ್ ಆಫ್ ನೋಡಿದ್ವಲ್ಲ ದಿಸ್ ವರ್ಲ್ಡು ಮತ್ತು ಐಡಿಯಲ್ ವರ್ಲ್ಡು. ಆಮೇಲೆ ಅವನಿಗೆ ಬಾಡಿ ಮತ್ತು ಸೋಲ್ ಇರುತ್ತಾ, ಈ ಬಾಡಿ ಏನು ಬೇಕಂತ ಸೋಲ್ನ ತಿಳ್ಕೊಂಡು ಹೋದರೆ ವಾಟ್ ನಿನಗೆ ವಿಶಸ್ಸು ಮತ್ತು ವಾಲ್ಯೂಷನ್ಸ್ ಇರುತ್ತೆ. ಥಿಂಕ್ ಮಾಡ್ತೀಯ ಅವಾಗ ನಿನಗೆ ಎಪಿಸ್ಟೆಮಿ ಡಾಕ್ಸ್ ಬರುತ್ತೆ. ಡಾಕ್ಸ ಅಂತಂದರೆ ಅದೇ ಬಿಲೀಫು, ಇಮ್ಯಾಜಿನೇಷನ್, ಸೆನ್ಸರಿ. ಇದು ನನ್ನ ಬಿಲೀಫಪ್ಪ, ನನ್ನ ಇಮ್ಯಾಜಿನೇಷನ್ ಅಪ್ಪ ಅಂತ ಹೇಳ್ತೀವಲ್ಲ, ಅವಾಗ ನಿಮಗೆ ಫಾಲ್ಸಿಫಿಕೇಷನ್ ಮಾಡೋಕ್ಕೆ ಅದು ನಿನ್ನ ಬಿಲೀಫ್ ಆಗಿರುತ್ತೆ. ಅದು ಎಲ್ಲರ ಮೇಲೆ ಆಗಬೇಕಿಲ್ಲ. ಯುವರ್ ಬಿಲೀಫ್ ಇಸ್ ಯುವರ್ ಬಿಲೀಫ್, ಯುವರ್ ಬಿಲೀಫ್ ಇಸ್ ನಾಟ್ ಅ ಸೊಸೈಟಲ್ ಬಿಲೀಫ್, ಯುವರ್ ಬಿಲೀಫ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ದಿ ಯೂನಿವರ್ಸಲ್, ಬಟ್ ಇಸ್ ಎಪಿಸ್ಟೆಮಿ ಅದೇ ಇಂಟೆಲೆಕ್ಚುವಲ್, ಅದೇ ಟ್ರುತ್, ಅದೇ ಯೂನಿವರ್ಸಲ್, ಅದೇ ಟ್ರೂ ನಾಲೆಡ್ಜ್, ಅದೇ ಇಂಟೆಲಿಜೆನ್ಸ್, ರೀಸನಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಮೇಲೆ ಪ್ಲೇಟೋದು ಏನು ವ್ಯೂಸ್ ಇದ್ದಾವೆ ನೋಡೋಣ ಈಗ. ಓಕೆನಾ. ಈ ಥಿಯರಿ ಆಫ್ ಎಜುಕೇಷನ್ ಮತ್ತು ಆಮೇಲೆ ಈ ಕಮ್ಯುನಿಸಮ್ ಆಫ್ ವೈಸ್ನ ಮೇಲೆ ಕೂಡ ಅರಿಸ್ಟಾಟಲ್ ಮುಂದೆ ಕಮೆಂಟ್ ಮಾಡ್ತಾನೆ, ಹಿಂಗಲ್ಲ ಗುರು, ಫ್ಯಾಮಿಲಿನ ಮೇಜರ್ ಪ್ರಿನ್ಸಿಪಲು, ನೀನು ಅದನ್ನೇ ಮಾಡ್ಬಿಟ್ರೆ ಹೆಂಗೆ. ಆಮೇಲೆ ಎಜುಕೇಷನಾಗ ಏನು ಹೇಳ್ತಾರೆ, ನೀನು ಇವ್ರನ್ನ ಸೋಲ್ಜರ್ಸ್ ಅಂತ ಹೇಳ್ತಿ, ಇವರನ್ನು ವಾರಿಯರ್ ಕ್ಲಾಸ್ ಅಂತ, ಸೊ ಇವರು ಪ್ರೊಡ್ಯೂಸಿಂಗ್ ಕ್ಲಾಸು, ಇವರು ವಾರಿಯರ್ ಕ್ಲಾಸು, ಇವರು ಫಿಲಾಸಫರ್. ಇಲ್ಲ ಗುರು, ಕೆಲವೊಬ್ರು ಲೈಫ್ ಕಂಡೀಷನಿಗೆ ಒಬ್ರು ಇವಾಗ ಅರ್ಥ ಆಗಿಲ್ಲ, ಅವ್ನಿಗೆ ಇಲ್ಲಿ ಹೋದ್ಮೇಲೆ ಅರ್ಥ ಆಗುತ್ತೆ, ಅವ್ನು ಅವಾಗ ಓದಬೇಕು ಅನ್ಸುತ್ತೆ. ನೀವು ಅವ್ನಿಗೆ ಓದೋ ಆಪ್ಷನ್ನೇ ತೆಗೆದುಬಿಟ್ಟು, ಅವ್ರಿಗೆ ಎಲಿಜಿಬಿಲಿಟಿನೇ ತೆಗೆದುಬಿಟ್ಟು ಅಲ್ವಾ, ನಿಂದು ಇದು ಹೆಂಗೆ ರಿಜಿಡ್ ಕ್ಲಾಸ್ ಮಾಡಿಬಿಟ್ಟಿದೆಯಾ ನೀನು ಅಂತಂದು ಹೇಳಿ ಅದನ್ನ ಕಮೆಂಟ್ಸ್ ಬರ್ತಾರೆ. ಮುಂದೆ ವಿಲ್ ಅಂಡರ್ಸ್ಟ್ಯಾಂಡ್. ಈಗ UPSC ಒಬ್ಬೊಬ್ಬರಿಗೆ 30ನೇ ವಯಸ್ಸಿಗೋ 28ಕ್ಕೋ ಅರ್ಥ ಆಗುತ್ತೆ, ಬಿಕಾಸ್ ಆಫ್ ದೇರ್ ಸೋಷಲ್ ಕಂಡೀಷನ್. ಎಲ್ಲ ಶ್ರೀಮಂತರ ಮಕ್ಕಳು ಅಥವಾ IAS ಆಫೀಸರ್ಸ್ ಮಕ್ಕಳು, ಗೌರ್ಮೆಂಟಲ್ಲಿ ಆಫೀಸರ್ಸ್ ಅವ್ರ ಮಕ್ಕಳು ಅವ್ರಿಗೆ ಮೊದಲೇ ಎಕ್ಸ್ಪೋಜರ್ ಕೊಟ್ಟಿರ್ತಾರೆ. ನೀನು ನೋಡು, ಕಿಂಗ್ ಆಗಬೇಕು, IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕಂದ್ರೆ ಹೀಗೆ ಓದಬೇಕು, ಹೀಗೆ ಮಾಡಬೇಕು, ಇದು ಹೀಗೆ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ನಂಬಿಸಿ ಬಿಲೀಫ್ ಕೊಟ್ಟು ಅವ್ರಿಗೆ ಸಿಸ್ಟಮ್ನ ಹೇಳ್ಕೊಟ್ಟಿರ್ತಾರೆ. ಪಾಪ ದೋಸ್ ಹೂ ಡೋಂಟ್ ನೋ ಆಲ್ ದಿಸ್ ಕೈಂಡ್ ಆಫ್ ಸಿಸ್ಟಮ್, ಎಜುಕೇಷನ್ ಇಲ್ಲ, ಎಕ್ಸ್ಪೋಜರ್ ಇಲ್ಲ, ಸೋಷಿಯೋ ಎಕನಾಮಿಕ್ ಕಂಡೀಷನ್ಸಲ್ಲಿ ಅವ್ರು ಬುರ್ಗ ಬೆಳಿಗ್ಗೆ ಮತ್ತು ಸಾಯಂಕಾಲ ಎದ್ರು ಬಿದ್ದರು, ನೋಡಿದ್ರು, ಮಾಡಿದರು. ಅದೇ ವರ್ಕಿಂಗ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರು ನೋಡಿರ್ತಾರೆ, ಅವ್ರ ಫ್ಯಾಮಿಲಿಯಲ್ಲಿ ಯಾರು ಗೌರ್ಮೆಂಟ್ ಆಫೀಸರ್ಸ್ ಇರೋದಿಲ್ಲ, ಅವ್ರು ಇದ್ರ ಮೇಲೆ ನಂಬಿಕೆ ಇರೋದಿಲ್ಲ. ಅವ್ರು ಓದಬೇಕಲ್ವ, ಅವರು ಮುಂದೆ ಬರಬೇಕಲ್ವ. ಬರೀ ರಾಜನ ಮಕ್ಕಳು ರಾಜ ಆಗೋದಲ್ವ, ಬರೀ ತಹಶೀಲ್ದಾರ್ ಮಕ್ಕಳು ಅಷ್ಟೇ ತಹಶೀಲ್ದಾರ್ ಆಗೋದಲ್ಲ, ಬರೀ ಮೇಷ್ಟ್ರ ಮಕ್ಕಳು ಅಷ್ಟೇ ಅಲ್ಲ ಓದೋದು ಅಷ್ಟೇ ಅಲ್ಲ. ಒಬ್ಬ ಕೂಲಿ ಕಾರ್ಮಿ ಮಾಡುವ ಮಕ್ಕಳು ಕೂಡ ಅವರ ಮನೆಯ ಮಕ್ಕಳು, ಒಬ್ಬ ರೈತನ ಮಗ, ಒಬ್ಬ ಆಟೋ ಓಡಿಸುವಂಥ ಮಕ್ಕಳು, ಅವರು ಕೂಡ IAS ಆಗಬೋದು, IPS ಆಗಬೋದು, ಈ ದೇಶದ ಪ್ರಧಾನಿ ಆಗಬೋದು, ಯಾರು ಏನು ಬೇಕಾದರೂ ಆಗ್ಬೋದು. ಇದನ್ನು ಆಗಬೇಕು ಈ ದೇಶದಲ್ಲಿ, ಇದಕ್ಕೆ ಯಾರೋ ಸತ್ತು ಅಲ್ಲ. ಅದಕ್ಕೆ ಅವರಿಗೆ ಅರ್ಥ ಆಗಿರುವುದಿಲ್ಲ. ಇದು ಅರ್ಥ ಆಗೋಷ್ಟರಲ್ಲಿ ತುಂಬ ಟೈಮ್ ಇರುತ್ತೆ, ಅವ್ರ ಹತ್ರ ದುಡ್ಡು ಇರುವುದಿಲ್ಲ. ಅದಕ್ಕೆ ಅವರೇ ಕಷ್ಟಪಟ್ಟು ಓದಿ ಅವರೇ ಬೆಳೆಸ್ಕೋಬೇಕಾಗಿರುತ್ತೆ. ಅವರಿಗೆ ಅಪ್ಪ ಅಮ್ಮನ ಸಪೋರ್ಟ್ ಇರುತ್ತೆ, ಅವ್ರ ಅಪ್ಪ ಅಮ್ಮಗೆ ಗೊತ್ತಿರೋದಿಲ್ಲ, ಈ ಸಿಸ್ಟಮಲ್ಲಿ ನಂಬಿಕೆ ಇರೋದಿಲ್ಲ. ಅದಕ್ಕೆ ಎಜುಕೇಷನ್ ಇಂಪಾರ್ಟ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಯೂನಿವರ್ಸಲ್ ಎಜುಕೇಷನ್ ಇಲ್ಲ. ಎಲ್ಲಿ ನಮಗೆ ಈಗ ದರ್ ಇಸ್ ICSE ಇದೆ, ಸ್ಟೇಟ್ ಸಿಲೆಬಸ್ ಇದೆ, CBSE ಇದೆ, KV ಇದೆ. ಅದು ಎಷ್ಟು ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಿದೆ ನೋಡಿ. ಉಳ್ಳವರ ಮಕ್ಕಳು ಉತ್ತಮ ಒಳ್ಳೆ ಶಾಲೆಗಳನ್ನು ಹೋದರೆ, ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಿತ್ತು ಹೋದ ಬೆಂಚು, ಬೀಳುವ ಮನೆ, ಹರಿದು ಹೋದ ಬೋರ್ಡು, ಬರದೇ ಇರುವ ಟೀಚರ್ಸು, ಕಿತ್ಕೊಂಡು ಹೋಗಿರುವ ಲ್ಯಾಪ್ಟಾಪ್ಸ್ಗಳು, ಇದರಲ್ಲಿ ಓದಬೇಕು. ಅವರು ಮತ್ತೆ ಎಲ್ಲರ ಜೊತೆಗೂ ಕಾಂಪೀಟ್ ಮಾಡಬೇಕು. ಹೌ ದ ಬ್ಯಾಡ್ ಸಿಚುವೇಶನ್ ವಿ ಆರ್ ಇನ್ ಎ ಪೆಥಟಿಕ್ ಕಂಡೀಷನ್ಸ್ ಇದೆಲ್ಲವನ್ನು ಇಂಪ್ರೂವ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಒಂದಿಷ್ಟು ಕಮೆಂಟ್ಸ್ ಪರ ವಿರೋಧ ಇದೆ. ವಿಲ್ ಲರ್ನ್ ಆಲ್ ದೋಸ್ ಥಿಂಗ್ಸ್. ಓಕೆ, ದಿಸ್ ಈಸ್ ಅ ಪಾರ್ಟ್. ಈಗ ಇಷ್ಟೆಲ್ಲವನ್ನು ಸೇರಿ ಏನು ಮಾಡಬೇಕು, ಸ್ಟೇಟ್ ಮಾಡೋಕ್ಕಂತ ಇದೆ. ಸ್ಟೇಟ್ ಮಾಡೋಕ್ಕಂತ ಒಂದು ಕಾನ್ಸೆಪ್ಟ್ ಏನಪ್ಪ, ಒಂದು ಜಸ್ಟ್ ಸ್ಟೇಟ್ ಮಾಡಂಗರು, ಆ ಜಸ್ಟ್ ಸ್ಟೇಟು ಹಾರ್ಮೋನಿಯಸ್ ಆಗಿರಬೇಕು ಅಂತ ಹೇಳ್ತಾನಲ್ವ, ಅದರವ್ರ ಫಂಕ್ಷನ್ ಅವ್ರ ಕೆಲಸ ಮಾಡಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಬರ್ತೀವಿ. ಈಗ ಒಂದು ಐಡಿಯಲ್ ಸ್ಟೇಟ್ ಇರಬೇಕು. ಇದು ಜಸ್ಟಿಸ್ಸು, ವರ್ಚ್ಯೂ, ರೀಸನ್. ಇಷ್ಟು ನೋಡು, ಐಡಿಯಲ್ ಸ್ಟೇಟ್ ಅಂದರೆ ಇಷ್ಟ ಆಗ್ಬಿಡು. ಜಸ್ಟಿಸ್ ಇರುತ್ತೆ, ಅದಕ್ಕೆ ವರ್ಚ್ಯೂ ಇರುತ್ತೆ, ರೀಸನ್ ಗೈಡ್ ಮಾಡುತ್ತೆ. ಇಷ್ಟೇ. ಫಿಲಾಸಫರ್ ಕಿಂಗು ವಿಸ್ಡಮ್ ಇದೆ, ಮೊರಲಿಟಿ ಇದೆ, ಫಿಲಾಸಫಿಕಲ್ ಫೌಂಡೇಶನ್ ಇದೆ, ರೂಲ್ ಆಫ್ ವೈಸ್ ಮಾಡ್ತಾನೆ, ಅರಿಸ್ಟೋಕ್ರಸಿ ಇರುತ್ತೆ, ಮಾರಲ್ ಮತ್ತು ಪೊಲಿಟಿಕಲ್ ಲೀಡರ್, ಹಾರ್ಮೋನಿಯಸ್ ಸೊಸೈಟಿ ಇರುತ್ತೆ. ಫಿಲಾಸಫರ್ ಕಿಂಗ್ ಅಂತ ಹೇಳಿದ್ವಲ್ಲ, ಅದೇ ಅವನಿಗೆ ಲವ್ ಫಾರ್ ಟ್ರುತ್ ಇರಬೇಕು. ಅಂದರೆ ಲವ್ ಫಾರ್ ಟ್ರುತ್ ಇರಬೇಕು, ನಾಲೆಡ್ಜ್ ಇರಬೇಕು, ವರ್ಚ್ಯೂ ಇರಬೇಕು. ಇವು ಫಿಲಾಸಫರ್ ಕಿಂಗ್ ಹಾಕಾನೆ. ಆಮೇಲೆ ಪವರಿಗೋಸ್ಕರ, ದುಡ್ಡು ಮಾಡೋಕ್ಕೋಸ್ಕರ, ವೆಲ್ತ್ಗೋಸ್ಕರ ಅಲ್ಲ, ಕಾಮನ್ ಗುಡ್ ಆ್ಯಂಡ್ ಜಸ್ಟಿಸ್ಗೋಸ್ಕರ ವರ್ಕ್ ಮಾಡ್ತಾನೆ. ಅದೇ ಆಂಟಿಲ್ ಫಿಲಾಸಫರ್ ಕಿಂಗ್ಸ್ ಲರ್ನ್ ಫಿಲಾಸಫಿ, ದರ್ ಇಸ್ ನೋ ಎಂಡ್ ಟು ದ ಪ್ರೆಡಿಕಮೆಂಟ್ ಆಫ್ ದಿ ಕಾಮನ್ ಪೀಪಲ್. ಕ್ವಾಲಿಟೀಸ್ ಏನು, ನಾಲೆಡ್ಜ್ ಆಫ್ ದಿ ಫಾರ್ಮ್ ಆಫ್ ಗುಡ್ ಇರಬೇಕು, ಮಾರಲ್ ಎಕ್ಸಲೆನ್ಸ್ ಇರಬೇಕು, ಇಂಟೆಲೆಕ್ಚುಯಲ್ ಟ್ರೈನಿಂಗ್ ಆಗಿರುತ್ತೆ, ಎಜುಕೇಷನು, ರೀಸನಿಂಗು, ಮಾರಲ್ ಡಿಸಿಪ್ಲಿನು. ಪ್ರಿಯಾರಿಟೀಸ್ ಕಲೆಕ್ಟಿವ್ ವೆಲ್ಫೇರ್ ಓವರ್ ದ ಪರ್ಸ್ನಲ್ ಇಂಟ್ರೆಸ್ಟ್, ಮಾರಲ್ ಮೋಟಿವೇಶನ್ ಇರುತ್ತೆ, ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಆಗಿರುತ್ತೆ, ರಿಗರಸ್ ಕರಿಕ್ಯುಲಮ್ಮು, ಮಾರಲ್ ಫಾರ್ಮೇಷನ್, ಟೆಂಪರೆನ್ಸ್, ಕರೇಜ್, ರೀಸನ್, ಪರ್ಪಸ್ ಏನೋ ರಿಕಗ್ನೈಸ್ ದ ಗುಡ್, ಜಸ್ಟ್ ಗವರ್ನೆನ್ಸು. ಇದನ್ನ ರೂಲ್ ಬೈ ರೀಸನ್ ಆ್ಯಂಡ್ ವರ್ಚ್ಯೂ, ಕ್ರಿಯೇಟಿಂಗ್ ಪೊಲಿಟಿಕಲ್ ಹಾರ್ಮೋನಿ ಮಾಡ್ತಾನೆ. ಪ್ಲೇಟೋಸ್ ಐಡಿಯಲ್ ಸ್ಟೇಟ್, ಅದು ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕಂತ ಹೇಳಿದ್ದೀನಿ. ಫಿಲಾಸಫರ್ ಕಿಂಗು, ವಾರಿಯರ್ಸು, ಪ್ರೊಡ್ಯೂಸರ್ಸ್. ಐಡಿಯಲ್ ಸ್ಟೇಟಿನ ಪ್ರಿನ್ಸಿಪಲ್ ಏನು, ಹಾರ್ಮೋನಿ ಬರಬೇಕು. ಈ ಹಾರ್ಮೋನಿ ಬರಬೇಕು ಅಂತಂದರೆ ಜಸ್ಟಿಸ್ ಇರಬೇಕು. ಜಸ್ಟಿಸ್ ಅಂತಂದರೆ ಫಂಕ್ಷನಲ್ ಸ್ಪೆಷಲೈಸೇಷನ್ ಮಾಡ್ತಾರೆ. ಇಷ್ಟೇ ನೋಡ್ರಿ,
ಇದು ಹಾರ್ಮೋನಿ ಇರಬೇಕಂತಂದರೆ ಫಂಕ್ಷನಲ್ ಸ್ಪೆಷಲೈಸೇಷನ್ ಆಗ್ಬೇಕು. ಇದು ಫಂಕ್ಷನಲ್ ಸ್ಪೆಷಲೈಸೇಷನ್ ಆಗಬೇಕಂತಂದರೆ ಜಸ್ಟಿಸ್ ಆಗಬೇಕು. ಈ ಜಸ್ಟಿಸ್ ಇರಬೇಕಂದ್ರೆ ಎಜುಕೇಷನ್ ಕೊಡಬೇಕು. ಇಷ್ಟೇ, ಇದು ಐಡಿಯಲ್ ಸ್ಟೇಟಿನ ಕಂಡೀಷನ್. ಸ್ಪೆಷಲೈಸೇಷನ್, ಎಫಿಷಿಯನ್ಸಿ ಥ್ರೂ ಡಿವಿಷನ್ ಆಫ್ ಲೇಬರ್, ಯೂನಿಟಿ ಇರುತ್ತೆ. ಕಮ್ಯುನಿಟಿ ಆಫ್ ಪ್ರಾಪರ್ಟಿ ಆ್ಯಂಡ್ ಫ್ಯಾಮಿಲಿ ಹೇಳಿದೆ, ಕಲೆಕ್ಟಿವ್ ಓನರ್ಶಿಪ್ ಅಮಂಗ್ ದಿ ರೂಲರ್ಸು ಮತ್ತು ವಾರಿಯರ್ಸು. ಇದರಿಂದ ಗ್ರೀಡು, ಕನ್ಫ್ಲಿಕ್ಟು, ಇನ್ಇಕ್ವಾಲಿಟಿನ ತೆಗೆದಾಕ್ತೀವಿ. ನನಗೆ ಅಷ್ಟು ಬೇಕು, ನಾನು ಕೆಲಸ ಮಾಡಿಕೊಂಡು ಕರಪ್ಷನ್ ಮಾಡೋದನ್ನು ನಿಲ್ಲಿಸ್ಬೋದು ಅಂತ. ನೋ ಪ್ರೈವೇಟ್ ಪ್ರಾಪರ್ಟಿ, ಆಲ್ ಗುಡ್ಸ್ ಆರ್ ಶೇರ್ಡ್ ಫಾರ್ ಕಲೆಕ್ಟಿವ್ ವೆಲ್ಫೇರ್ ಇರುತ್ತೆ. ಇದು ಫ್ಯಾಮಿಲಿ ಇರೋದಂಗಿಲ್ಲ. ಚಿಲ್ಡ್ರನ್ ರೈಸ್ ವಿತ್ ದ ಸ್ಟೇಟ್ ಟು ಎನ್ಶ್ಯೂರ್ ನ್ಯೂಟ್ರಲ್ ಅಪ್ಬ್ರಿಂಗಿಂಗ್ ಅಂದ ಲಾಯಲ್ಟಿ ಆಫ್ ಜಸ್ಟಿಸ್ ಇರುತ್ತೆ. ಎಜುಕೇಷನ್ ಇನ್ ದ ಐಡಿಯಲ್ ಸ್ಟೇಟ್, ಅದೇ ಟ್ರೈನ್ ಇಂಡಿವಿಜುವಲ್ಸ್ ಅಕಾರ್ಡಿಂಗ್ ಟು ದ ನ್ಯಾಚುರಲ್ ಆಪ್ಟಿಟ್ಯೂಡ್, ಫಿಸಿಕಲ್, ಮೊರಲ್, ಇಂಟೆಲೆಕ್ಚುವಲ್. ಇದರಿಂದ ಗೋಲ್ ಏನು? ಫಿಲಾಸಫಿಕಲ್ ಕಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಾರ್ಮ್ಸ್ ಮತ್ತು ವರ್ಚ್ಯೂಸ್. ದ ಡೈರೆಕ್ಷನ್ ಇನ್ ವಿಚ್ ದ ಎಜುಕೇಷನ್ ಸ್ಟಾರ್ಟ್ಸ್, ಮ್ಯಾನ್ ವಿಲ್ ಡಿಟರ್ಮೈನ್ ಹಿಸ್ ಫ್ಯೂಚರ್ ಲೈಫ್. ಅದೇ ಹೇಳಿದ್ನಲ್ವಾ. ರೋಲ್ ಆಫ್ ಲಾ ಇನ್ ದ ಐಡಿಯಲ್ ಸ್ಟೇಟ್ ಏನು ಮಾಡುತ್ತೆ? ಲಾ ಈಸ್ ಗೈಡೆಡ್ ಬೈ ಫಿಲಾಸಫರ್ಸ್ ವಿಸ್ಡಮ್ ರಾದರ್ ದನ್ ರಿಜಿಡಿಟಿ. ಫಿಲಾಸಫರ್ನ ವಿಸ್ಡಮ್ ಹೇಗಿರುತ್ತೋ ಹಾಗೆ ಲಾ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಪ್ಲೇಟೋಸ್ ಕಾನ್ಸೆಪ್ಟ್ ಆಫ್ ಲಾ. ಈ ಲಾ ಮತ್ತು ಬೇರೆ ಕಡೆಗೆ ಬೇರೆ ಥರ ಬರುತ್ತೆ. ಫಿಲಾಸಫರ್ ಕಿಂಗ್ ಕಾನ್ಸೆಪ್ಟ್ ಆಫ್ ಪ್ಲೇಟೋಲ್ಲಿ ಈ ಥರ ಬರುತ್ತೆ. ದ ಪ್ಲೇಟೋ ಮಾಡರೇಟ್ಸ್ ಲಾ ಬಿಕಮ್ಸ್ ನೆಸೆಸರಿ ವೆನ್ ಫಿಲಾಸಫಿಕಲ್ ರೂಲ್ ಈಸ್ ಅಬ್ಸೆಂಟ್ ಅಂತ ಹೇಳ್ತಾನೆ. ಫಿಲಾಸಫಿಕಲ್ ರೂಲ್ ಇಲ್ಲ ಅಂದಾಗ ಮಾತ್ರ ಲಾ ಬೇಕು ಅಂತ ಅವ್ನ ಕಾನ್ಸೆಪ್ಟು. ನೆಕ್ಸ್ಟು ಇದರಿಂದ ಜಸ್ಟಿಸ್ಸು, ಆರ್ಡರ್ ಮೇಂಟೈನ್ ಆಗುತ್ತೆ, ರ್ಯಾಷನಲ್ ಕಂಡಕ್ಟ್ ಇರುತ್ತೆ, ಹಾರ್ಮೋನಿ ಇರುತ್ತೆ ಸೊಸೈಟಿಲಿ. ಫಿಲಾಸಫರ್ಸ್ ನಾಲೆಡ್ಜ್ ಆ್ಯಂಡ್ ಗವರ್ನೆನ್ಸು, ಎಟರ್ನಲ್ ಫೋರಮ್ಸ್ ಇರುತ್ತೆ, ರಿಫ್ಲೆಕ್ಟಿವ್ ಆಫ್ ಟ್ರುತ್, ಮೊರಾಲಿಟಿ, ಅಲೈನ್ ಪೊಲಿಟಿಕಲ್ ಆರ್ಡರ್ ಮತ್ತು ಮೆಟಾಫಿಸಿಕಲ್ ಟ್ರುತ್ ಅಲೈನ್ ಆಗ್ತವೆ. ಗವರ್ನೆನ್ಸ್ನ ಹೇಗೆ ಕ್ರಿಯೇಟ್ ಮಾಡ್ತಾನೆ? ಅರಿಸ್ಟೋಕ್ರಸಿ ಅಂತ ಹೇಳ್ತಾನೆ. ಇಟ್ಸ್ ದ ರೂಲ್ ಆಫ್ ದ ಬೆಸ್ಟ್, ವಿಸ್ಡಮ್ ಆ್ಯಂಡ್ ವರ್ಚುವಲ್. ಇದು ಐಡಿಯಲ್ ಫಾರ್ಮು. ರೂಲ್ ಬೈ ಫಿಲಾಸಫರ್ ಕಿಂಗ್ಸು, ಹಾರ್ಮನಿ ಇರುತ್ತೆ, ಜಸ್ಟಿಸ್ ಇರುತ್ತೆ. ಅದರ ನೆಕ್ಸ್ಟ್ ಟೈಮೋಕ್ರಸಿ, ರೂಲ್ ಆಫ್ ಹಾನರ್. ಈ ಕರೇಜ್ ಮತ್ತು ಆ್ಯಂಬಿಷನ್ ಇದೆ, ಅದೇ ವಾರಿಯರ್ ಕ್ಲಾಸ್ ಇತ್ತಂದರೆ ಇಲ್ಲಿ ಡಿಕ್ಲೈನ್ ಬಿಗಿನ್ ಸ್ಟಾರ್ಟ್ ಆಗುತ್ತೆ. ಮಿಲಿಟ್ರಿ ವರ್ಚ್ಯೂ ಡಾಮಿನೇಟ್, ಲವ್ ಆಫ್ ಹಾನರ್ ಲೀಡ್ಸ್ ಟು ಅಗ್ರೆಷನ್. ಈಗ ನೀವು ಮಿಲಿಟ್ರಿ ಜುಂತಾ ರೂಲ್ ನೋಡ್ತಾ ಇರ್ತೀವಲ್ಲ ಮ್ಯಾನ್ಮಾರಲ್ಲಿ, ಈಗ ರೀಸೆಂಟಾಗಿ ಇನ್ನೊಂದು ಯಾವುದೋ ಆಫ್ರಿಕನ್ ಕಂಟ್ರಿಲಿ ಆಗಿರೋವಂಥದ್ದು. ಮಿಲಿಟ್ರಿ ರೂಲ್ ಆಗಿತ್ತಿದೆ ಅಂದರೆ ಅಲ್ಲಿ ಡಿಕ್ಲೈನ್ ಬಿಗಿನ್ಸ್ ಅಂತ ಹೇಳ್ತಾರೆ. ಆಲಿಗ್ಯಾರ್ಕಿ ಅಂದರೆ ರೂಲ್ ಆಫ್ ದಿ ವೆಲ್ತಿ ಫ್ಯೂ. ಶ್ರೀಮಂತರ ಪಟಾಭದ್ರ ಹಿತಾಸಕ್ತಿಗಳು ರಾಜ್ಯವನ್ನು ಆಳಿದ್ದಲ್ಲಿ ಅದನ್ನ ಆಲಿಗ್ಯಾರ್ಕಿ ಆಗುತ್ತೆ, ವೆಲ್ತ್ ಆಗುತ್ತೆ, ಇನ್ಇಕ್ವಾಲಿಟಿ ಆಗುತ್ತೆ, ಕ್ಲಾಸ್ ಕಾನ್ಫ್ಲಿಕ್ಟ್ ಆಗುತ್ತೆ. ರಿಚ್ ಮತ್ತು ಪೂರ್, ಅವರು ಪೂರನ್ನು ತುಚ್ಛವಾಗಿ, ಕಡು ಮನುಷ್ಯರಂತೆ, ಮನುಷ್ಯಕ್ಕಿಂತ ಕಡುವಾಗಿ ತುಂಬ ಚೀಪಾಗಿ ನಡೆಸ್ಕೊಂಡ್ಬಿಟ್ಟಿರ್ತಾರೆ ಪೂರ್ಗಳನ್ನ. ಅವಾಗ ಗ್ರೀಡ್ ರಿಪ್ಲೇಸಸ್ ವರ್ಚ್ಯೂ ಆಗಿಬಿಡುತ್ತೆ. ಇದು ವರ್ಚ್ಯೂನ ರಿಪ್ಲೇಸ್ ಮಾಡಿಬಿಡುತ್ತೆ, ಗ್ರೀಡ್ ಬಂದುಬಿಡುತ್ತೆ, ಡೆಮೋಕ್ರಸಿಯಾಗಿ ಬರುತ್ತೆ. ನೆಕ್ಸ್ಟ್ ರೂಲ್ ಆಫ್ ಮನಿ, ಇದು ಫ್ರೀಡಮ್ ಇರುತ್ತೆ, ಡಿಸಾರ್ಡರ್ ಇರುತ್ತೆ. ಇದು ಡೆಮೋಕ್ರಸಿ ಅಕಾರ್ಡಿಂಗ್ ಟು ಪ್ಲೇಟೋ. ಲಿಬರ್ಟಿನೇ ಹೆಚ್ಚು ಎಕ್ಸೆಸಿವ್ ಆಗಿಬಿಡುತ್ತೆ. ಇಲ್ಲಿಂದ ಕೆವಾಸ್ ಆಗುತ್ತೆ. ನನಗೆ ನಾನು ಇದನ್ನು ಮಾಡ್ತೀನಿ, ಇದು ನನ್ನ ಲಿಬರ್ಟಿನಿ, ಅದನ್ನು ಮಾಡ್ತೀನಿ, ಅದು ನನ್ನ ಲಿಬರ್ಟಿ, ನೀವೇನು ಕೇಳ್ತೀರ, ನಾನು ಹೆಂಗೆ ಬೇಕಾದ್ರೂ ಬರ್ತೀನಿ ಅಂತ ಬಂದುಬಿಡ್ತಾರೆ. ಅವಾಗ ಡೆಮೋಗಾಗ್ಸ್ ಎಕ್ಸ್ಪ್ಲಾಯ್ಟ್ ದ ಮಾಸಸ್ ಮಾಡ್ತಾರೆ, ಟೈರನಿ ಆಗುತ್ತೆ. ನೋಡಿ, ಅರಿಸ್ಟೋಕ್ರಸಿಗೂ ಟೈರನಿಗೂ ಡಿಫ್ರೆನ್ಸ್ ಇದೆ. ಅರಿಸ್ಟೋಕ್ರಸಿ ಒಬ್ಬ ಬೆಸ್ಟ್ ರೂಲರ್. ಅರಿಸ್ಟೋಕ್ರಸಿ ಒಬ್ಬನೇ, ಸರ್ವ ಶಕ್ತಿಯನ್ನು ಒಬ್ಬನೇ, ಕಾನ್ಸಂಟ್ರೇಷನ್ ಆಫ್ ಪವರ್, ಕೈಂಡ್ ಆಫ್ ಡಾಮಿನೆಂಟ್ ಡಿಕ್ಟೇಟರ್ ಆಗ್ತಾನೆ ಅವನು. ಅವನಿಗೆ ಅಧಿಕಾರದ ಆಸೆ, ದಾಹ, ಅಧಿಕಾರ ಬೇಕು, ನನಗೆ ದೇಶ ಹಾಳಾಗೋದ್ರ ಪರವಾಗಿಲ್ಲ, ನಾನು ಯಾವಾಗಲೂ ಅಧಿಕಾರದ ಕುರ್ಚಿಯಲ್ಲಿ ಕೂತ್ಕೋಬೇಕು, ರಾಜ್ಯವನ್ನು ನನ್ನ ಅಧಿಕಾರದಲ್ಲಿ ಇಟ್ಕೋಬೇಕಂತ ಹುಚ್ಚು ಆಸೆ. ಲೋಯೆಸ್ಟ್ ಫಾರ್ಮ್ ಇದು ಡೆಸ್ಪೋಟಿಕ್ ಕಂಟ್ರೋಲ್. ಸಪ್ರೆಷನ್ ಆಫ್ ಫ್ರೀಡಮ್ ಮಾಡಿ ಕರಪ್ಷನ್ ಆಫ್ ಜಸ್ಟಿಸ್ ಆಗಿಬಿಡುತ್ತೆ. ದ ಟೈರೆಂಟ್ ಪ್ರೊಹಿಬಿಟ್ ಸಿಟಿಸನ್ ಫ್ರಮ್ ಅಸೋಸಿಯೇಟಿಂಗ್ ವಿತ್ ಅನದರ್ ಟು ರಿಮೇನ್ ಸುಪ್ರೀಮ್. ಬೇರೆ ಆಗೋಕ್ಕೆ ಬಿಡೋದೇ ಇಲ್ಲ, ಅವನೇ ಸುಪ್ರೀಮ್ ಆಗಿರಬೇಕು ಅಂತ. ಇದು ಫಿಲಾಸಫರ್ ಕಿಂಗ್. ನಾವು ಹೇಳಿದ್ವಲ್ಲ, ಅವನಿಗೆ ದುಡ್ಡು ಆಸೆಗಳಿಗೆ ಇರಬಾರ್ದು, ಅವನಿಗೆ ಇವೆಲ್ಲವನ್ನು ಮೀರಿರಬೇಕು. ಅವನು ಕಸಕ್ಕೆ ಸಮ, ತೃಣಕ್ಕೆ ಸಮ ಅನ್ನೋ ಮಟ್ಟಕ್ಕೆ ಇರಬೇಕು. ಇವನು ಫಿಲಾಸಫರ್ ಕಿಂಗ್ ಆಗ್ತಾನೆ. ಅದೇ ವಿಸ್ಡಮ್ಮು, ವರ್ಚು, ಡಿಟ್ಯಾಚ್ಮೆಂಟ್ ಇದಿರಬೇಕು, ಕರೇಜ್ ಇರಬೇಕು. ಓಕೆನಾ? ಇಂಟೆಲೆಕ್ಚುಯಲ್ ಆ್ಯಂಡ್ ಮಾರಲ್ ಫಾರ್ಮೇಷನ್ ಇರಬೇಕು, ರಿಗರಸ್ ಕರಿಕ್ಯುಲಮ್, ಮ್ಯಾಥಮೆಟಿಕ್ಸ್ ಇರಬೇಕು, ಮಾರಲ್ ಡೆವಲಪ್ಮೆಂಟ್ ಇರಬೇಕು, ನಾಲೆಡ್ಜ್ ಆಫ್ ಗುಡ್ ಆ್ಯಂಡ್ ರೀಸನ್ ಇರಬೇಕು. ಫಿಲಾಸಫರ್ ಕಿಂಗ್ ಆಗ್ತಾನೆ. ಅವ್ನು ಕಾನ್ಸಂಟ್ರೇಷನ್ ಆಫ್ ಪವರ್ ಮಾಡ್ಕೊಳಂಗಿಲ್ಲ, ಜಸ್ಟ್ ಲಾಸ್ಗಳು ಇರಬೇಕು, ಹಾರ್ಮೋನಿಯಸ್ ಇರುತ್ತೆ. ಸಾರಿ, ಇದು ರಾಂಗ್ ಅಲ್ಲ, ಇದು ಹಾರ್ಮೋನಿಯಸ್ ಇರುತ್ತೆ. ಕರಪ್ಷನ್ ಇರಲ್ಲ, ಇಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇರುತ್ತೆ. ಸಪ್ರೆಷನಬಿಲಿಟಿ ಮಾಡಲ್ಲ, ಆರ್ಡರ್, ಲ್ಯಾಕ್ ಆಫ್ ಆರ್ಡರ್ ಥರ ಇರೋದು ನೋಡ್ಕೊಳಂಗಿಲ್ಲ, ಮಾರಲ್ಸ್ ಡಿಸೆಂಟ್ ಆಗ್ತಿರುತ್ತೆ. ರೂಲ್ ಗೈಡೆಡ್ ಬೈ ದ ರೀಸನ್ ಆ್ಯಂಡ್ ಟ್ರುತ್, ಫೋಕಸ್ ಆನ್ ಕಾಮನ್ ಗುಡ್ ಆ್ಯಂಡ್ ಗುಡ್ ಜಸ್ಟಿಸ್ ಬಗ್ಗೆ ಮಾಡ್ತಾನೆ. ಪ್ಲೇಟೋಸ್ ಐಡಿಯಲ್ ಸ್ಟೇಟ್ ಒಳಗೆ ಏನೇನಾಗುತ್ತೆ? ಎಜುಕೇಷನ್ ಇರುತ್ತೆ, ಪರ್ಪಸ್ ಏನಿದೆ ಅಂತ ನೋಡಿದ್ದೀವಿ, ಸ್ಟೇಜಸ್ ಆಫ್ ಫಿಸಿಕಲ್, ಮಾರಲ್, ಇಂಟೆಲೆಕ್ಟ್, ಕಲೆಕ್ಟಿವ್, ರಿಪಬ್ಲಿಕ್ ಈಸ್ ನೆಸಸರಿ ಇರುತ್ತೆ. ಆಮೇಲೆ ಯಾವ ಥರ ಡೈರೆಕ್ಷನ್ ಕೊಡ್ತೀವಿ ನಮ್ಮ ಡೆಸ್ಟಿನೇಷನ್ ಆಗಿ ಬರುತ್ತೆ. ಹಾರ್ಮೋನಿ ಇರುತ್ತೆ, ಫಂಕ್ಷನಲ್ ಸ್ಪೆಷಲೈಸೇಷನ್, ಯೂನಿಟಿ ನಾವೆಲ್ಲ ನೋಡಿದವಲ್ವಾ.
ನೆಕ್ಸ್ಟ್ ಅರಿಸ್ಟೋಕ್ರಸಿ ಅಂದರೆ ಏನು, ಟೆನೋಕ್ರಸಿ, ಒಲಿಗ್ಯಾರ್ಕಿ, ಡೆಮೋಕ್ರಸಿ ನೋಡಿದ್ವಲ್ವಾ, ಅದೇ ಕಾನ್ಸೆಪ್ಟ್. ನೆಕ್ಸ್ಟ್ ಇದು ಕ್ರಿಟಿಸಿಸಮ್ ಮಾಡ್ತಾರೆ. ಪ್ಲೇಟೋಸ್ ಪೊಲಿಟಿಕಲ್ ಫಿಲಾಸಫಿನ ಭಾಳಷ್ಟು ಜನ ಕ್ರಿಟಿಸೈಸ್ ಮಾಡ್ತಾರೆ. ಅದೇನಂತ ನೋಡ್ತಾ ಹೋಗೋಣವಾ. ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಭಾಳಷ್ಟು ಆನ್ಸರ್ಸ್ಗಳಿಗೆ ನೀವು ಈ ಕ್ರಿಟಿಕ್ಸ್ನ ಬರಿಬೇಕು. ಓಕೆನಾ. ನೆಕ್ಸ್ಟ್ ಕ್ರಿಟಿಸಿಸಮ್ ಏನು ಮಾಡ್ತಾರೆ, ಅಥಾರಿಟೇರಿಯನಿಸಮ್ ಆಗ್ಬೋದು ಅಥವಾ ಪವರ್ ಕಾನ್ಸಂಟ್ರೇಷನ್ ಆಗುತ್ತೆ ಅಂತಂದೇಳಿ ಕಾರ್ಲ್ ಪಾಪರ್ ಹೇಳ್ತಾರೆ. ದ ಓಪನ್ ಸೊಸೈಟಿ ಆ್ಯಂಡ್ ಇಟ್ಸ್ ಎನಿಮೀಸ್ ಇನ್ ದಿಸ್ ಬುಕ್ ದ ಕಾರ್ಲ್ ಪಾಪರ್ ಹ್ಯಾಸ್ ಸೆಡ್ ಇಟ್ ಲೀಡ್ಸ್ ಟು ಅಥಾರಿಟೇರಿಯನಿಸಮ್ ಆ್ಯಂಡ್ ಪವರ್ ಕಾನ್ಸಂಟ್ರೇಷನ್. ಪವರ್ ಕ್ರಿಟಿಕ್ಸ್. Plato is an enemy of open society because he is an against democracy, against the change philosophers to be the kings and elites class-based society. This is opposed by Karl Popper. Plato's state is a totalitarian, suppressing the freedom and dissent. He quotes Plato's political program is totalitarian, leaving no room for individual freedom. ಒಬ್ಬರು ಗ್ರೋತ್ ಆಗೋಕ್ಕೆ ಏನೂ ಇಲ್ಲ ಗುರು ಅಂತ ಕಾರ್ಲ್ ಪಾಪರ್ ಹೇಳ್ತಾರೆ. ನೀನು ಸ್ಟ್ರಿಕ್ಟ್ ಇದೆ, ಒಂದ್ಸತಿ ಇವ್ರು ಕಿಂಗ್ ಆದರೆ ಕಿಂಗು, ಗಾರ್ಡಿಯನ್ ಆದರೆ ಗಾರ್ಡಿಯನ್ನು, ಫಾರ್ಮರ್ ಆದರೆ ಫಾರ್ಮರು. ಆಮೇಲೆ ಇಸಹಾ ಬರ್ಲಿನ್ ಟೂ ಕಾನ್ಸೆಪ್ಟ್ಸ್ ಆಫ್ ಲಿಬರ್ಟಿ ಅನ್ನೋ ಬುಕ್ಕಲ್ಲಿ ಅಥವಾ ಕಾನ್ಸೆಪ್ಟಲ್ಲಿ ಒಬ್ಬ ಇಂಡಿವಿಜುವಲ್ಗೆ ಗ್ರೋತ್ ಆಗೋಂಥ ಲಿಬರ್ಟಿ ಇಲ್ಲ, ನೀನು ಹೇಳ್ದಾಗೆ ನಡಿಬೇಕು, ಅದಕ್ಕೆ ಇಂಡಿವಿಜುವಲ್ ಲಿಬರ್ಟಿ ಇಲ್ಲ ಅಂತಾರೆ. ಕ್ರಿಟಿಕ್ ಏನು ಮಾಡ್ತಾರೆ, ಪ್ಲೇಟೋ ಸ್ಟೇಟ್ ಪ್ರಮೋಟ್ಸ್ ಪಾಸಿಟಿವ್ ಲಿಬರ್ಟಿ ಥ್ರೂ ಕನ್ಫರ್ಮಿಟಿ ಅಂಡರ್ಮೈನಿಂಗ್ ಇಂಡಿವಿಜುವಲ್ ಅನಾನಿಮಿಟಿ. ಅಂದರೆ ವಿತಿನ್ ದ ರೂಲ್ಸ್, ವಿತಿನ್ ದ ಬೌಂಡೆಡ್ ಇದರೊಳಗೆ ನೀನು ಮಾಡಬೇಕು, ಇಷ್ಟರೊಳಗೆ ನೀನು ಲಿಬರ್ಟಿ. ಆಮೇಲೆ ಒಬ್ಬರು ಇಷ್ಟು ಲಿಬರ್ಟಿ ಕೊಡ್ಬೋದು, ಇನ್ನೊಬ್ರು ಇಷ್ಟೇ ಲಿಬರ್ಟಿ ಕೊಡ್ಬೋದು, ಇನ್ನೊಬ್ರು ಇಷ್ಟೇ ಕೊಡ್ಬೋದು. ಇದು ಪಾಸಿಟಿವ್ ಲಿಬರ್ಟಿ. ನೀವು ಎಷ್ಟು ಪಾಸಿಟಿವ್ ಕೊಟ್ಟಿದ್ದೀರಾ, ನೀವು ಎಷ್ಟು ಹರೈಸನ್ ಜಾಸ್ತಿ ಮಾಡ್ತಿದ್ದೀರಾ ಅಂತಂದು ಹೇಳ್ತಾನೆ. ಟು ಕನ್ಫರ್ಮಿಟಿ ಅಂಡರ್ಮೈನಿಂಗ್ ಇಂಡಿವಿಜುವಲ್ ಆಟೋನಮಿ ಅಂತ ಹೋಗ್ಬಿಡುತ್ತೆ. ದ ಪ್ಲೇಟೋಸ್ ಆಫ್ ದ ರಿಪಬ್ಲಿಕ್, ದ ಎನಿಮಿ ಆಫ್ ದ ಇಂಡಿವಿಜುವಾಲಿಟಿ, ದ ಟೋಟಲಿಟೇರಿಯನ್ ಇಸ್ ಟೂ ಮನಿ ಸ್ಟಿಲ್ ದ ರಿಯಲ್ ಪ್ಲೇಟೋ ಅಂತ ಹೇಳ್ತಾರೆ ಇವರು. ಲಿಮಿಟೇಷನ್ಸ್ ಆನ್ ಕ್ರಿಯೇಟಿವಿಟಿ ಆ್ಯಂಡ್ ಡೈವರ್ಸಿಟಿ ಮೇಲೆ ರಿಚರ್ಡ್ ರಾರ್ಟಿ, ನೀವೇನು ಅದೇ ಥರ ಬಡಿಬೇಕಂತ ಇಲ್ಲ, ಈಸ್ ಅನ್ ಎನಿಮಿ ಆಫ್ ಇಂಡಿವಿಜುವಾಲಿಟಿ ಆ್ಯಂಡ್ ಈಸ್ ಅನ್ ಟೋಟಲಿಟೇರಿಯನ್ ಅಂತಂದು ಹೇಳಿ ಅಕಾರ್ಡಿಂಗ್ ಟು ಇಸಾಹಿ ಬರ್ಲೇನ್ ಅಂತ ಬರೆದ್ರೆ ಸಾಕು. ಒಬ್ಬೊಬ್ಬರೇನು ನಾನು ಹಾಗೆ ಕಟ್ಕೊಡು, ನಾನು ಹಾಗೆ ಬರಿತೀನಿ ಅಂತಿರ್ತಾರೆ. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಲೈಕ್ ದಟ್. ಇಫ್ ಯು ಕ್ಯಾನ್ ರಿಮೆಂಬರ್ ಇಟ್ಸ್ ಫೈನ್ ಆ್ಯಂಡ್ ಗುಡ್, ಬಟ್ ಇಫ್ ಯು ಕ್ಯಾನ್ ರಿಮೆಂಬರ್ ದ ಎಸೆನ್ಸ್ ಅಂತ ಕೀವರ್ಡ್ಸ್ ಯು ಕ್ಯಾನ್ ರೈಟ್ ದ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಆನ್ಸರ್ಸ್. ನೆಕ್ಸ್ಟ್ ರಿಚರ್ಡ್ ರಾಟಿ ಬರ್ತಾರೆ. ನೋಡಪ್ಪ, ರಿಜಿಡ್ ಕ್ಲಾಸ್ ಸ್ಟ್ರಕ್ಚರ್ ಮಾಡಿಬಿಟ್ಟಿದೆಯಾ, ಇನೋವೇಷನ್ ಇಲ್ಲ, ಡೈವರ್ಸಿಟಿ ಇಲ್ಲ, ಇವ್ರಿಗೆ ಮೂಮೆಂಟ್ ಇಲ್ಲ, ಹಿಂಗೆ ಹೇಳ್ಬಿಡ್ತಾನೆ. Plato's views of philosophy was sterner and more rigid than that of his readers. ಭಾಳ ರಿಜಿಡ್ ಐತಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರಾಕ್ಟಿಕಲಿಟಿ ಆ್ಯಂಡ್ ಫಿಸಿಬಿಲಿಟಿ. ಜಾನ್ ರಾಲ್ಸ್ ಹೇಳ್ತಾನೆ, ನಿಂದು ಡಿಫಿಕಲ್ಟ್ ಟು ಎನ್ಶೂರ್ ರೂಲರ್ಸ್. ವಿಸ್ಡಮ್ ಮತ್ತು ವರ್ಚ್ಯೂನ ಪ್ರಾಕ್ಟೀಸಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಇದೆ, ನೀನು ಎನ್ಶೂರ್ ಮಾಡ್ಕೊಳ್ಳೋದು ಫಿಲಾಸಫಿಕರ್ ಕಿಂಗಿಗೆ. ನೀನು ಗ್ಯಾರಂಟಿ ಹೆಂಗೆ ಮಾಡ್ತೀಯ, ಫಿಲಾಸಫರ್ ಕಿಂಗ್ ರಿಮೇನ್ಸ್ ಮಾರಲ್ ಆ್ಯಂಡ್ ಅನ್ಕರಪ್ಟೆಡ್. ನಿನ್ನ ಗ್ಯಾರಂಟಿ ನೀನು ಹೇಳ್ತಿ ಕಮ್ಯುನಿಸಮ್ ಅದರ ರಿಯಾಲಿಟಿ ಮಾಡೋಕ್ಕಾಗುತ್ತಾ, ನೀನೇನು ಗ್ಯಾರಂಟಿ ಕೊಡ್ತಿ, ಅದೆಲ್ಲ ಮಾಡಿದ್ಮೇಲೆ ಅವ್ನು ಏನೂ ಮಾಡಿರಲ್ಲ ಅಂತ. ನೀವು ಆಮೇಲೆ ವುಮೆನ್ನ ಎಕ್ಸ್ಕ್ಲೂಡ್ ಮಾಡಿದೀಯ ಅಂತಂದು ಹೇಳಿ ಸೈಮನ್ ಡಿ ಬ್ಯೂವರ್ ಹೇಳಿದ್ದಾರೆ. ಜಸ್ಟಿಸ್ ಇಸ್ ಮೋರ್ ದನ್ ಕೋರ್ಟ್, ಅದಕ್ಕೆ ಬೇರೆದು ಇಟ್ಸ್ ನಾಟ್ ರಿಲೇಟೆಡ್ ದಿಸ್ ಕಾನ್ಸೆಪ್ಟ್. ಜಸ್ಟ್ ನಾನು ಸೈಮನ್ ಡಿ ಬ್ಯೂವರ್ ಅವ್ರ ಫೋಟೋಗೆ ಹಾಕಿದ್ದೀನಿ, ತಲೆ ಕೆಡಿಸ್ಕೋಬೇಡ. ದಿಸ್ ಇಸ್ ನಾಟ್ ಇಸ್ ರಿಲೆವೆಂಟ್ ದಿಸ್ ಕಾನ್ಸೆಪ್ಟ್. ಪ್ಲೇಟೋಸ್ ಗಾರ್ಡಿಯನ್ ಕ್ಲಾಸಸ್ ಇನಿಷಿಯಲಿ ಎಕ್ಸ್ಕ್ಲೂಡ್ಸ್ ವುಮೆನ್ ರಿಫ್ಲೆಕ್ಟಿಂಗ್ ಪ್ಯಾಟ್ರಿಯಾರ್ಕಲ್ ನಾರ್ಮ್ಸ್ ಬರ್ಬೋದು. ಗಾರ್ಡಿಯನ್ ಕ್ಲಾಸಲ್ಲಿ ಇರಲಿಲ್ಲ ಅಂತ ಹೇಳ್ತಾನೆ ಅವ್ನು ಸ್ಟಾರ್ಟಿಂಗಲ್ಲಿ. Plato's exclusion of women is blatant disregard for gender equality and justice, especially guardian classಗೆ. ನೆಕ್ಸ್ಟ್ ಟೋಟಲಿಟೇರಿಯನ್ ಪ್ಯಾರಲಲ್ಸ್ ಅಂತ ಹೇಳಿದ್ದಾರೆ. ಇದು ಟೋಟಲಿಟೇರಿಯನ್ ಜೊತೆ ಪ್ಯಾರಲ್ ಆಗಿ ಬರುತ್ತೆ ಅಂತ ಇಸಾಹಿ ಬರ್ಲೇನ ಹೇಳಿದ್ದಾರೆ. ಅಂದರೆ ಪ್ಲಾಟೋಸ್ ಕಮ್ಯುನಲ್ ಲೈಫ್ ಅಂಡ್ ಸ್ಟ್ರಿಕ್ಟ್ ಹೈರಾರ್ಕಿ ರಿಸಂಬಲ್ಸ್ ಟೋಟಲಿಟೇರಿಯನ್ ರೆಜಿಮ್ಸ್. ದ ರಿಸಂಬ್ಲೆನ್ಸ್ ಬಿಟ್ವೀನ್ ದಿ ಪ್ಲೇಟೋಸ್ ಐಡಿಯಲ್ ಸ್ಟೇಟ್ ಆನ್ ಟೋಟಲಿಟೇರಿಯನ್ ರೆಜಿಮ್ ಇಸ್ ಅನ್ಸೆಟ್ಟಿಂಗ್ ಅಂತ. ಓಕೆನಾ. ನೆಕ್ಸ್ಟು ಬರ್ಟನ್ ರೆಸ್ಸಲ್ ಅವರು ಹೇಳಿದರೆ ಥಿಯರಿ ಆಫ್ ಫಾರ್ಮ್ಸ್ ಆ್ಯಂಡ್ ಮಾರಲ್ ಲ್ಯಾಕ್ ಎಂಪಿರಿಕಲ್ ವ್ಯಾಲಿಡೇಷನ್ ಇಲ್ಲ. ಸ್ಪೆಕ್ಯುಲೇಟಿವ್ ಮೆಟಾಫಿಸಿಕ್ಸ್ ಓರ್ ಅಬ್ಸರ್ವಬಲ್ ಎವಿಡೆನ್ಸ್ ಇದೆ. ಓವರ್ ಎಂಫಸೈಸ್ ಆನ್ ರ್ಯಾಷನಲಿಟಿ. ಜುಡಿತ್ ಬಟ್ಲರ್ ಹೇಳ್ತಾರೆ, ಈ ಎಮೋಷ್ನಲ್ ಮತ್ತು ಇಂಟಿಶ್ಯೂ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ನೇಚರ್ನ ಬಿಟ್ಬಿಟ್ಟು ಜಸ್ಟ್ ಪ್ಯೂರ್ ರ್ಯಾಷನಲ್ ಅಂತ ಹೋಗ್ಬಿಟ್ರೆ ನೀವು ಎಮೋಷ್ನಲ್ ಕಾನ್ಸೆಪ್ಟ್ ಹೋಗ್ಬಿಡುತ್ತೆ. ನೀನು ಎಲ್ಲ ಟೈಮಲ್ಲೂ ರ್ಯಾಷನಲ್ ಯೂಸ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದೇನೋ ಕೆಲಸ ಇರುತ್ತೆ, ಮನೇಲಿ ಏನೊಂದು ಅರ್ಜೆಂಟ್ ವರ್ಕ್ ಇರುತ್ತೆ ಸಮ್ಟೈಮ್ಸ್, ಅವಾಗ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡಬೇಕಲ್ವ, ನಿನಗೆ ಎಮೋಷನ್ಸು ಕೊಡಬೇಕು. ಸ್ಟೇಟ್ ಅಂತ ಹೋಗ್ಬಿಟ್ರೆ ನಿಂದು ಹೋಗಿ ಕಳ್ಕೊಂಬಿಡ್ತೀಯ. ಪ್ಲೇಟೋ ಎಂಫಸೈಸ್ ಆನ್ ರೀಸನ್ ಓವರ್ ಸಿಂಪ್ಲಿಫೈಸ್ ದ ಹ್ಯೂಮನ್ ಬಿಹೇವಿಯರ್ ಇನ್ ಡಿಸಿಷನ್ ಮೇಕಿಂಗ್. ರೀಸನ್ನೇ ಓವರ್ ಸಿಂಪ್ಲಿಫೈ ಮಾಡಿಬಿಡ್ತಾರೆ. ಇಂಪ್ರ್ಯಾಕ್ಟಿಕಲ್ ಎಜುಕೇಷನ್ ಮಾಡಲ್ ಆಗಿಬಿಡುತ್ತೆ. ಜಾನ್ ಸ್ಟುವರ್ಟ್ ಮೇಲೆ ಹೇಳ್ತಾನೆ ಇದನ್ನು. ಅಂದರೆ ಪ್ಲೇಟೋಸ್ ಅರ್ಲಿ ಸ್ಟೇಟ್ ಡೈರೆಕ್ಟೆಡ್ ಎಜುಕೇಷನ್ ಸಪ್ರೆಸ್, ಅದೇ ಇಂಡಿವಿಜುವಾಲಿಟಿ ಮತ್ತು ಎಥಿಕಲ್ ಇಂಡಿಪೆಂಡೆನ್ಸ್ನ ಸಪ್ರೆಸ್ ಮಾಡಿಬಿಡುತ್ತೆ ಅಂತ ಹೇಳಿ ಸ್ಟುವರ್ಟ್ ಮೇಲೆ ಹೇಳಿರೋದು.
ಮಾಡರ್ನ್ ಮಾರ್ತಾ ನುಸ್ಬಮ್ಮ ಅಂತ ಬರ್ತಾರೆ. ಇವರು ಲಿಂಕ್ಸ್ ಪ್ಲೇಟೋಸ್ ಐಡಿಯಾಸ್ ಟು ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್. ಪ್ಲೇಟೋಸ್ ವಿಷನ್ ಆಫ್ ಫಿಲಾಸಫಿ ಇಸ್ ಡೀಪ್ಲಿ ಎಂಟೈನ್ಡ್ ವಿತ್ ಎಥಿಕ್ಸ್ ಮತ್ತು ಪೊಲಿಟಿಕ್ಸ್ ಜೊತೆಗಾಗಿದೆ. ರಿಚರ್ಡ್ ರೋಟಿ ಹೇಳ್ತಾರೆ, ಸ್ಟ್ರೆಸ್ಸಸ್ ದಿ ಪ್ಲೇಟೋಸ್ ರಿಜಿಡ್ ಐಡಿಯಲಿಸಮ್. ಸ್ಟ್ರೆಸ್ ಆಗುತ್ತೆ, ಪ್ರೋಗ್ರೆಸ್ನ ಹಿಂಡರೆನ್ಸ್ ಮಾಡಿಬಿಡುತ್ತೆ. ಇನ್ನು ಪ್ಲೂರಲಿಸ್ಟಿಕ್ ಸೊಸೈಟಿ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಸೈಟೀಸ್ ಉಳಿತಂದರೆ ಇಂಡಿವಿಜುವಲಿಸಮ್ಸ್ ಹೋಗೋಕ್ಕಾಗಲ್ಲ, ನಿಂದು ಒಂದೇ ಯೂನಿಫೈಡ್ ಮಾಡ್ಬಿಡ್ತೀಯ ಅಂತ ಹೇಳ್ತಾರೆ. ಇವ್ರದ್ದು ರಿಲೆವೆನ್ಸ್ ಏನು? ಫಿಲಾಸಫಿಕಲ್ ಕಾಂಟ್ರಿಬ್ಯೂಷನ್ ಫಾರ್ ನಾರ್ಮೇಟಿವ್ ಪೊಲಿಟಿಕಲ್ ಥಿಯರಿಗೆ, ಅಂದರೆ ಜನರಲ್ ಟು ಪರ್ಟಿಕ್ಯುಲರ್ಗೆ, ಐಡಿಯಲಿಸ್ಟ್ ಗವರ್ನೆನ್ಸಿಗೆ, ಆಮೇಲೆ ಲೀಡರ್ಶಿಪ್ ಮಸ್ಟ್ ಬಿನ್ ವರ್ಚ್ಯೂ ಆ್ಯಂಡ್ ವಿಸ್ಡಮ್ ಆಗಿರಬೇಕು ಅನ್ನೋದಕ್ಕೆ. ಆಮೇಲೆ ಇದು ಭಾಳಷ್ಟು ಜನ ಅಗಸ್ಟಿನು, ಹಿಗಲ್ಲು, ಕಾಂಟು, ರವಲ್ಸ್ಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆಮೇಲೆ ಬ್ಯಾಲೆನ್ಸ್ ಬಿಟ್ವೀನ್ ಮಾರಲ್ ಲೀಡರ್ಶಿಪ್ ಆ್ಯಂಡ್ ಇಂಡಿವಿಜುವಲ್ ಫ್ರೀಡಮ್. ಕನ್ಕ್ಲೂಷನ್ ಏನು? ಪ್ಲೇಟೋ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಎಂಫಸೈಸ್ ಜಸ್ಟಿಸ್, ವರ್ಚ್ಯೂ ಆ್ಯಂಡ್ ಇಂಟೆಲೆಕ್ಚುವಲ್ ರೂಲ್. ಓಕೆನಾ? ಪೊಲಿಟಿಕಲ್ ಐಡಿಯಲ್ ಹಾರ್ಮೋನಿಯಸ್ ಸೊಸೈಟಿ ಲೆಡ್ ಬೈ ಫಿಲಾಸಫರ್ ಕಿಂಗ್ಸ್ ಎನ್ಶೂರಿಂಗ್ ಯೂನಿಟಿ ಆ್ಯಂಡ್ ಮಾರಲ್ ಆರ್ಡರ್. ಕ್ರಿಟಿಕಲ್ paradox. While ethically elevated, his model risk authoritarian rigidity. Enduring legacy. Western political thought shaping debates on leadership, justice and moral basis of the governance ಅಂತ ಬರುತ್ತೆ. ಓಕೆನಾ? ಇದೆ ಪ್ಲೇಟೋಸ್ ಐಡಿಯಲ್ ಸ್ಟೇಟ್ ಆ್ಯಂಡ್ ಇಟ್ಸ್ ಚಾಲೆಂಜಸ್ ಟು ಪೊಲಿಟಿಕಲ್ ಫಿಲಾಸಫಿ. ಒಂದು ಅಥಾರಿಟೇರಿಯನಿಸಮ್, ಪವರ್ ಕಾನ್ಸಂಟ್ರೇಷನ್ ಅಂತಂದು ಹೇಳಿ ಕಾರ್ಲ್ ಪಾಪರ್ ಹೇಳಿರೋದು. ಲಿಮಿಟೇಷನ್ ಆನ್ ಕ್ರಿಯೇಟಿವಿಟಿ ಅಂತಂದು ಹೇಳಿರೋದು ಒಂದು. ಸೈಮನ್ ಡಿ ಬೀವರ್ ಹೇಳಿದರೆ ಎಕ್ಸ್ಕ್ಲೂಷನ್ ಮಾಡಿದೆಯಾ ಅಂತಂದೇಳಿ. ಇಂಡಿವಿಜುವಲಿಟಿ ರಿಸ್ಕ್ ಆಗ್ತಿದೆ, ಪಾಸಿಟಿವ್ ಲಿಬರ್ಟಿದೊಂದು. ಇಸಾಹಿ ಬರ್ಲಿನ್ ಅಂತ ಹೇಳಿದ್ದಾರೆ. ಆಮೇಲೆ ರಿಚರ್ಡ್ ಅವ್ರದ್ದು ಒಂದಿದೆ, ಸುಮ್ಮನೆ ಜಸ್ಟ್ ಹಾಕಿದ್ದೀನಿ, ಅದು ಯಾಕೋ ಕರೆಕ್ಟ್ ಬಂದಿದ್ದಿಲ್ಲ. ಇಟ್ಸ್ ಓಕೆ, ಲೀವ್ ಇಟ್. ಅವ್ರ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ? ಮಾರಲ್, ವಿಸ್ಡಮ್, ವರ್ಚು, ಓಕೆನಾ, ಮಾಡರ್ನ್ ಲೆಸನ್ಸು. ಫೈನ್. ನೆಕ್ಸ್ಟು ಈ ಗಾರ್ಡಿಯನ್ಸ್ ಕ್ಲಾಸ್ ಕಂಪೋಸಿಷನ್ ಅಂತ ಹೇಳಿದ್ವಲ್ಲ, ಇದರ ಫಿಲಾಸಫರ್ಸ್ ಇರ್ತಾರೆ, ಸೋಲ್ಜರ್ಸ್ ಇರ್ತಾರೆ. ಪರ್ಪಸ್ಸು ಫ್ರೀ ಫ್ರಮ್ ಕರಪ್ಷನ್, ಡೆಡಿಕೇಟ್ ಟು ಸರ್ವಿಸ್ ಆಫ್ ದಿ ಸ್ಟೇಟ್ ಆಗಿರುತ್ತೆ. ಕಮ್ಯುನಿಸಮ್ ಆಫ್ ಪ್ರಾಪರ್ಟಿ ಹೇಳಿದ್ನಲ್ವ, ಎಲ್ಲರಿಗೂ ಒಂದೇ ಊಟ, ಎಲ್ಲರೂ ಒಂದೇ ಇಲ್ಲಿ. ನೋ ಪ್ರೈವೇಟ್ ಪ್ರಾಪರ್ಟಿ ಆರ್ ಪರ್ಸ್ನಲ್ ವೆಲ್ತ್ ಇರೋಂಗಿಲ್ಲ. ಕೀಪ್ ಓನ್ಲಿ ಮಿನಿಮಮ್ ಡೈಲಿ ಗೂಡ್ಸ್ ಯೂಸ್ ಇರುತ್ತೆ. ಆಲ್ ಪೊಸಿಷನ್ ಸ್ಟೇಟ್ ಶೇರ್ ಕಲೆಕ್ಟಿವ್ ಆಗಿರಬೇಕು. ಕಾಮನ್ ಲಿವಿಂಗ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಕಿಚನ್ಸ್ ಆಗಿರುತ್ತೆ. ಪರ್ಪಸ್ ಏನು? ಗ್ರೀಡ್ ಇರೋಂಗಿಲ್ಲ, ಕರಪ್ಷನ್ಸ್ ಇರೋಂಗಿಲ್ಲ. ಇದೇ ಇವ್ರ ಕೆಲಸ. ಇವರೆಲ್ಲರೂ ಒಂದೇ. ಇಲ್ಲಿ ಗಂಡ ಹೆಂಡತಿ ಯಾರು ಸಪ್ರೇಟ್ ಅಲ್ಲ, ಎಲ್ಲರೂ ಒಂದೇ. ಯಾರ ಜೊತೆಗಾದರೂ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ಇಲ್ಲಿ ಯಾರ ಮಕ್ಕಳಂತ ಯಾರಿಗೂ ಗೊತ್ತಿರೋದಿಲ್ಲ. ನೋ ಪ್ರೈವೇಟ್ ಫ್ಯಾಮಿಲೀಸ್ ಆರ್ ಮ್ಯಾರೇಜಸ್. ಗ್ರೂಪ್ ಮ್ಯಾರೇಜಸ್ ಇರುತ್ತೆ. ಬರೀಬೇಕು ನೀವು, ಗ್ರೂಪ್ ಮ್ಯಾರೇಜಸ್ಸೇ ಇರುತ್ತೆ. ಇಲ್ಲಿ ಎಲ್ಲರಿಗೂ ಗಂಡ, ಎಲ್ಲರೂ ಹೆಂಡ್ತೀರು. ಆಲ್ ನ್ಯೂ ಬರ್ನ್ಸ್ ಟೇಕನ್ ಬೈ ದ ಸ್ಟೇಟ್ ಫಾರ್ ಎಜುಕೇಷನ್ ಆ್ಯಂಡ್ ಅಪ್ಬ್ರಿಂಗಿಂಗ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಟು ಹ್ಯಾವ್ ಫೇವ್ ಅವ್ರ ಮದರ್ಸ್ ಐಡೆಂಟಿಟಿ ಯಾರಿಗೂ ಗೊತ್ತಾಗದೇ ಇರ್ತಾರೆ ನೋಡ್ಕೊಂಡಿರ್ತೀವಿ. ಎಥಿಕಲ್ ರ್ಯಾಷನಲ್ಲೂ ಇರುತ್ತೆ. ಕಮ್ಯುನಿಸಮ್ ಆಫ್ ಪ್ರಾಪರ್ಟಿ ಆ್ಯಂಡ್ ವಾಯ್ಸ್ ಇರೋದ್ರಿಂದ ಸ್ಟ್ರೆಂಥನ್ಸ್ ಕ್ಯಾರೆಕ್ಟರ್ಸ್. ಸೆಲ್ಫಿಶ್ನೆಸ್ ಇರೋಲ್ಲ, ಎಮೋಷ್ನಲ್ ವೀಕ್ನೆಸ್ ಮಾಡೋದಿಲ್ಲ. ಮೇಕ್ ದ ಗಾರ್ಡಿಯನ್ಸ್ ಇಂಪರ್ವಿಯಸ್, ಅಂದರೆ ಫ್ಯಾಮಿಲಿಗೋಸ್ಕರ ಅದು ಇದ್ದರೆ ಇದಿರೋಂಗಿಲ್ಲ, ವೀಕ್ನೆಸ್ ಮಾಡೋಂಗಿಲ್ಲ. ಮೇಕ್ ಗಾರ್ಡಿಯನ್ಸ್ ಇಂಪರ್ವಿಯಸ್ ಟು ಟೆಂಪ್ಟೇಷನ್, ಕರಪ್ಷನ್ ಆಗದೇ ಇರೋ ಥರ ನೋಡ್ಕೊತೀವಿ ಇದ್ರಾಗ. ಮತ್ತೇನದು ಸೆಲ್ಫ್ಲೆಸ್ ಸರ್ವಿಸ್ ಟು ದ ಸ್ಟೇಟ್ ಕೊಡ್ತೀವಿ. ನೋ ಪರ್ಸ್ನಲ್ ಅಟ್ಯಾಚ್ಮೆಂಟು. ಫ್ಯಾಮಿಲಿ ಇಲ್ಲ, ಫ್ಯಾಮಿಲಿಗೋಸ್ಕರ ನನಗೆ, ನಮ್ಮ ಅಪ್ಪಂಗೆ, ನಮ್ಮ ಅಣ್ಣಂಗೆ, ನಮ್ಮ ಅಣ್ಣನ ತಾಯಿ, ತಂಗಿ, ತಮ್ಮನ ಮಕ್ಕಳದ್ದು ನೆಪೋಟಿಸಮ್ ಮಾಡಿ ಅವ್ರದ್ದೆಲ್ಲರದ್ದು ಹಂಗೆ ಕರೆಕ್ಟ್ಸನ್ನು ಎಕ್ಸಸ್ ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡು ಕುಡ್ಕೊಂಡಿರ್ತಾರಲ್ಲ, ಈಗ ಹಂಗೆ ಮಾಡುವ ಹಾಗಿಲ್ಲ. ಅದಕ್ಕೆ ಫ್ಯಾಮಿಲಿ ಬೇಸಿಸ್ ಇಲ್ಲ. ನೋ ಡಿಸೈರ್ ಆಫ್ ದ ವೆಲ್ತ್ ಆ್ಯಂಡ್ ಕಂಪ್ಲೀಟ್ ಡಿವೋಷನ್ ಅಂತ ಹೇಳ್ತೀವಿ. ಇದೇ ಪ್ಲೇಟೋಸ್ ಕಮ್ಯುನಿಸಮ್ ಅಂತ ಹೇಳ್ತಾರೆ. ಕಮ್ಯುನಿಸಮ್ ಇದು ಹೇಳುತ್ತೆ. ಪ್ಲೇಟೋಸ್ ಆ್ಯಂಡ್ ಎಥಿಕಲ್ ಕಾನ್ಸೆಪ್ಟ್ ಫ್ರಮ್ ದಿ ರಿಪಬ್ಲಿಕ್ಕಲ್ಲಿ. ಮಾಡರ್ನ್ ಕಮ್ಯುನಿಸಮ್ ಏನು? ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ ಅಗೇನ್ಸ್ಟ್ ದ ಕ್ಯಾಪಿಟಲಿಸಮ್ ಇದೆ. ಇದು ಫಿಲಾಸಫಿಕಲ್ ಆ್ಯಂಡ್ ಎಥಿಕಲ್ ಕಾನ್ಸೆಪ್ಟ್. ಇದು ಕಾಮನ್ ಓನರ್ಶಿಪ್ಪು, ಆಮೇಲೆ ಸೆಲ್ಫ್ ಇಂಟ್ರೆಸ್ಟ್ ಆ್ಯಂಡ್ ಸೋಷಿಯಲ್ ಡಿವಿಷನ್ ಅದ್ರ ಬಗ್ಗೆ ಇರುತ್ತೆ. ಮಾಡರ್ನ್ ಕಮ್ಯುನಿಸಮ್ ಏನು ಹೇಳುತ್ತೆ? ಕೌಂಟರ್ ಇಲ್ ಎಫೆಕ್ಟ್ಸ್ ಆಫ್ ಕ್ಯಾಪಿಟಲಿಸಮ್ಮು, ಫೋಕಸ್ ಆನ್ ಎಕನಾಮಿಕ್ ಓನರ್ಶಿಪ್ ಆ್ಯಂಡ್ ಕ್ಲಾಸ್ ಈಕ್ವಾಲಿಟಿ ಬೇಕು. ರೂಟ್ಸು ಸೋಷಲಿಸ್ಟ್ ಐಡಿಯಾಸ್ ಅಂತ ಹೇಳ್ತಾರೆ. ಕಾಲ್ಸ್ ಫ್ಯೂರಿಯರ್ ಒಳಗೆ ಇರುತ್ತೆ. ಇದು ಕಾಮನ್ ಓನರ್ಶಿಪ್ ಇರುತ್ತೆ. ಕಾಂಟ್ರಾಸ್ಟ್ ಇದೆ ಕ್ಯಾಪಿಟಲಿಸಮು. ಓಕೆನಾ? ಪ್ರೈವೇಟ್ ಓನರ್ಶಿಪ್ಪು, ಲ್ಯಾಂಡ್ ಕ್ಯಾಪಿಟಲು, ಪ್ರೈವೇಟ್ ಪ್ರಾಫಿಟ್ ಇಲ್ಲ. ಕ್ಯಾಪಿಟಲಿಸಮ್ ಏನಿದೆ ಅಂತಂದರೆ ಕಾಂಟ್ರಾಸ್ಟಿಂಗ್ ಸಿಸ್ಟಮ್ ಇದೆ ಕ್ಯಾಪಿಟಲಿಸಮ್. ಇಲ್ಲಿ ಪ್ರೈವೇಟ್ ಓನರ್ಶಿಪ್ ಆಫ್ ಲ್ಯಾಂಡ್ ಇರುತ್ತೆ, ಮೆಷಿನರಿ ಕ್ಯಾಪಿಟಲ್ ರಿಸೋರ್ಸಸ್ ಇರುತ್ತೆ. ಇಲ್ಲಿ ವೇಜ್ ಲೇಬರರ್ಸ್ ಇರ್ತಾರೆ, ಎಂಪ್ಲಾಯ್ಡ್ ರಿಸೋರ್ಸಸ್, ವೇಜ್ ಲೇಬರರ್ಸ್ ಇರ್ತಾರೆ, ಮಾರ್ಕೆಟ್ ರೇಟ್ಸ್ಗಳು ತಕ್ಕಂಗೆ. ಎಕನಾಮಿಕ್ ಆ್ಯಕ್ಟಿವಿಟಿ ಇರುತ್ತೆ. ವರ್ಕರ್ಸ್ ಫ್ರೀ ಟು ವರ್ಕ್ ಎನಿವೇರ್ ಬೇಸ್ಡ್ ಆನ್ ದ ಸ್ಕಿಲ್ಸ್ ಆ್ಯಂಡ್ ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ. ನೆಕ್ಸ್ಟ್ ಕಮ್ಯುನಿಸ್ಟ್ ಕ್ರಿಟಿಕ್ ಆಫ್ ದಿ ಕ್ಯಾಪಿಟಲಿಸಮ್ ಏನಪ್ಪ ಅಂತಂದರೆ, ನೀವು ಎಕ್ಸ್ಪ್ಲೈಟ್ ಮಾಡ್ತೀರಾ, ಅವರಿಗೆ ಬದುಕಬೇಕಾದಂಥ ಅನಿವಾರ್ಯತೆ ಇದ್ದಾಗೆ ಅವ್ರಿಗೆ ಕಡಿಮೆ ಸಂಬಳಕ್ಕೆ ಅವರನ್ನು ದುಡಿಸಿ ಬಡಿಸಿ ಒಂಥರ ಕೈಂಡ್ ಆಫ್ ಮಾಡರ್ನ್ ಸ್ಲೇವರಿ ಮಾಡಿಬಿಡ್ತಿದ್ದೀರಾ ನೀವು ಅಂತ. ಸೋಷಿಯಲ್ ಓನರ್ಶಿಪ್ಪು ಇದು ಕಮ್ಯುನಿಸ್ಟ್ ಗೋಲು. ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಇವ್ರ ಗೋಲ್ ಇರುತ್ತೆ. ಇಲ್ಲಿ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆಗಿರುತ್ತೆ.
ಎಕ್ಸ್ಪ್ಲಾಯ್ಟೇಷನ್ ಹೆಂಗೆ? ಸೋಷಿಯಲ್ ಆಪ್ರೇಷನ್ ವೇರ್ ಒನ್ ಗ್ರೂಪ್ ಎಕ್ಸ್ಪ್ಲಾಯ್ಟ್ಸ್ ದ ಅನದರ್, ಸ್ಟ್ರಾಂಗರ್ ಯೂಸ್ ರಿಸೋರ್ಸಸ್ ಸ್ಕಿಲ್ಸ್ ಆ್ಯಂಡ್ ಟ್ಯಾಲೆಂಟ್ಸ್ ಟು ಬಿ ದ ವೀಕರ್ ಗೇನ್ ಫಾರ್ ಪರ್ಸ್ನಲ್ ಗೇನ್ಗೋಸ್ಕರ ಯೂಸ್ ಮಾಡ್ತಿರ್ತೀವಿ ಇದನ್ನೆಲ್ಲ. ಅಂದರೆ ನಿಂಗೆ ಸ್ಕಿಲ್ ಇತ್ತಂದರೆ ಟ್ಯಾಲೆಂಟ್ಸ್ ಇತ್ತಂದರೆ ಕೊಡು, ನಿಂಗೆ ದುಡ್ಡು ಕೊಡ್ತೀನಿ, ನೀನು ಕೆಲಸ ಮಾಡು, ಸ್ಲೇವ್ ಥರ. ಇದು ಕ್ಯಾಪಿಟಲಿಸ್ಟಿಕ್. ಇದರಿಂದ ಇನ್ಇಕ್ವಾಲಿಟಿ ಮತ್ತು ಕ್ಲಾಸ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ. ಅವಾಗ ಇದನ್ನೆಲ್ಲವನ್ನು ಹೊಡೆದಕ್ಕೆ ಕಾರ್ಲ್ ಮಾರ್ಕ್ಸ್ ಬರ್ತಾರೆ. ಮುಂದೆ ನೋಡ್ತೀವಿ, ಇಲ್ಲಿ ಜಸ್ಟ್ ರಿಲೆವೆನ್ಸ್ ಕೊಡ್ತಿದ್ದೀನಿ, ಯಾಕಂದರೆ ದಿರ್ ಇಸ್ ಒಂದು ಕ್ವಶನ್ ರಿಗಾರ್ಡಿಂಗ್ ದಿ ಕಂಪೇರ್ ದ ಕಮ್ಯುನಿಸಮ್ ಬಿಟ್ವೀನ್ ದ ಪ್ಲೇಟೋಸ್ ಕಮ್ಯುನಿಸಮ್ ಆ್ಯಂಡ್ ಮಾಡರ್ನ್ ಕಮ್ಯುನಿಸಮ್ ಆರ್ ಮಾರ್ಕ್ಸ್ ಕಮ್ಯುನಿಸಮ್ ಅಂತಂದೇಳಿ. ಚೀಫ್ ಕಾಂಪೊನೆಂಟ್ ಕಾರ್ಲ್ ಮಾರ್ಕ್ಸ್ ಬಂದಿರ್ತಾರೆ. ಗೋಲ್ ಕ್ಲಾಸ್ಲೆಸ್ ಮತ್ತು ಸ್ಟೇಟ್ಲೆಸ್ ಸೊಸೈಟಿ ಮಾಡೋದಾಗಿರುತ್ತೆ. ದಿಸ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಪ್ಲೇಟೋಸ್ ಕಾನ್ಸೆಪ್ಟ್, ಬಟ್ ದಾರಿ ಬೇರೆ ಬೇರೆ ಆಗುತ್ತೆ. ಫ್ರಮ್ ಈಚ್ ಅಕಾರ್ಡಿಂಗ್ ಈಸ್ ಎಬಿಲಿಟಿ ಟು ಈಚ್ ಅಕಾರ್ಡಿಂಗ್ ಆಫ್ ದಿ ನೀಡ್, ಅವ್ರ ನೀಡಿಗೆ ತಕ್ಕ ಹಾಗೆ. ಇಲ್ಲಿ ಕಾಮನ್ ಓನರ್ಶಿಪ್ಪು, ಆಲ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಇರುತ್ತೆ. ಕ್ಲಾಸ್ ಡಿಸ್ಟಿಂಕ್ಷನ್ನ ರಿಮೂವ್ ಮಾಡ್ತೀವಿ. ಸ್ಟೇಟ್ ದ ಇನ್ಸ್ಟ್ರೂಮೆಂಟ್ ಆಫ್ ಡಾಮಿನೆಂಟ್ ಕ್ಲಾಸ್ ಇರುತ್ತೆ, ವಿಲ್ ವಿದರ್ ಅವೇ, ಸ್ಟೇಟ್ ಹೋಗಿಬಿಡುತ್ತೆ. ಅಥಾರಿಟಿ ಇಸ್ ರಿಪ್ಲೇಸ್ ಬೈ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಕಮ್ಯುನಿಸಮ್ ಇಸ್ ದ ಕಂಪ್ಲೀಟ್ ರಿಟರ್ನ್ ಆಫ್ ಮ್ಯಾನ್ ಟು ಇಸ್ ಸೆಲ್ಫ್ ಆ್ಯಸ್ ಸೋಷಿಯಲ್ ಬೀಯಿಂಗ್ ಆಗ್ತಾನೆ ಅಂತ. ಹ್ಯೂಮನ್ ಎಸೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಟು ಕಲೆಕ್ಟಿವ್ ಹಾರ್ಮನಿ, ನಾಟ್ ಮೆಟೀರಿಯಲ್ ಕಾಂಪಿಟೇಷನ್, ಕಲೆಕ್ಟಿವ್ ಹಾರ್ಮನಿ ಅಂತ ಬರುತ್ತೆ. ಕೀ ಡಿಫ್ರೆನ್ಸಸ್ ಏನಪ್ಪ ಪ್ಲೇಟೋಸ್ ಕಮ್ಯುನಿಸಮ್ಗೂ ಮತ್ತು ಮಾಡರ್ನ್ ಕಮ್ಯುನಿಸಮ್? ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್. ಅಪ್ಲಿಕೇಶನ್ ಯಾರಿಗೆ? ಇದು ಗಾರ್ಡಿಯನ್ ಕ್ಲಾಸಿಗೆ. ಪ್ಲೇಟೋ ಕಮ್ಯುನಿಸಮ್ ಎಲ್ರಿಗೂ ಅಲ್ಲ, ಓನ್ಲಿ ಟಾಪ್ ಟು ಗಾರ್ಡಿಯನ್ ಕ್ಲಾಸಿಗೆ. ಇದು ಮಾಡರ್ನ್ ಕಮ್ಯುನಿಸಮ್ ಎಲ್ಲರಿಗೂ ಒಂದೇ. ದೆರ್ ಇಸ್ ನೋ ಕಾಮನ್ ಓನರ್ಶಿಪ್ ಅಂತ ಹೇಳ್ತಾರೆ. ದೆರ್ ಇಸ್ ನೋ ಪ್ರೈವೇಟ್ ಓನರ್ಶಿಪ್. ಟ್ರಾನ್ಸಾಕ್ಷನ್ ಹೆಂಗೆ ಹೋಗಬೇಕು? ಥ್ರೂ ಎಲಾಬರೇಟ್ ಎಜುಕೇಷನಲ್ ಸಿಸ್ಟಮ್ಗೋಸ್ಕರ ಇದು ಅದ್ರ ಮುಖಾಂತರ ನಿನ್ನನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಇಲ್ಲಿ ಹಂಗಲ್ಲ, ರೆವಲ್ಯೂಷನರಿ ಕ್ಯಾಪಿಟಲಿಸ್ಟ್ಗಳನ್ನ ಹೊಡೆದಾಕ್ಬಿಡೋದು, ನೀವು ಉಳ್ಸಂಗಿಲ್ಲ ಅವ್ರನ್ನೆಲ್ಲ. ವಿ ಆರ್ ದ ಕಿಂಗ್ಸ್ ಅಂದರೆ ವರ್ಕರ್ಸೇ ಕಿಂಗ್ಸ್ ಆಗೋದು. ಇವ್ರನ್ನೆಲ್ಲ ಶ್ರೀಮಂತರನ್ನೆಲ್ಲ ಬಡಿದು ಹೊರಗೆ ಹಾಕ್ಬೇಕು. ಸ್ಟೇಟ್ಗಳನ್ನ ಬೆಂಕಿ ಹೆಚ್ಚು ತೆಗಿಬೇಕು. ಈಸಿ ಮೆಥಡಿಂದ ಅಲ್ಲ. ನೇಚರ್ ಆಫ್ ಕಮ್ಯುನಿಸಮ್ ಹೆಂಗೆ? ಶೇರಿಂಗ್ ಆಫ್ ಪ್ರಾಪರ್ಟಿ ಮತ್ತು ವಾಯ್ಸ್ ಅಮಂಗ್ ದ ಗಾರ್ಡಿಯನ್ಸ್. ನೀವು ಯಾರೂ ಕಾಮನ್ ಪ್ರಾಪರ್ಟಿ, ಇದನ್ನು ಸ್ವಂತ ಪ್ರಾಪರ್ಟಿ ಮಾಡುವ ಹಾಗಿಲ್ಲ. ನಿಮ್ಗೆ ಯಾರೂ ಸ್ವಂತ ಹೆಂಡ್ತಿಯರಿಲ್ಲ ಆ ಥರ. ಕಾಮನ್ ಓನರ್ಶಿಪ್ ಆಫ್ ಪ್ರಾಪರ್ಟಿ ಮೀನ್ಸ್ ಆಫ್ ಪ್ರೊಡಕ್ಷನ್. ಗೋಲ್ ಏನು? ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಮಿನಿಮಮ್ ನೀಡ್ಸು. ಇದು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಮೆಟೀರಿಯಲ್ ನೀಡ್ಸು. ಅಥಾರಿಟಿ ಈಸ್ ವೆಸ್ಟೆಡ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಮಾರಲ್ ವ್ಯಾಲ್ಯೂಸ್ನಾಗ ಬರುತ್ತೆ. ಇಲ್ಲಿ ಅಥಾರಿಟಿ ಯಾರು ಇರುತ್ತೆ? ಫಿಲಾಸಫರ್ ಕಿಂಗ್. ಇಲ್ಲಿ ವರ್ಕಿಂಗ್ ಕ್ಲಾಸ್ ಮೇಲೆ ಇಲ್ಲಿ ಅಥಾರಿಟಿ ವೆಸ್ಟೆಡ್ ಆಗಿರುತ್ತೆ ಅಷ್ಟೇ, ಸೇಮ್ ಥಿಂಗ್. ಮೋಟಿವ್ ಏನು ಅಪ್ಲೈಸ್ ಟು ಇದೆಲ್ಲ ಹೇಳಿದ್ದೀನಿ, ಸೇಮ್ ಥಿಂಗ್. ಇಷ್ಟದ್ರ ಮುಖಾಂತರ ದೇರ್ ಇಸ್ ಅ ಡಿಫರೆನ್ಸಸ್ ಬಿಟ್ವೀನ್ ಪ್ಲೇಟೋಸ್ ಕಮ್ಯುನಿಸಮ್ ಆ್ಯಂಡ್ ಮಾಡರ್ನ್ ಕಮ್ಯುನಿಸಮ್. ದೇರ್ ಆರ್ ಸಮ್ ಸಿಮಿಲಾರಿಟೀಸ್, ಬಟ್ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಸಿಮಿಲಾರಿಟೀಸ್. There is a more kind of differences. Plato uses an educational method to bring the changes, to bring the communism, but revolutionaries are using like revolutionary methods are used by the modern communists to bring the changes. There are differences are there. ಇದೇ ಪ್ಲೇಟೋಸ್ ಕಮ್ಯುನಿಸಮ್. ಇಷ್ಟೆಲ್ಲ ಕಾನ್ಸೆಪ್ಟ್ ಮಾಡಿದ್ವಾ? ಈಗ ಕ್ವಿಕ್ಕಾಗಿ ಮುಗಿಸ್ಬಿಡೋಣವಾ? ಇಲ್ಲಿ ಏನು ಹೇಳ್ತಾನೆ? ಎಲಿಮಿನೇಷನ್ ಆಫ್ ದಿ ಸೋಷಿಯಲ್ ಕಾನ್ಫ್ಲಿಕ್ಟ್, ಇಂಜಸ್ಟಿಸ್ನ ಎಲಿಮಿನೇಟ್ ಮಾಡಿ ಕಲೆಕ್ಟಿವ್ ಓನರ್ಶಿಪ್ಪು, ಅಬಾಲಿಷನ್ ಆಫ್ ಫ್ಯಾಮಿಲಿ ಮಾಡ್ತೀವಿ. ಫಿಲಾಸಫಿಕಲ್ ಬೇಸಿಸ್ ಏನು? ರಿಮೂವಿಂಗ್ ದ ಪ್ರೈವೇಟ್ ಇಂಟ್ರೆಸ್ಟ್ನ ತೆಗಿತೀವಿ. ಏನು? ಟು ಎಸ್ಟಾಬ್ಲಿಷ್ ದ ಕಂಪ್ಲೀಟ್ ಹಾರ್ಮನಿ ಇನ್ ದ ಗಾರ್ಡಿಯನ್ ಕಮ್ಯುನಿಟಿ ಒಳಗೆ. ಕಾನ್ಸೆಪ್ಚುಯಲ್ ಆ್ಯಂಡ್ ಫೌಂಡೇಶನ್ಸ್ ಆಫ್ ಪ್ಲೇಟೋಸ್ ಕಮ್ಯುನಿಸಮ್ ಏನಪ್ಪ? ಪ್ರೈವೇಟ್ ಪ್ರಾಪರ್ಟಿ ಇಲ್ಲ, ಯಾರು ಅಮಂಗ್ ದಿ ಗಾರ್ಡಿಯನ್ ಕ್ಲಾಸಸ್ನಿಗೆ ಓನರ್ಶಿಪ್ಪು ಕಲೆಕ್ಟಿವ್ಲಿ ಇರುತ್ತೆ. ಪರ್ಪಸ್ ಏನು? ಇನ್ಇಕ್ವಾಲಿಟಿನ ಪ್ರಿವೆಂಟ್ ಮಾಡೋದು, ಸೆಲ್ಫಿಶ್ನೆಸ್ಸು ಮತ್ತು ಕರಪ್ಷನ್ನ ಪ್ರಿವೆಂಟ್ ಮಾಡೋದು. The excess of wealth in one place and the deficiency of it in another make the excess and the deficiency happiness the same. Next to ಇದ್ರ ಬಗ್ಗೆ ನಂಗೆ ಡೌಟ್ ಇದೆ. ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. I don't know about this, sorry. ನೆಕ್ಸ್ಟ್ ಇಂಟೆಂಡೆಡ್ ಔಟ್ಕಮ್ ಏನಿದೆ? ಎಕನಾಮಿಕ್ ಈಕ್ವಾಲಿಟಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ. ನೆಕ್ಸ್ಟ್ ಎಕನಾಮಿಕ್ ಈಕ್ವಾಲಿಟಿ ಮತ್ತು ಸೋಷಿಯಲ್ ಯೂನಿಟಿ, ಮಾರಲ್ ಪ್ಯೂರಿಟಿ ಆಫ್ ದ ರೂಲರ್ಸ್ ಬರುತ್ತೆ ಇದ್ರದ್ದು ಔಟ್ಕಮ್ಮು. ಮಾರಲ್ ಪ್ಯೂರಿಟಿ. ಫ್ಯಾಮಿಲಿ ಅಬಾಲಿಷನ್ ಮಾಡ್ತೀವಿ. ನೋ ಪ್ರೈವೇಟ್ ಫ್ಯಾಮಿಲಿ ಅಮಂಗ್ ದ ಗಾರ್ಡಿಯನ್ ಕ್ಲಾಸಸ್. ಸ್ಟೇಟ್ ಅರೇಂಜ್ ಮ್ಯಾರೇಜ್, ಚೈಲ್ಡ್ ರೀಸನ್ ಕಮ್ಯುನಲಿ, ನೆಪೋಟಿಸಮು, ಪಾರ್ಷಿಯಲಿ, ಸೆಲ್ಫ್ ಇಂಟ್ರೆಸ್ಟ್. ಇವೆಲ್ಲವೂ ಈ ಥರ ಕೀವರ್ಡ್ಸ್ ಅಷ್ಟೇ ನಿಮಗೆ. ಲಾಯಲ್ಟಿ ಟು ದ ಸ್ಟೇಟ್ ಇರುತ್ತೆ. ಕಮ್ಯುನಿಟಿ ಆಫ್ ವಾಯ್ಸ್ ಆ್ಯಂಡ್ ಪ್ರಾಪರ್ಟಿ ಆ್ಯಂಡ್ ದ ಅಪಾಯಿಂಟ್ಮೆಂಟ್ ಆಫ್ ದ ರೂಲರ್ಸ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಐ ಕನ್ಸಿಡರ್ ಟು ಬಿ ಗ್ರೇಟ್ ಇನ್ಸ್ಟಿಟ್ಯೂಷನ್ಸ್. ನೋ ಒನ್ ಕ್ಯಾನ್ ಮೇಂಟೈನ್ ಎ ಸ್ಟೇಟ್ ವಿತೌಟ್ ದೆಮ್ ಅಂತ ಹೇಳ್ತಾರೆ. ಕಮ್ಯುನಿಸಮ್ ಅಮಂಗ್ ದ ಗಾರ್ಡಿಯನ್ ಕ್ಲಾಸು ಅದೇ ನೋ ವೆಲ್ತ್, ನೋ ಪ್ರೈವೇಟ್ ಹೌಸಸ್, ನೋ ಫ್ಯಾಮಿಲಿ, ನೋ ಲಕ್ಸುರಿ, ಶೇರ್ಡ್ ಮಿಲ್ಸ್, ರೆಸಿಡೆನ್ಸಸ್. Next, uncorrupted devotee solely to the justice and public welfare. One of the penalties of refusing to participate in politics is that you end up being governed by your own inferiors ಅಂತ ಹೇಳ್ತಾರೆ. ಎಜುಕೇಷನ್ ಆ್ಯಂಡ್ ಮೆರಿಟೋಕ್ರಸಿ ಅಂಡರ್ ಕಮ್ಯುನಿಸಮ್. ಎಬಿಲಿಟಿ ಆ್ಯಂಡ್ ವರ್ಚ್ಯೂ ಇರಬೇಕು. ನೋ ಬರ್ತ್ ಆರ್ ಸ್ಟೇಟಸ್ ಇರುತ್ತೆ. ಇಲ್ಲಿ ಯಾರಿಗೂ ಇರೋಂಗಿಲ್ಲ. ಇವ್ರು ನನ್ನ ಮಕ್ಕಳು ಅಂತ ಅವ್ರು ಏನು ಸ್ಟೇಟಸ್ ಇಟ್ಕೊಳಂಗಿಲ್ಲ. ಸ್ಟೇಟ್ ಕಂಟ್ರೋಲ್ಡ್ ಎಜುಕೇಷನ್ ಇರುತ್ತೆ. ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಮೆರಿಟ್ ಅಂದರೆ ಎಲ್ಲರಿಗೂ ಇರುತ್ತೆ. ಮೆರಿಟ್ ಬೇಸ್ಡ್ ಹೈರಾರ್ಕಿ. ಫಿಲಾಸಫಿಕಲ್ ಜಸ್ಟಿಫಿಕೇಷನ್, ನಾಲೆಡ್ಜ್ ಆಫ್ ಫಾರ್ಮ್ಸ್ ಆಗಿರುತ್ತೆ. ಇಸ್ ದ ಕ್ರೈಟೀರಿಯಾ ಆಫ್ ದ ಲೀಡರ್ಶಿಪ್. ಆಬ್ಜೆಕ್ಟಿವ್ ಆ್ಯಂಡ್ ರ್ಯಾಷನಲ್ ಬಿಹೈಂಡ್ಸ್ ಪ್ಲೇಟೋಸ್ ಕಮ್ಯುನಿಸಮ್. ಆಬ್ಜೆಕ್ಟಿವ್ ಏನಿರುತ್ತೆ ಅಂತಂದರೆ
ಕನ್ಫ್ಲಿಕ್ಟ್ನ ರಿಮೂವ್ ಮಾಡೋದು, ಮಾರಲ್ ಪ್ಯೂರಿಟಿ ತರೋದು, ಯೂನಿಟಿ ಆಫ್ ಸ್ಟೇಟ್ ತರೋದು, ಅಂದರೆ ಒನ್ ಸಿಟಿ ಒನ್ ಸೋಲ್, ಕಂಪ್ಲೀಟ್ ಪೊಲಿಟಿಕಲ್ ಹಾರ್ಮೋನಿ, ಜಸ್ಟಿಸ್ ಎಸ್ಟಾಬ್ಲಿಷ್. ಇದು ಬರೀ ಒನ್ ಸಿಟಿ ಒನ್ ಸೋಲ್ ಅಂತಂದೇಳಿ. ಅಬಾಲಿಷ್ ದ ಪ್ರೈವೇಟ್ ಅಕ್ಯುಮುಲೇಷನ್ ಆಫ್ ದಿ ಪ್ರಾಪರ್ಟಿ, ಕ್ಲಾಸ್ ಆ್ಯಂಟಾಗನಿಸಮ್ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಎನೇಬಲ್ ರೂಲರ್ಸ್ ಟು ಫೋಕಸ್ ಪ್ಯೂರ್ಲಿ ಆನ್ ಗವರ್ನೆನ್ಸ್ ಆ್ಯಂಡ್ ಜಸ್ಟಿಸ್. ಈ ಪ್ಲೇಟೋಸ್ ಕಮ್ಯುನಿಸಮ್ ಮೇಲೆ ಒಂದಿಷ್ಟು ಜನದ್ದು ಕ್ರಿಟಿಕ್ ಇದೆ. ಇದು ಕಮ್ಯುನಿಸಮ್ ಮೇಲೆ ಎಕ್ಸ್ಕ್ಲೂಸಿವ್ಲಿ ಆನ್ ಕಮ್ಯುನಿಸಮ್. ಏನು ಹೇಳ್ತಾನೆ ಕಾರ್ಲ್ ಪಾಪರು, ನಿಂದು ಸಿಸ್ಟಮ್ ಆಯ್ತಲ್ಲ ಗುರು, ಟೋಟಲಿಟೇರಿಯನ್ನ ಪ್ರಮೋಟ್ ಮಾಡುತ್ತೆ, ಫ್ರೀಡಮ್ನ ಸಪ್ರೆಸ್ ಮಾಡುತ್ತೆ, ಒಬ್ಬನ ಹತ್ರ ಹ್ಯಾಂಡ್ಸ್ನಾಗ ಎಲ್ಲ ಪವರ್ಸ್ಗಳು ಕಾನ್ಸಂಟ್ರೇಟ್ ಆಗುತ್ತೆ. ಇನ್ ಪ್ಲೇಟಸ್ ವಿಷನ್ ಆಫ್ ಐಡಿಯಲ್ ಸ್ಟೇಟ್ ದೆರ್ ಈಸ್ ಎನ್ ಎ ಡೇಂಜರಸ್ ಕಾನ್ಸಂಟ್ರೇಷನ್ ಆಫ್ ಪವರ್ ಆ್ಯಂಡ್ ಕಂಟ್ರೋಲ್ ಅಂತ ಬರಬೇಕು. ಇದು ಕಾರ್ಲ್ ಪಾಪರು. ಜಾನ್ ಸ್ಟುವರ್ಟ್ ಮೇಲೆ ಏನು ಹೇಳ್ತಾರೆ, ಅಬಾಲಿಷನ್ ಆಫ್ ಫ್ಯಾಮಿಲಿ ಮಾಡೋದ್ರಿಂದ ಎಮೋಷನಲ್ ಮತ್ತು ಸೋಷಿಯಲ್ ಫೌಂಡೇಶನ್ನೇ ರಿಮೂವ್ ಮಾಡ್ತೀಯ, ಡಿಹ್ಯೂಮನೈಸ್ ಮಾಡ್ತೀಯ, ಪರ್ಸ್ನಲ್ ಅಫೆಕ್ಷನ್ ರಿಮೂವ್ ಮಾಡ್ತೀಯ, ಫ್ರೀ ಚಾಯ್ಸ್ ರಿಮೂವ್ ಮಾಡ್ತೀಯ. ಪ್ಲೇಟಸ್ ಪ್ರಪೋಸಲ್ ಟು ಅಬಾಲಿಷ್ ದ ಫ್ಯಾಮಿಲಿ ಈಸ್ ಡೀಪ್ಲಿ ಟ್ರಬಲಿಂಗ್, ಇಟ್ ನೆಗ್ಲೆಕ್ಟ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪರ್ಸ್ನಲ್ ರಿಲೇಷನ್ಶಿಪ್ ಆ್ಯಂಡ್ ಫ್ರೀಡಮ್. ಈಗ ಹೆಂಗಂತಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ವಾ, ಈ ಕೋಡ್ನ ಆನ್ಸರ್ ಬರೀಬೇಕು. ಹೇಗೆ ಬರೀಬೇಕು ಅನ್ನೋದು ಕಷ್ಟ. ಇದು ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ರೆ ಬರೆಯೋದು ಇಷ್ಟ ಈಸಿ. ಬರ್ಟ್ರಾಂಡ್ ರಸೆಲ್ ನಿಂದು ಇದು ಐಡಿಯಲಿಸ್ಟಿಕ್ ಇದೆ, ಅನ್ಸೈಂಟಿಫಿಕ್ ಇದೆ, ಎಂಪಿರಿಕಲ್ ಗ್ರೌಂಡ್ ಇಲ್ಲ ಇದಕ್ಕೆ, ಪ್ರಾಕ್ಟಿಕಲ್ ಹ್ಯೂಮನ್ ಮೋಟಿವೇಶನ್ಸ್ನ ನೀನು ಇಗ್ನೋರ್ ಮಾಡ್ತಿದ್ಯಾ. ಇಸಾಯಿ ಬರ್ಲಿನ್ ಬರ್ತಾರೆ, ನೀನು ಕಮ್ಯುನಲ್ ಸ್ಟೇಟ್ ಡೆಸ್ಟ್ ಇದೆ, ಇಂಡಿವಿಜುವಲಿಟಿ ಮತ್ತು ಕ್ರಿಯೇಟಿವ್ ಫ್ರೀಡಮ್ನ ಹೋಗಿದೆ, ಕಲೆಕ್ಟಿವಿಸ್ಟ್ ಟೋಟಲಿಟೇರಿಯನಿಸಮ್ ಆಗುತ್ತೆ. ರಿಚರ್ಡ್ ರೋಟಿ ಅದೇ ಹೇಳಿದ್ದಾರೆ, ಸ್ಟಿಫ್ಸ್ ಇನೋವೇಷನ್ ಆ್ಯಂಡ್ ಪ್ಲೂರಲಿಸಮು. ಓಕೆನಾ. ಅರಿಸ್ಟಾಟಲ್ ಏನು ಹೇಳ್ತಾನೆ, ಪ್ರಾಕ್ಟಿಕಲಿಟಿ ಆ್ಯಂಡ್ ಹ್ಯೂಮನ್ ನೇಚರ್. ಅರಿಸ್ಟಾಟಲ್ ವ್ಯೂ ಏನು, ಪ್ರೈವೇಟ್ ಪ್ರಾಪರ್ಟಿ ಆ್ಯಂಡ್ ಫ್ಯಾಮಿಲಿಯರ್ ನ್ಯಾಚುರಲ್ ಇದೆ ಗುರು, ಅವು ಅವ್ರಿಗೆ ಆದಂಥ ಒಂದಿಷ್ಟು ಮನೆ ಮತ್ತು ಪ್ರಾಪರ್ಟಿ ಬೇಕು. ಕಮ್ಯುನಲ್ ಓನರ್ಶಿಪ್ ಎರೋಸಸ್ ದಿ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಎಮೋಷ್ನಲ್ ಬಾಂಡ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ತೆಗೆದುಬಿಡ್ತೀಯ ಅಂತ ಹೇಳ್ತಾನೆ. ಯಾಕಂದರೆ ಪ್ಲೇಟೋಸ್ ಐಡಿಯಲ್ ಸ್ಟೇಟ್ ಮೇ ಸೌಂಡ್ ಅಪೀಲಿಂಗ್ ಇನ್ ಥಿಯರಿ, ಬಟ್ ಇಟ್ ಡಿಸ್ರಿಗಾರ್ಡ್ಸ್ ದಿ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ನೇಚರ್. ದ ಇಂಪಾರ್ಟೆನ್ಸ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಆ್ಯಂಡ್ ಫ್ಯಾಮಿಲಿ ಟೈಸ್ಗಳು ಹೇಳ್ಬಿಟ್ಟಿರ್ತೀಯ. ಅಂದರೆ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಇಸ್ ನಥಿಂಗ್ ಬಟ್ ರೆಸ್ಪಾನ್ಸಿಬಿಲಿಟಿ ಆಫ್ ನನ್ ಅಂತ. ಎಲ್ಲ ರೆಸ್ಪಾನ್ಸಿಬಿಲಿಟಿ ಅದನ್ನ ಯಾರೂ ಕೇರ್ ಮಾಡೋಲ್ಲ. ಈಗ ಒಂದು ಪಬ್ಲಿಕ್ ಜಾಗ ಇರುತ್ತೆ, ಇದು ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ಅಂತ, ಎಲ್ಲರೂ ಹೋಗಿ ಕೇರ್ ಮಾಡ್ತೀವ, ಹಾಳಾದ್ರೆ ಬಿಟ್ಬಿಡ್ತೀವಿ, ಅದನ್ನ ಯಾರು ಕೇರ್ ಮಾಡೋಂಗಿಲ್ಲ. ನೀನು ಹಂಗೆ ಎಲ್ಲದನ್ನ ಹಾಗೆ ಮಾಡಿಬಿಟ್ರೆ ಅವ್ರು ಹೆಂಗೆ ಉದ್ಧಾರ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ಎನ್ಕರೇಜಸ್ ದಿ ನ್ಯಾಚುರಲ್ ಫಂಕ್ಷನ್ ಆಫ್ ಪ್ರಾಪರ್ಟಿ ಇರೋದ್ರಿಂದ ಫ್ಯಾಮಿಲಿ ಅವ್ರಿಗೆ ವರ್ಚ್ಯೂಗೆ, ಡೆಲಿಜೆನ್ಸ್ಗೆ, ಸ್ಟಿವರ್ಡ್ಶಿಪ್ಗೆ ಎನ್ಕರೇಜ್ಮೆಂಟ್ ಕೊಡ್ತೀವಿ. ನನಗೆ ಇವತ್ತು ಕಾರ್ ತೊಗೊಂಡೆ, ನಾಳೆ ಸೈಕಲ್ ತೊಗೊಂಡೆ, ನಾನು ಮನೆ ಕಟ್ಸ್ಕೊತೀನಿ, ಮದುವೆ ಆಗ್ತೀನಿ, ಅವ್ರಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅಚೀವ್ಮೆಂಟ್ ಇದೆ, ಸೆನ್ಸ್ ಆಫ್ ಅಚೀವ್ಮೆಂಟ್ ಇದೆ ಅವ್ರಿಗೆ. ಪ್ರೈವೇಟಿ ಮೇಕಿಂಗು ಅದು ವೆರಿ ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಮನುಷ್ಯಂಗೆ ಅದ್ರ ಮೇಲೆ. ಫ್ಯಾಮಿಲಿ ಏನಾಗಿರುತ್ತೆ ಅವ್ರಿಗೆ ಅಫೆಕ್ಷನ್ನು, ಮಾರಲ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ. ಕಾಮನ್ ಪ್ರಾಪರ್ಟಿ ಲೀಡ್ಸ್ ಇನ್ ಟು ನೆಗ್ಲೆಕ್ಟ್ ವಾಟ್ ಈಸ್ ಕಾಮನ್ ಟು ಆಲ್ ಈಸ್ ಕೇರ್ಡ್ ಬೈ ನನ್. ಇದು ಒಂದು ನೀರಪ್ಪ, ಇದು ನೀರಿನ ಟ್ಯಾಂಕು, ಇದು ಎಲ್ಲರೂ ಕೇರ್ ಮಾಡ್ತಾರೆ, ಯಾರೂ ಕೇರ್ ಮಾಡೋದು ಇದನ್ನ. ಅದೇ ತಮ್ಮನೆಗೆ ನೀರಿನ ಟ್ಯಾಂಕ್ ಇದ್ದರೆ ದಿನಾ ಅದು ಕ್ಲೀನ್ ಮಾಡ್ಕೊತಾರೆ. ಹಾಗೆ ಎಲ್ಲವನ್ನು ಕಾಮನ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಕನ್ಕ್ಲೂಷನ್ ಏನು ಹೇಳ್ತಾರೆ, ಪ್ಲೇಟೋಸ್ ಕಮ್ಯುನಿಸಮ್ಸ್ ಅಗೇನ್ಸ್ಟ್ ದಿ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಆ್ಯಂಡ್ ಅನ್ವರ್ಕಬಲ್ ಆ್ಯಂಡ್ ರಿಯಲ್ ಸೊಸೈಟೀಸ್ ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಪೊಲಿಟಿಕಲ್ ಫಂಕ್ಷನಾಲಿಟಿ ಏನಂದರೆ ಪ್ಲೇಟೋಸ್ ಸಿಸ್ಟಮ್ ಯೂನಿಟಿನ ಕ್ರಿಯೇಟ್ ಮಾಡ್ಬೋದು, ಬಟ್ ಅಟ್ ದ ಕಾಸ್ಟ್ ಆಫ್ ಇಂಡಿವಿಜುವಲ್ ಐಡೆಂಟಿಟಿನ ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಅರಿಸ್ಟಾಟಲ್ ಯಾವಾಗಲೂ ಗೋಲ್ಡನ್, ಅರಿಸ್ಟಾಟಲ್ ಅಂತ ಬಂತು ಅಂದರೆ, ಅಥವಾ ಯು ಕ್ಯಾನ್ ಯೂಸ್ ಇಟ್ ಇನ್ ಒನ್ ಎಸ್ಸೆ ಆಲ್ಸೋ, ಗೋಲ್ಡನ್ ಮೀನ್ ಪ್ರಿನ್ಸಿಪಲ್ ಇಷ್ಟೇ ರೀ ಬುದ್ಧನ ಕಾನ್ಸೆಪ್ಟು. ಮಧ್ಯಮ ಮಾರ್ಗ, ಮಿಡ್ಲ್ ಮಾರ್ಗ, ಈ ಕಡೆ ತೀರಾ ರೈಟು ಅಲ್ಲ, ಈ ಕಡೆ ಲೆಫ್ಟು ಅಲ್ಲ, ಸೆಂಟ್ರಲ್ ಅಂತೇಳಿ ಇಷ್ಟೇ ಕಾನ್ಸೆಪ್ಟು. ಯಾರಾದರೂ ನಿಮಗೆ ಬಂದು ಅರಿಸ್ಟಾಟಲ್ಸ್ ಗೋಲ್ಡನ್ ಮೀನ್ ಮೆಥಡ್, ಸೆಂಟ್ರಿಕ್ ಮೆಥಡ್ ಅಂದರೆ ಏನೂ ಇಲ್ಲ ಗುರು, ಎಲ್ಲದರದ್ದು ಒಂದು ಕಾಮನ್ ಮಿಡಲ್ ಗ್ರೌಂಡ್ ಅಂತೀವಲ್ವಾ, ಅಷ್ಟೇ ಸಿಸ್ಟಮ್. ಯಾವುದನ್ನು ಎಕ್ಸ್ಟ್ರೀಮಾಗಿ ತಗೊಳಂಗಿಲ್ಲ, ತುಂಬ ಕುಡಿಯೋಂಗಿಲ್ಲ, ಅಷ್ಟೇ ತುಂಬ ಒಳ್ಳೆಯದಾಗಂಗೂ ಇಲ್ಲ, ಮಿಡಲ್ ಗ್ರೌಂಡಿಗೆ ಅಂತೀವಲ್ಲ ಅಷ್ಟೇ ಸಿಂಪಲ್ ಬ್ಯೂಟ್ ಕಾನ್ಸೆಪ್ಟ್. ಅದಕ್ಕೆ ನೀವು ಯಾವಾಗಲೂ ದೊಡ್ಡ ವರ್ಡ್ಸ್ ಯೂಸ್ ಮಾಡಬೇಕು. ಗೋಲ್ಡನ್ ಮೀನ್ ಪ್ರಿನ್ಸಿಪಲ್ ಅಂತ ಅನ್ಬೇಕು ಅಷ್ಟೇಪ್ಪ. ಗೋಲ್ಡನ್ ಮೀನ್ ಪ್ರಿನ್ಸಿಪಲ್ ಏನಿಲ್ಲ ರೀ, ಈ ಥರ ಕೀವರ್ಡ್ಸ್ ಯೂಸ್ ಮಾಡೋದ್ರ ಮೇಲೆ ಇರುತ್ತೆ ಅಷ್ಟೇ. ಕಾಂಬಿನೇಷನ್ ಆಫ್ ದಿ ಪ್ರೈವೇಟ್ ಓನರ್ಶಿಪ್ ವಿತ್ ಮಾರಲ್ ಎಜುಕೇಷನ್, ಪೊಲಿಟಿಕಲ್ ಆ್ಯಂಡ್ ಫಿಲಾಸಫಿಕಲ್ ಸಿಗ್ನಿಫಿಕೆನ್ಸ್. ಇದೆಲ್ಲದ್ರದ್ದು ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಏನು ಇವ್ರದ್ದು ಮೆಥಡ್ದು. ಥಿಯರಟಿಕಲ್ ಅಟೆಂಪ್ಟ್ ಟು ಎಕನಾಮಿಕ್ ಇನ್ಇಕ್ವಾಲಿಟಿ, ಮತ್ತು ಅಂದರೆ ರಿಚ್ ಮತ್ತು ಪೂರು ಈ ಕ್ಲಾಸ್ ಮತ್ತು ಡಿವೈಡ್ ಆಗ್ತಿರ್ತಾರ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಇದೊಂದು ಥಿಯರಟಿಕಲ್ ಅಟೆಂಪ್ಟು ಅಂತ ಹೇಳಿದ್ದಾರೆ. ಹೀಗೆ ಇಟ್ಸ್ ಎ ಥಿಯರಟಿಕಲ್ ಅಟೆಂಪ್ಟ್ ಅಂತ ಬರಿಬೇಕು ನೀವು. ಇದು ಇನ್ಸ್ಪೈರ್ಡ್, ಇದೊಂದು ಉಟೋಪಿಯನ್ ಥಿಂಕರ್ಸ್ಗೆ ಇನ್ಸ್ಪೈರ್ಡ್ ಆಗಿದೆ, ಥಾಮಸ್ ಮೋರ್ಸ್ ಉಟೋಪಿಯಾ ಕಾನ್ಸೆಪ್ಟಿಗೆ. ಮಾರಲ್ ಆ್ಯಂಡ್ ಎಥಿಕಲ್ ಎಂಫಸಿಸ್ಸು ಏನು, ಮಾರಲ್ ಪ್ಯೂರಿಟಿ ಆಗುತ್ತೆ, ಎಥಿಕಲ್ ಲೀಡರ್ಶಿಪ್ ಬರುತ್ತೆ, ಸೋಷಿಯಲ್ ಇಂಟಿಗ್ರೇಷನ್ ಆಗುತ್ತೆ. ಅಂದರೆ ಸೋಷಿಯಲ್ ಡಿಸ್ಯೂನಿಟಿ, ವೆಲ್ತ್, ಪ್ರಾಪರ್ಟಿ, ಫ್ಯಾಮಿಲಿ ಬಯಾಸ್ ಆಗದೆ ಇರೋ ಥರ ನೋಡ್ಕೊಳ್ತಿದ್ವಿ. ಇಟ್ಸ್ ಎ ಪರ್ಫೆಕ್ಟ್ ಕ್ವೆಷನ್ ಆಫ್ ದ ಸ್ಟೇಟ್ ಆ್ಯಂಡ್ ಸೋಲ್, ಬೋತ್ ಗೈಡೆಡ್ ಬೈ ದ ಜಸ್ಟಿಸ್ ಅಂತ ಹೇಳ್ತಾರೆ. ಹಿಸ್ಟಾರಿಕಲ್ ರಿಲೆವೆನ್ಸ್ ಏನು, ಅರ್ಲಿ ಮಾಡೆಲ್ ಆಫ್ ಕಲೆಕ್ಟಿವಿಸ್ಟ್ ಥಾಟ್ ಆನ್ ಸ್ಟೇಟ್ ಸೋಷಲಿಸಮ್ ಇದೆ. ಇದೇ ಕಲೆಕ್ಟಿವಿಸ್ಟ್ ಥಾಟಿಗೂ ಮತ್ತು ಇದು ಮೇಜರ್ ಹೆಲ್ಪ್ ಮಾಡಿರುತ್ತೆ. ಕ್ರಿಟಿಕ್ಸ್ ವ್ಯೂ ಇಟ್ ಇಸ್ ಎ ಪ್ರಿಕರ್ಸರ್ ಟು ಟೋಟಲಿಟೇರಿಯನ್ ಐಡಿಯಾಲಜಿಸಿಗೂ ಇದೇ ಹೆಲ್ಪ್ ಆಗಿತ್ತು ಅಂತ ಕ್ರಿಟಿಕ್ಸ್
ವ್ಯೂ ಮಾಡ್ತಾರೆ. ಕನ್ಕ್ಲೂಷನ್ ಏನಪ್ಪ ಇಷ್ಟೇ, ಪ್ಲೇಟೋಸ್ ಕಮ್ಯುನಿಸಮ್ ಏಮ್ಸ್ ಟು ಎಲಿಮಿನೇಟ್ ಪ್ರೈವೇಟ್ ಇಂಟ್ರೆಸ್ಟು, ಜಸ್ಟಿಸ್ ಮತ್ತು ಯೂನಿಟಿಗೋಸ್ಕರ. ಲಿಮಿಟೇಷನ್ ಇತ್ತು, ಹ್ಯೂಮನ್ ಇಂಡಿವಿಜುವಲಿಟಿ ಎಮೋಷನ್ಸ್ ಇರಲಿಲ್ಲ. ಫಿಲಾಸಫಿಕಲ್ ಲೆಗಸಿ ಇತ್ತು, ಐಡಿಯಾಲಜಿಕಲ್ ವ್ಯೂ ಪ್ರಿಂಟ್ ಆಗಿದೆ. ಕ್ರಿಟಿಕಲ್ ವ್ಯೂಸ್ ಇದ್ದರೆ ಯುಟೋಪಿಯನ್ ರಿಜಿಡ್ ಅಥಾರಿಟೇರಿಯನ್ಗೋಸ್ಕರ. ಹಿಸ್ಟಾರಿಕಲ್ ಇಂಪ್ಯಾಕ್ಟ್ ಇವೆರಡು ಕಂಪ್ಯಾರಿಸನ್ ನೋಡಿದ್ವಲ್ಲ, ಇದು ಗಾರ್ಡಿಯನ್ ಕ್ಲಾಸ್ ಓನ್ಲಿ, ಇದು ಹೋಲ್ ಸೊಸೈಟಿಗೆ ಓನ್ಲಿ. ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಡಿಫ್ರೆನ್ಸಸ್, ಜಸ್ಟ್ ಯು ಕ್ಯಾನ್ ಹ್ಯಾವ್ ಎ ಲುಕ್ ಇಟ್ ಅಷ್ಟೇ. ಇಷ್ಟ ತನಕ ನೋಡಿರೋ ಪ್ಲೇಟೋಸ್ ಕಮ್ಯುನಿಸಮ್ದು ಒಂದು ಬ್ರೀಫ್ ನೋಡ್ಕೊಂಡ್ರೆ ಇಷ್ಟೇ. ಕೋರ್ ಸೋರ್ಸು, ಸೆಂಟ್ರಲ್ ಏಮನ್ನು, ಫಿಸಿಕಲ್ ಬೇಸಿಸ್ ಏನೋ, ಆಬ್ಜೆಕ್ಟಿವ್ ಏನೋ ನೋಡಿದ್ವಲ್ವಾ. ಕಮ್ಯುನಿಟಿ ಆಫ್ ಪ್ರಾಪರ್ಟಿ ಇರುತ್ತೆ, ಫ್ಯಾಮಿಲೀಸ್ ಇರುತ್ತೆ, ಅಬಾಲಿಷನ್ ಆಫ್ ದಿ ಫ್ಯಾಮಿಲಿ ಇರುತ್ತೆ, ವೈಫ್ಸ್ ಇರುತ್ತೆ, ಎಜುಕೇಷನು ಹಂಗೆ ಇದೆ, ಗಾರ್ಡಿಯನ್ ಕ್ಲಾಸ್ ಓನ್ಲಿ ಇರುತ್ತೆ. ಆಮೇಲೆ ಎಮೋಷನ್ ಎಲಿಮಿನೇಷನ್ ಆಫ್ ಕಾನ್ಫ್ಲಿಕ್ಟು, ಮಾರಲ್ ಪ್ಯೂರಿಟಿ, ಪರ್ಪಸ್ಸು, ಮೆಥಡ್ಸು, ಔಟ್ಕಮ್ ಏನಿತ್ತು, ಫಿಲಾಸಫಿಕಲ್ ಜಸ್ಟಿಫಿಕೇಷನ್ ಏನಿತ್ತು, ಎಫಿಷಿಯನ್ಸಿ ಇತ್ತು. ಕ್ರಿಟಿಕ್ ಮಾಡ್ತಾರೆ, ಕಾರ್ಲ್ ಪಾಪರ್ ಕ್ರಿಟಿಕ್ ಮಾಡ್ತಾರೆ ಅಷ್ಟೇ. ನೆನ್ಪಿಟ್ಕೋಬೇಕು, ಕಾರ್ಲ್ ಪಾಪರು ಜಾನ್ ಸ್ಟುವರ್ಟ್ ಮಿಲ್ಲು, ಬರ್ಟನ್ ಡ್ರೆಸಲು, ಇಸಾಹಿ ಬರ್ಲಿನ್ ರೇ ಇದನ್ನ ಕ್ರಿಟಿಕ್ ಮಾಡ್ತಾರೆ. ರಿಚರ್ಡ್ ರಾಟಿ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಅರಿಸ್ಟಾಟಲು ಸಪ್ರೇಟ್ ಒಂದು ಮಾಡ್ತಾರೆ, ಅದೇ ಪ್ರಾಕ್ಟಿಕಲಿಟಿ ಮತ್ತು ಹ್ಯೂಮನ್ ನೇಚರ್ ಮೇಲೆ, ಫಂಕ್ಷನ್ ಪ್ರಾಪರ್ಟಿ ಮೇಲೆ, ಪೊಲಿಟಿಕಲ್ ಫಂಕ್ಷನಾಲಿಟಿ ಮೇಲೆ ಕ್ರಿಟಿಕ್ ಮಾಡ್ತಾರೆ. ಓಕೆನಾ. ಸಿಗ್ನಿಫಿಕೆನ್ಸ್ ಏನೋ, ಪೊಲಿಟಿಕಲ್ ಐಡಿಯಲಿಸಮು ಅದೊಂದು ಟ್ರೈ ಮಾಡಿರ್ತಾರೆ. ಮೊರಲ್ ಆ್ಯಂಡ್ ಎಥಿಕಲ್ ಎಂಫಸಿಸ್ ಕೊಡ್ತವೆ. ಸೋಷಿಯಲ್ ಇಂಟಿಗ್ರೇಷನ್, ಹಿಸ್ಟಾರಿಕಲ್ ರಿಲೆವೆನ್ಸ್ ಇದೆ. ಕನ್ಕ್ಲೂಷನ್ ಇಲ್ಲಿ ಮುಗೀತು. ಈಗ ನೆಕ್ಸ್ಟ್ ಪ್ಲೇಟೋ ಆ್ಯಸ್ ಎ ಫೆಮಿನಿಸ್ಟ್ ನೋಡೋಣವಾ. ಇನ್ನೇನಿಲ್ಲ, ಭಾಳ ಇಲ್ಲ. ಪ್ಲೇಟೋ ಆ್ಯಸ್ ಎ ಫೆಮಿನಿಸ್ಟು, ಆಮೇಲೆ ಪ್ಲೇಟೋ ಮೇಲೆ ಒಂದು ಓವರಾಲ್ ಕ್ರಿಟಿಕ್ಸ್ ಇದೆ, ಅಷ್ಟು ಮಾಡಿದರೆ ಮುಗೀತು. ಇನ್ನೇನು ಭಾಳ ಇಲ್ಲರಿ, ಬೇಗ ಮುಗಿಸ್ತಿದ್ದೀನಿ. ಪ್ಲೇಟೋ ಆಸ್ ಎ ವರ್ಲ್ಡ್ಸ್ ಫಸ್ಟ್ ಫೆಮಿನಿಸ್ಟ್ ಥಿಂಕರ್ ಅಂತ ಹೇಳ್ತಾರಪ್ಪ. ಅದಕ್ಕೆ ಅಂದರೆ ಹೇಳ್ತೀವಿ, ಅಲ್ಲಿ ಏನಾಗಿರುತ್ತೆ, ಏನ್ಷಿಯಂಟ್ ಗ್ರೀಕ್ ಸೊಸೈಟಿ ಇದ್ದಾರಪ್ಪ, ವಾಸ್ ಡೀಪ್ಲಿ ಪ್ಯಾಟ್ರಿಯಾರ್ಕಲ್ ಆಗಿರುತ್ತೆ. ಪ್ಯಾಟ್ರಿಯಾರ್ಕಲ್ ಏನಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಎಕ್ಸ್ಪ್ಲೇನ್ ನೀಡಿಲ್ಲ. ಫಿಲಾಸಫಿಕಲ್ ರಿಲೆವೆನ್ಸ್ ಏನಿರುತ್ತೆ, ಪ್ಲೇಟೋಸ್ ಐಡಿಯಾಸ್ ಇನ್ ದ ರಿಪಬ್ಲಿಕಲ್ಲಿದೆ. ಫೆಮಿನಿಸ್ಟ್ ಸಿಗ್ನಿಫಿಕೆನ್ಸ್ ಇಸ್ ನಾಟ್, ಆಲ್ದೋ ನಾಟ್ ಇನ್ ಎ ಫೆಮಿನಿಸ್ಟ್ ಇನ್ ಮಾಡರ್ನ್ ಸ್ಟ್ಯಾಂಡರ್ಡ್ಸ್ ಥರ ನೀವು ಅಂದ್ಕೊಂಡ್ರೆ ಮಾಡರ್ನ್ ಸ್ಟ್ಯಾಂಡರ್ಡ್ ಫೆಮಿನಿಸ್ಟ್ ಅಲ್ಲ, ಬಟ್ ಇಸ್ ದ ಫಸ್ಟ್ ಫೆಮಿನಿಸ್ಟ್. ಏನಂತಂದರೆ ಇಂಟಲೆಕ್ಚುಯಲ್ ಆ್ಯಂಡ್ ಎಜುಕೇಷನಲ್ ಈಕ್ವಾಲಿಟಿ, ಇಬ್ಬರಿಗೂ ಸೇಮ್ ಕೆಪಾಸಿಟಿ ಇದೆ, ಇಬ್ಬರಿಗೂ ಸೇಮ್ ಎಜುಕೇಷನ್ ಕ್ವಾಲಿಟಿ ತೊಗೋಬೋದು. ಆ ಟೈಮಲ್ಲಿ ಇದು ರ್ಯಾಡಿಕಲ್, ನಿಮ್ಗೆ ಹೇಳಿದ್ನಲ್ವ, ಆ ಟೈಮಲ್ಲಿ ರ್ಯಾಡಿಕಲ್ ಆಗಿದ್ದು, ಈಗಿನ ಟೈಮಲ್ಲಿ ನಾರ್ಮ್ ಆಗಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಮಾಡರ್ನ್ ಇಂಟರ್ಪ್ರಿಟೇಷನ್ ಏನು, ಸ್ಕಾಲರ್ಸ್ ವ್ಯೂ ಪ್ಲೇಟೋಸ್ ಅನ್ನು ಪ್ರಿಕರ್ಸರ್ ಟು ಫೆಮಿನಿಸ್ಟ್ ಥಾಟ್ ಎಂಫಸೈಸಿಂಗ್ ದ ಮೆರಿಟ್ ಓವರ್ ಜೆಂಡರ್. ಎಜುಕೇಷನಲ್ ಈಕ್ವಾಲಿಟಿ ಕೊಡುತ್ತೆ, ಎಜುಕೇಷನಲ್ ಪ್ಯಾರಿಟಿ ಕೊಡುತ್ತೆ ವಿತ್ ಸಿಮಿಲರ್ ಎಬಿಲಿಟೀಸು, ಐಡೆಂಟಿಕಲ್ ಎಜುಕೇಷನ್, ಟ್ರೈನಿಂಗು, ಪರ್ಪಸ್ ಅಂದರೆ ಈಕ್ವಲ್ ಆಪರ್ಚುನಿಟಿ ಕೊಡ್ತೀವಿ. ಸ್ಟೇಟ್ಸ್ ಮಾರಲ್ ಇಂಟೆಲೆಕ್ಚುಯಲ್ ಪ್ರೋಗ್ರೆಸ್ ಆಗುತ್ತೆ. ಜಸ್ಟಿಫಿಕೇಷನ್ ಏನು, ಎಬಿಲಿಟೀಸ್ ಆರ್ ನಾಟ್ ಡಿಟರ್ಮೈನ್ಡ್ ಬೈ ಜೆಂಡರ್ ಬಟ್ ಬೈ ಇಂಡಿವಿಜುವಲ್ ನೇಚರ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಮೇಲೆ ಆಗಿರುತ್ತೆ. ಅದು ಮೆನ್ನು ವುಮೆನ್ ಮೇಲೆ ಡಿಫರೆನ್ಸ್ ಆಗಿಲ್ಲ, ಅದು ಆ್ಯಪ್ಟಿಟ್ಯೂಡ್ ಮೇಲೆ ಹೋಗುತ್ತೆ. ದರ್ ಇಸ್ ನೋ ಫಂಕ್ಷನ್ ಇನ್ ಸೊಸೈಟಿ ಪೆಕ್ಯುಲರ್ ಟು ಮೆನ್ ವಿಚ್ ವುಮೆನ್ ಕೆನಾಟ್ ಪರ್ಫಾರ್ಮ್. ಆ ಥರ ಏನೂ ಇಲ್ಲ, ವುಮೆನ್ ಮಾಡಬಾರ್ದು ಅಂತ ಯಾವುದೂ ಇಲ್ಲ. ಇದಕ್ಕೆ ಕ್ರಿಸ್ಟೆವ್ವ ಹೆಸರು ಜೂಲಿಯಾ ಕ್ರಿಸ್ಟೆವ್, ನಾನು ಕ್ರಿಸ್ಟೆವ್ವ ಅಂತೀನಿ. ಜೂಲಿಯಾ ಕ್ರಿಸ್ಟೆವ್ ಅವರು ಹೇಳ್ತಾರೆ, ಪ್ಲೇಟೋ ದ ಫಿಲಾಸಫರ್ ಈಸ್ ಆಲ್ಸೋ ದ ಪ್ರಿಕರ್ಸರ್ ಆಫ್ ಫೆಮಿನಿಸಮ್, ನೋಟಬಲಿ ಇನ್ ಹಿಸ್ ಕನ್ಸರ್ನ್ ಆಫ್ ವುಮೆನ್ ಎಜುಕೇಷನ್. ಶಿ ಸೆಡ್ ಈಸ್ ಒನ್ ಆಫ್ ದ ಪಯನಿಯರ್ ಅಂತ ಹೇಳ್ತಾರೆ. ಯಾರು, ನೀವು ಜಸ್ಟ್ ನೆನಪಿಟ್ಕೊಳ್ರಿ, ಜೂಲಿಯಾ ಕ್ರಿಸ್ಟೆವ್ವ. ಸ್ಟೇಟ್ ಕಂಟ್ರೋಲ್ಡ್ ಎಜುಕೇಷನ್ ಫಾರ್ ವುಮೆನ್ ಏನು, ಗಾರ್ಡಿಯನ್ ಕ್ಲಾಸ್ ಟು ಬಿ ಎಜುಕೇಟೆಡ್ ಇನ್ ಸೇಮ್ ಕರಿಕ್ಯುಲಮ್. ಅವ್ರು ಏನು ಕಲಿಸ್ತೀವಲ್ಲ ಎಲ್ಲವನ್ನೂ ಕಲಿಸ್ಬೇಕು. ಜಿಮ್ನಾಸ್ಟಿಕ್ ಕಲಿಸಿ, ಅವರು ಲೀಡರ್ ಆಗಬಾರ್ದು. ಮ್ಯೂಸಿಕ್ ಕಲಿಸಿ, ಯಾಕೆ ವುಮೆನ್ ಯಾಕೆ ಮ್ಯೂಸಿಕ್ ಕಲಿಬಾರ್ದು. ನೀವು ಶ್ಲೋಕಗಳನ್ನು ಕಂಡರೆ ಕೇಳಿದರೆ ಅವರ ಕಿವಿಯಲ್ಲಿ ಎರಕ ಹೊಯ್ಯಿರಿ ಅಂತ ಹೇಳಿದಂಥ ಒಂದು ಸಮಾಜವಿತ್ತು ನಮ್ಮ ದೇಶದಲ್ಲಿ. ಇದು ಹಾಗಲ್ಲ. ಫಿಲಾಸಫಿ ಕೊಡಿ, ಇವ್ರಿಗೆ ವಾರ್ಫೇರ್ ಹೆಲ್ಪ್ ಮಾಡಿ, ಅದರಲ್ಲೆಲ್ಲ ಅವ್ರು ಭಾಗವಹಿಸ್ತಾರೆ. ಫಿಲಾಸಫರ್ ಕ್ವೀನ್ಸು ಆಗ್ಬೋದು, ಫಿಲಾಸಫರ್ ಕಿಂಗ್ ಅಷ್ಟೇ ಅಲ್ಲ. ಇವನ್ ದ ಪ್ಲೇಟೋ ಸೆಡ್ ಫಿಲಾಸಫರ್ ಕ್ವೀನ್ ಈಸ್ ಆಲ್ಸೋ ಎಲಿಜಿಬಲ್ ಟು ಬಿಕಮ್ ಎ ಫಿಲಾಸಫರ್ ಕಿಂಗ್ ಇಫ್ ಶಿ ಹವ್ ಗಾನ್ ಆಲ್ ದ ಎಜುಕೇಷನ್ ಆ್ಯಂಡ್ ಎಜುಕೇಷನ್ ಇಸ್ ಓಪನ್ ಫಾರ್ ಆಲ್. ಫಿಮೇಲ್ ವ್ಯಾರಿಯರ್ಸ್ ಆಗ್ಬೋದು. ಇಂಟೆಲೆಕ್ಚುಯಲ್ ಮೆರಿಟೋಕ್ರೆಸಿನೂ ಇದೆ, ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಫಿಲಾಸಫರ್ ಕ್ವೀನ್ಸ್ ಆ್ಯಂಡ್ ಪೊಲಿಟಿಕಲ್ ಈಕ್ವಾಲಿಟಿ ಬಂದರೆ ವುಮೆನ್ ಆಸ್ ಅ ರೂಲರ್ಸ್ ಆಗ್ತಾರೆ. ಅವ್ರಿಗೆ ಫಿಲಾಸಫಿಕಲ್ ಎಕ್ಸಲೆನ್ಸ್ ಇದೆ, ಕ್ಯಾನ್ ಬಿಕಮ್ ಫಿಲಾಸಫರ್ ಕ್ವೀನ್ಸ್. ಈಕ್ವಾಲಿಟಿ ಟು ಮೆನ್ ಆಗ್ಬೋದು. ಸೌಲ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮಕ್ಕೆ ಯಾವುದು ಲಿಂಗ ಭೇದವಿಲ್ಲ. ಹಾಗಿದ್ದಾಗೂ ಕೂಡ ಕೆಲವೊಂದು ಜಂಗಮ ಸ್ಥಳಕ್ಕೆ ಓನ್ಲಿ ಪುರುಷರಷ್ಟೇ ಹೋಗಬೇಕು ಅಂತ ಒಂದಿಷ್ಟು ಮೈಲಿಗೆ ಅಥವಾ ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಆದರೆ ಆತ್ಮಕ್ಕೆ ಲಿಂಗಭೇದವಿಲ್ಲ. ಎಲ್ಲ ಆತ್ಮವು ಆ ಪರಮಾತ್ಮನ ಕುಡಿಗಳು ಅಥವಾ ಐಡಿಯಲ್ ಫಾರ್ಮಿನ ಒಂದು ಭಾಗ ಅಂತ ಹೇಳ್ತಾರೆ. ಓಕೆನಾ. ಸೋಲ್ ಹ್ಯಾಸ್ ನೋ ಜೆಂಡರ್, ದ ಸೇಮ್ ರ್ಯಾಷನಲ್ ಕೆಪಾಸಿಟಿ ಎಕ್ಸಿಸ್ಟ್ ಇನ್ ಬೋತ್ ಸೆಕ್ಸಸ್. ನೀವು ಕೇಳ್ಬೋದು, ಇಸ್ ದರ್ ಎನಿ ಡಿಫ್ರೆನ್ಸಸ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್, ಡ್ಯೂ ಅಕ್ಸೆಪ್ಟ್ ಅಂತ ಕೇಳಿ ಈ ಪರ್ಸ್ಪೆಕ್ಟಿವಲ್ಲಿ ಆನ್ಸರ್ ಕೊಡಿ. ದಿಸ್ ವಿಲ್ increase your elegance in interview. Next, the gifts of nature are equally diffused in both sexes and women have a share in every pursuit of men ಅಂತ ಹೇಳಿದ್ದಾರೆ. ಮಾಡರ್ನ್ ಅಕ್ನಾಲಜ್ಮೆಂಟ್, ಐರಿಸ್
ಐರಿಸಿ ಮುರ್ಡೋಕನರ್ ಅವರು ಹೇಳ್ತಾರೆ, ದ ರೀಡರ್ ಆಫ್ ಪ್ಲೇಟೋ ಶುಡ್ ಬಿ ಸ್ಟ್ರಕ್ ಬೈ ಹಿಸ್ ಫ್ರೀಡಮ್ ಫ್ರಮ್ ಸೆಕ್ಷುವಲ್ ಪ್ರಿಜುಡೀಸ್ ಅಂತ ಹೇಳ್ತಾರೆ. ಸಿಂಬಾಲಿಕ್ ಫೆಮಿನಿಸಮ್ ಇದೆ. ಫಿಲಾಸಫರ್ ಕ್ವೀನ್ಸ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ಸ್ ಪೊಟೆನ್ಷಿಯಲ್ ಫಾರ್ ಲೀಡರ್ಶಿಪ್ ಆ್ಯಂಡ್ ಮಾರಲ್ ರ್ಯಾಷನಾಲಿಟಿ. ಇಟ್ಸ್ ಅ ರೆವಲ್ಯೂಷನರಿ ಇಂಪ್ಲಿಕೇಶನ್. ಚಾಲೆಂಜ್ ಅಥಾರಿಯನ್ ಜೆಂಡರ್ ಸೆಗ್ರಿಗೇಷನ್ಗೆ ಚಾಲೆಂಜ್ ಆಗಿತ್ತು. ಆದರೆ ಕ್ರಿಟಿಕ್ಸ್ ಇರುತ್ತಲ್ವ, ಇದ್ರ ಮಧ್ಯೆ ಒಂದು ಆಸೆ ಏನೋ, ಒಂದು ಆಕಾಂಕ್ಷೆ ಏನೋ, ಇದರಿಂದ ಮೆಥಡ್ ಏನು ಅಂತ. ಸೋಷಿಯಲ್ ಕನ್ಸ್ಟ್ರಕ್ಟ್ಸ್ ನಾಟ್ ನ್ಯಾಚುರಲ್ ಡಿಫ್ರೆನ್ಸಸ್. ಅಂದರೆ ಟ್ರೆಡಿಷ್ನಲ್ ಜೆಂಡರ್ ರೋಲಿಗೂ ಇದು ಕ್ರಿಟಿಕ್ ಮಾಡುತ್ತೆ. ನೀವು ಪ್ಲೇಟೋಸ್ ಫೆಮಿನಿಸ್ಟ್ ಇದೆ ಅಲ್ವಾ, ನಮ್ಮದು ನೇಚರಲ್ ಡಿಫ್ರೆನ್ಸಸ್ ಇದೆ, ಮೆನ್ನು ವುಮೆನ್ ಅಂದರೆ ಡಿಫ್ರೆನ್ಸ್ ಅಪ್ಪ, ವುಮೆನಿಂದೆಲ್ಲ ಮಾಡಬಾರ್ದು, ಹಾಗೆ ಹೀಗೆ. ದೆರ್ ಇಸ್ ನೋ ಬಯಾಲಜಿಕಲ್ ಡಿಫ್ರೆನ್ಸಸ್, ದೆರ್ ಇಸ್ ಆಲ್ಸೋ ಸೋಷಿಯಲ್ ಡಿಫ್ರೆನ್ಸಸ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್. ವಿ ಹ್ಯಾವ್ ಇಂಪ್ಲಿಕೇಟೆಡ್ ದಿಸ್. ನೀನು ಹೆಣ್ಣಿದೆಯಾ ಹೀಗೆ ಮಾಡು, ನೀನು ಹೆಣ್ಣಿದೆಯಾ ಅಲ್ಲಿ ಹೋಗಬೇಡ, ನೀನು ಹೆಣ್ಣಿದೆಯಾ ಹೀಗೆ ಕೂತ್ಕೋ. ನಾನು ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ನಾನು ನೋಡಿದ್ದು ಕೂಡ ನನ್ನ ಗಮನಕ್ಕೂ ಬಂದಿದ್ದು. ಈಗ ಹೆಣ್ಮಕ್ಳು ಹೆಂಗೆ ಕೂತ್ಕೋಬೇಕಂತಾರೆ, ಹಿಂಗೇನೋ ಹಿಂಗೆ ಕೂತ್ಕೊಂತಾರೆ, ನೀವು ನೋಡಿರ್ತೀರ. ಹಿಂಗೆ ಚೇರ್ ಮೇಲೆ ಹಿಂಗೆ ಕಾಲು ಹಿಂಗೆಲ್ಲ ಹಾಕೊಂಡು ಕೂತ್ಕೊಂಡಿರ್ತಾರೆ, ನೀವು ನೋಡಿರ್ತೀರ. ಹಿಂಗೆಲ್ಲ ಕೂತ್ಕೊಂಡಿರ್ತಾರೆ ಹೆಣ್ಮಕ್ಳ ಇದು, ಓಕೆನಾ. ಹಿಂಗೆ ಒಬ್ರು ಕೂತ್ಕೊಂಡಿರ್ತಾರೆ, ಹಿಂಗೊಂದು ಕಾಲು ಬಿಟ್ಟಿರ್ತಾರೆ, ಹಿಂಗೆ ಕೂತ್ಕೊಂಡು ಇದವ್ರ ಬಾಡಿ ಪೋಸ್ಚರು, ಹಿಂಗೆ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಒಬ್ರು ಹೆಣ್ಮಗಳು ಒಂದು ಕಾಲು ಹಿಂಗಿದೆ, ತಡೀರಿ, ಹಿಂಗೆ ಕೂತಿದ್ದಾರೆ ಅಂತ ಅಂದ್ಕೊಳ್ಳೋಣಪ್ಪ. ಏನು ತಪ್ಪು? ದೇವ್ರನ್ನೂ ಹಿಂಗೆ ಕೂತ್ಕೊಂತವೆ, ಆದರೆ ಹೆಣ್ಮಕ್ಳು ಹಿಂಗೆ ಕೂತ್ಕೋಬಾರ್ದಂತೆ. ಯಾರು ಹೇಳಿದ್ದು? ತಪ್ಪಲ್ವಾ? Even the God can sit like this, but the common woman can't sit like this. We have made the conditions like that woman has to behave like this. ಆಮೇಲೆ ತೀರ ಮಾಡಿಬಿಟ್ರೆ ಗಂಡು ಬೀರಿ, ಇವರ ಟಾಮ್ ಬಾಯ್ ಅಂತ. ವೈ ಆರ್ ಪುಟಿಂಗ್ ಸಚ್ ಕೈಂಡ್ ಆಫ್ ಟ್ಯಾಗ್ ಲೈನ್ಸ್ ಹಾಕೆ? ದರ್ ಇಸ್ ನೋ ನೋಡಿ, ಶಿ ಇಸ್ ಜಸ್ಟ್ ಹರ್ ಸೆಲ್ಫ್ ಓನ್ಲಿ. ಲೆಟರ್ ಇಂಡಿವಿಜುವಲಿಟಿ. ನಾವು ಮೆನ್ಗೆ ಯಾಕೆ ಅವ್ರು ಇಷ್ಟ ಬಂದಂಗಿದ್ದಾರೆ, ಹಾಗೆ ಕೂಡ ಹೆಣ್ಣು ಮಕ್ಕಳು ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರು ಇರ್ತಿದ್ದಾರೆ, ಓಕೆನಾ. ಇದನ್ನೇನೋ ಜನ ಅನ್ಬೋದು, ಬಟ್ ಇಟ್ಸ್ ದ ರಿಯಾಲಿಟಿ, ಓಕೆನಾ. ಇಟ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಜೆಂಡರ್ ಬೇಸ್ಡ್ ರೋಲ್ಸ್ ಇದ್ದಾವೆ ಡೊಮೆಸ್ಟಿಕಲಿ, ಮತ್ತು ನಿಮಗೆ ಮದರ್ಹುಡ್ಗೆ ಅಂತ. ಹೆಣ್ಣು ಅಂದರೆ 4 ಗೋಡೆಗೆ ಸೀಮಿತ, ಸೋಷಿಯಲಿ ಇಂಪೋಸ್ಡ್ ಆಗಿದ್ದಾವೆ, ನಾಟ್ ನ್ಯಾಚುರಲಿ ಆರ್ಡೇನ್ಡ್. ಫಿಲಾಸಫಿಕಲ್ ಪೊಸಿಷನ್ಸ್. ವುಮೆನ್ಸ್ ಎಕ್ಸ್ಕ್ಲೂಷನ್ ಫ್ರಮ್ ಪಬ್ಲಿಕ್ ಲೈಫ್ ರಿಫ್ಲೆಕ್ಟ್ಸ್ ಕಸ್ಟಮ್ಸ್, ನಾಟ್ ಇನ್ ಕೆಪಾಸಿಟಿ. ಅದು ಅವ್ರ ಕೆಪಾಸಿಟಿ ಅಲ್ಲ, ನಿಮ್ದು ಕಸ್ಟಮ್ ಅದು. ರಿಲೆವೆನ್ಸ್. ಅರ್ಲಿ ರಿಕಗ್ನೇಷನ್ ಆಫ್ ಸೋಷಿಯಲ್ ಕಂಡೀಷನಿಂಗ್ ಆಫ್ ಜೆಂಡರ್ ಐಡೆಂಟಿಟಿ. ಕಾಮೆಂಟೇಟ್ರ್ ಏನು ಕೊಡ್ತಾರೆ ಇದ್ರ ಮೇಲೆ? ಮಾರ್ತಾ ಎಸ್ ನುಸ್ಬಮ್ಮ ಅನ್ನೋರು ಹೇಳ್ತಾರೆ, ಇನ್ ದ ಬುಕ್ 5 ಒಳಗೆ ಆಫ್ ರಿಪಬ್ಲಿಕ್ ಅವ್ರು ಹೇಳಿರೋದೇನೆಂದರೆ, ಪ್ಲೇಟೋ ಕ್ರಿಟಿಸೈಸ್ ಎಕ್ಸಿಸ್ಟಿಂಗ್ ಅಥೇನಿಯನ್ ಪ್ರಾಕ್ಟೀಸ್ ರಿಗಾರ್ಡಿಂಗ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಆ್ಯನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ಫೆಮಿನಿಸ್ಟ್ ಹಿಸ್ಟ್ರಿ ಅಂತಂದು ಹೇಳಿ ಇದನ್ನ ರೆಕಗ್ನೈಸ್ ಮಾಡಿರೋದು ಮಾರ್ತಾ ಸಿ ನುಸ್ಬಮ್ಮ. ನಮಸ್ಕಾರ ನುಸ್ಬಮ್ಮ, ನೀನು ಹೇಳಿರೋದು ಕರೆಕ್ಟ್ ಇದೆ. ಅವರು ನುಸ್ಬಮ್ಮ ಅಂತ ನಾನು ನೆನಪಿಟ್ಕೊಳಕ್ಕೆ ಮೆಥಡ್ಸ್ ಹೇಳ್ತೀನಿ ಅಷ್ಟೇ. ರಿಜೆಕ್ಷನ್ ಆಫ್ ಬಯಾಲಜಿಕಲ್ ಡಿಟರ್ಮಿನಿಸಮ್. ಫಿಸಿಕಲ್ ಡಿಫರೆನ್ಸಸ್ ಆರ್ ಇರ್ರಿಲೆವೆಂಟ್ ಟು ಮೆಂಟಲ್ ಆ್ಯಂಡ್ ಮಾರಲ್ ಕೆಪಾಸಿಟಿ. ಗಂಡು ಹೆಣ್ಣು ಎಂಬುದೊಂದು ಓನ್ಲಿ ಫಿಸಿಕಲ್ ಡಿಫ್ರೆನ್ಸಸ್, ಆದರೆ ಮೆಂಟಲ್ ಕಾಗ್ನೇಟಿವ್ ಡೆವಲಪ್ಮೆಂಟ್ಗೆ ಏನೂ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳಿದೆ. ಬೋತ್ ಸೆಕ್ಸಸ್ ಆರ್ ಈಕ್ವಲಿ ಕೇಪಬಲ್ ಆಫ್ ವರ್ಚ್ಯೂ, ರ್ಯಾಷನಾಲಿಟಿ, ಜಸ್ಟಿಸ್. ಎಷ್ಟೋ 75 ಇಯರ್ಸ್, ಆಫ್ಟರ್ 75 ಇಯರ್ಸ್ ನೌ ವಿ ಆರ್ ಇನ್ ಅ ಸ್ಟೇಜ್ ಟು ಗೆಟ್ ವುಮೆನ್ ಇನ್ ದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಬಿ ನಾಗರತ್ನ, ಹೂ ಈಸ್ ಫಾರ್ಚುನೇಟ್ಲಿ and luckily from Karnataka. We should be feel proud about this, but after only 75 years it's okay, but it's still we are realizing it. Women in judiciary ತುಂಬ ಕಡಿಮೆ ಇದ್ದಾರೆ. ಇಂಟೆಲೆಕ್ಚುಯಲ್ ಈಕ್ವಾಲಿಟಿ ಕೊಡ್ತಿದೆ. ಅಕ್ಸೆಸ್ ಟು ಫಿಲಾಸಫಿಕಲ್ ಪರ್ಸ್ಯೂಟ್ ಇದೆ, ಫಿಲಾಸಫಿಕಲ್ ಲಾಜಿಕ್, ಗವರ್ನೆನ್ಸ್, ಮಾರಲ್ ಈಕ್ವಾಲಿಟಿ ಇದೆ. ವುಮೆನ್ ಸೋಲ್ಸ್ ಕ್ಯಾನ್ ಅಟೈನ್ ದ ಸೇಮ್ ನಾಲೆಡ್ಜ್ ಆಫ್ ದ ಫಾರ್ಮ್ಸ್ ಆಸ್ ಮೆನ್ ಇದೆ. ಪ್ಲೇಟೋ ಹೇಳ್ತಾನೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ನೇಚರ್ಸ್ ಆಫ್ ಮೆನ್ ಆ್ಯಂಡ್ ವುಮೆನ್ ಇಸ್ ನಥಿಂಗ್ ಬಟ್ ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಂತ ಹೇಳ್ತಾನೆ ಅವನು. ಯಾರು ಎದ್ರಾಗ ಸ್ಟ್ರೆಂತು ಅಷ್ಟೇ ಮುಗೀತು, ಅವರಲ್ಲಿ ಇವ್ರ ಸ್ಟ್ರೆಂತು, ಇವರಲ್ಲಿ ಇವ್ರಿಗೆ ಸ್ಟ್ರೆಂತು. ಸುಸಾನಾ ಬಿ ಲೆವಿನ್ ಹೇಳ್ತಾನೆ, ಇಟ್ ಈಸ್ ರೀಸನಬಲ್ ಟು ಕನ್ಕ್ಲೂಡ್ ದಟ್ ಪ್ಲೇಟೋ ಇಸ್ ಫೆಮಿನಿಸ್ಟ್ ಫಿಲಾಸಫರ್ ವಾಸ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟೆಡ್ ಫೆಮಿನಿಸ್ಟ್ ಥಾಟ್. ನೀವು ಮಾರ್ತಾ ನುಸ್ಬಮ್ಮನಾದರೂ ನೆನ್ಪಿಟ್ಕೊಳ್ಳಿ, ಸುಸಾನ್ ಬಿ ಲೆವಿನ್ ಆದರೂ ನೆನ್ಪಿಟ್ಕೊಳ್ಳಿ. ಅವ್ರು ಯಾರ್ಯಾರು ಇದು ಜೆಂಡರ್ ರೋಲ್ಸ್ನ ಕ್ರಿಟಿಕ್ ಆಫ್ ಟ್ರೆಡಿಷ್ನಲ್ ಮಾಡಿದಾಗೆ ಹೆಲ್ಪ್ ಮಾಡಿರ್ತಾರೆ. ನಿಮಗೆ ಆನ್ಸರ್ ಬರೆಯೋದಲ್ಲಿ ಸುಸಾನ್ ಬಿ ಲೆವಿನ್ನು ಅಥವಾ ಮಾರ್ತಾ ಸಿ ನುಸ್ಬಮ್ಮ ಯಾರನ್ನಾದರೂ ನೆನಪಿಟ್ಕೊಂಡು ಬರೀರಿ ಅಷ್ಟೇ. ಇಂಡಿವಿಜುವಲಿಸಮ್ ಓವರ್ ಜೆಂಡರ್. ಎಬಿಲಿಟಿ ಬೇಸ್ಡ್ ರೋಲ್ ಅಸೈನ್ಮೆಂಟ್. ಸೋಷಿಯಲ್ ರೋಲ್ ಮಸ್ಟ್ ಬಿ ಡಿಟರ್ಮೈನ್ಡ್ ಬೈ ಎಬಿಲಿಟಿ ಮತ್ತು ಮೆರಿಟಿಂದಾಗಬೇಕು, ನಾಟ್ ಬೈ ಜೆಂಡರ್, ಸೆಕ್ಸ್ ಆರ್ ಲೀನೇಜ್ ಮೇಲೆ. ಅದಕ್ಕೆ ನಮಗೆ ಇವನ್ ಪರ್ಮನೆಂಟ್ ಕಮಿಷನ್ ಆಫ್ ದಿ SSCಯಲ್ಲಿ ಕೂಡ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಕೊಡ್ತು ಇದನ್ನು. ವುಮೆನನ್ನು ಯಾಕೆ ಡಿಫ್ರೆನ್ಸ್ ಮಾಡ್ತಿದ್ದೀರಾ? ಐಡಿಯಲ್ ಸ್ಟೇಟ್ ಪ್ರಿನ್ಸಿಪಲ್ ಇರಲಿ, ರ್ಯಾಷನಲ್ ಎಕ್ಸಲೆನ್ಸ್ ಇರಲಿ, ಇಂಡಿವಿಜುವಲ್ ಪೊಟೆನ್ಷಿಯಲ್ ಓವರ್
ಜೆಂಡರ್ ಐಡೆಂಟಿಟಿ. ಥಿಯರಾಟಿಕಲ್ ಲಿಮಿಟೇಷನ್ಸ್ ಇದೆ, ಪ್ರಾಕ್ಟಿಕಲ್ ರಿಯಾಲಿಟೀಸ್ ಏನಿದೆ. ಪ್ಲೇಟೋಸ್ ಐಡಿಯಾಸ್ ರಿಮೈನ್ ಕಾನ್ಸೆಪ್ಚುಯಲ್, ಆದರೆ ಅಥೆನ್ಸಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ. ಓಕೆನಾ, ಇದ್ರ ಲಿಮಿಟೇಷನ್ಸಲ್ಲಿ. ಡೀಪ್ ಸ್ಟೇಟೆಡ್ ಪ್ಯಾಟ್ರಿಯಾರ್ಕಲ್ ನಾರ್ಮ್ಸ್ ಇದೆ. ಹಿಸ್ ಫೆಮಿನಿಸಮ್ ವಾಸ್ ಫಿಲಾಸಫಿಕಲ್, ನಾಟ್ ಸೋಷಿಯಲ್ ಆ್ಯಕ್ಟಿವಿಸಮ್. ನಾವೀಗ ನೋಡ್ತಕ್ಕಂಥ ಒಂದು ಸೋಷಿಯಲ್ ಆ್ಯಕ್ಟಿಸಮ್ ಅಲ್ಲ ಅದು. ಚೇಂಜ್ ಮಾಡಬೇಕು ಅಂತ ಬೀದಿಗಳು ಹೋರಾಟ ಮಾಡಿ ಸ್ಟ್ರೈಕ್ಸ್ ಮಾಡಿದಂಥದ್ದಲ್ಲ. ಅವನು ಫಿಲಾಸಫಿಕಲಾಗಿ ಹೇಳಿದ್ದಾನೆ ಅಷ್ಟೇ. ಜುಡಿತ್ ಪಿ ಬಟ್ಲರ್ ಅಂತ ಒಬ್ಬರು ಬರ್ತಾರೆ, ನಿಮ್ಗೆ ಆಗಲೇ ತೋರಿಸಿದ್ನಲ್ಲ. ಪ್ಲೇಟೋ ಪ್ರೊವೈಡ್ಸ್ ರಿಚ್ ಅಕೌಂಟ್ ಆಫ್ ಹೌ ಜೆಂಡರ್ ಐಡೆಂಟಿಟಿ ಇಸ್ ಕಾನ್ಸ್ಟಿಟ್ಯೂಟೆಡ್ ಥ್ರೂ ಐಡೆಂಟಿಫಿಕೇಷನ್, ಎ ಪ್ರೊಸೆಸ್ ಬತ್ ಸೆಲ್ಫ್ ಎಲಿನೇಟಿಂಗ್ ಆ್ಯಂಡ್ ಸೆಲ್ಫ್ ಕಾನ್ಸಾಲಿಡೇಟಿಂಗ್. ರಿಚ್ ಅಕೌಂಟ್ ಆಫ್ ಹೌ ಜೆಂಡರ್ ಐಡೆಂಟಿಟಿ ಅಂತ ಹೇಳಿದಾನೆ ಅವನು. ಹೇಗೆ ಸೆಲ್ಫ್ ಎಲಿನೇಟಿಂಗು ಮತ್ತು ಸೆಲ್ಫ್ ಕಾನ್ಸಾಲಿಡೇಟಿಂಗ್ ಆಗಿತ್ತು ಅಂತ ಹೇಳ್ತಾರೆ ಅವರು. ಜೂಲಿಯಾ ಕ್ರಿಸ್ಟೋವ ಹೇಳಿದ್ವಿ, ಎಂಫಸಿಸ್ ಆನ್ ವುಮೆನ್ ಎಜುಕೇಷನ್ ಕೊಟ್ಟಿದ್ದಕ್ಕೆ. ಅರಿಸ್ ಮುರ್ಡೋಕ್ಕ ನೋಡಿದ್ವಿ, ಫ್ರೀಡಮ್ ಫ್ರಮ್ ಸೆಕ್ಷುವಲ್ ಬಯಸಿಗೋಸ್ಕರ. ಮುರ್ತಾ ನುಸ್ಬಮ್ಮನ್ನು ನೋಡಿದ್ವಲ್ವಾ, ನಮ್ಮ ಅಕ್ಕ ನುಸ್ಬಮ್ಮ. ಹೈಲೈಟ್ಸ್ ಪ್ಲೇಟೋಸ್ ಕ್ರಿಟಿಕ್ ಆಫ್ ಅಥೇನಿಯನ್ ಪ್ಯಾಟ್ರಿಯಾರ್ಕಿ. ನೆಕ್ಸ್ಟು ಸುಸಾನ್ ಬಿ ಲೆವಿನ್, ದಟ್ ಸ್ಮೈಲಿಂಗ್ ಫೇಸ್, ಪ್ರೋಟೋ ಫೆಮಿನಿಸ್ಟ್ ಥಿಂಕರ್ ಅಂತ ಹೇಳಿದಕ್ಕೆ. ಜುಡಿತ್ ಬಟ್ಲರ್ ಅನಲೈಸ್ ಪ್ಲೇಟೋಸ್ ಥಿಯರಿ ಆಫ್ ಜೆಂಡರ್ ಐಡೆಂಟಿಟಿ, ಫ್ಲೂಯಿಡಿಟಿ ಆಫ್ ಜೆಂಡರ್ ಥ್ರೂ ಫಿಲಾಸಫಿಕಲ್ ಸ್ಟಫ್, ಸೆಲ್ಫ್ ಹೋಲ್ಡ್ ಅಂತ ಹೇಳಿದ್ದಾರೆ. ಲಿಮಿಟೇಷನ್ಸ್ ಏನು ಪ್ಲೇಟೋಸ್ ಫೆಮಿನಿಸಮ್ಗೆ? ಇದು ಓನ್ಲಿ ಗಾರ್ಡಿಯನ್ ಕ್ಲಾಸ್ಗಾಗಿತ್ತು. ಕಾಮನ್ ಏನಿದ್ರಲ್ಲ ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಕೊಟ್ಟಿರಲಿಲ್ಲ ಅಣ್ಣ, ಓನ್ಲಿ ಟು ಗಾರ್ಡಿಯನ್ ಕ್ಲಾಸಿಗೆ ಇದು ಲಿಮಿಟ್ ಮಾಡಿದರು. ಹೀಗಾಗಿ ಪಾರ್ಷಿಯಲ್ ಫೆಮಿನಿಸಮ್ ಅಂತ ಬರಿಬೇಕು ನೀವು. ಫಂಕ್ಷನಲ್ ಇದು, ನಾಟ್ ಹ್ಯೂಮನಿಸ್ಟಿಕ್ ಇದೆ. ಸ್ಟೇಟ್ ಎಫಿಷಿಯನ್ಸಿಗೋಸ್ಕರ ಕೊಟ್ಟಿದ್ದು, ನಾಟ್ ಇಂಡಿವಿಜುವಲ್ ಲಿಬರೇಷನ್ಗೆ ಅಲ್ಲ ಇದು. ವುಮೆನ್ಸ್ ಇನ್ಕ್ಲೂಷನ್ ಜಸ್ಟಿಫೈಡ್ ಆ್ಯಸ್ ಯುಟಿಲಿಟಿ ಟು ದ ಸ್ಟೇಟ್, ನಾಟ್ ಆ್ಯಸ್ ಎ ಮಾರಲ್ ರೈಟ್. ರಾಜ್ಯಕ್ಕೆ ಉಪಯೋಗವಾಗುತ್ತದೆ ಅಂತಂದು ಹೇಳಿ ಮಾಡಿದ್ದು, ನಾಟ್ ಆ್ಯಸ್ ಎ ವುಮೆನ್ ಶುಡ್ ಗೆಟ್ ಈಕ್ವಾಲಿಟಿ ಅನ್ನೋದಕ್ಕೋಸ್ಕರ ಅಲ್ಲ ಅಂತ ಹೇಳ್ತಿರೋವಂಥ ಒಂದು ವಾದ. ಪ್ರಾಕ್ಟಿಕಲ್ ಕಾಂಟ್ರಡಿಕ್ಷನ್. ಅದಾದರೂ ಕೂಡ ಅಥೆನಿಯನ್ಸಲ್ಲಿ ಕಂಟಿನ್ಯೂಡ್ ಜೆಂಡರ್ ಎಕ್ಸ್ಕ್ಲೂಷನ್ ಮಾಡ್ತು. ಫಿಲಾಸಫಿಕಲ್ ಐರನಿ. ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಅಥವಾ ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ನೆಕ್ಸ್ಟ್ ಪೊಲಿಟಿಕಲ್ ಆ್ಯಂಡ್ ಫಿಲಾಸಫಿಕಲ್ ಸಿಗ್ನಿಫಿಕೆನ್ಸ್ ಏನು? ಬಟ್ ಸಿಗ್ನಿಫಿಕೆನ್ಸ್ ಏನಪ್ಪ? ಫಸ್ಟ್ ರೆಕಾರ್ಡೆಡ್ ಫಾರ್ ದಿ ಜೆಂಡರ್ ನ್ಯೂಟ್ರಲ್ ಮೆರಿಟೋಕ್ರಸಿ ಅಂತಲೇ ಬರಿಬೇಕು ಅಷ್ಟೇ. ಫಸ್ಟ್ ರೆಕಾರ್ಡೆಡ್ ಜೆಂಡರ್ ಮೆರಿಟೋಕ್ರಸಿ, ಜೆಂಡರ್ ನ್ಯೂಟ್ರಲ್ ಮೆರಿಟೋಕ್ರಸಿ. ಥೆಟರಿಕಲ್ ಬ್ರೇಕ್ ಥ್ರೂ ಇತ್ತು. ಥೆರಾಟಿಕಲ್ ಬ್ರೇಕ್ ಥ್ರೂ ಇತ್ತು. ಅಟ್ಲೀಸ್ಟ್ ಥಿಂಕಿಂಗ್ನಲ್ಲಾದರೂ ಬಂದಿದೆ ಅಲ್ವಾ. ಫೆಮಿನಿಸ್ಟ್ ಲೆಗ್ಯಾಸಿಟಿ ಇದು ಇನ್ಸ್ಪೈರ್ಡ್ ಲೇಟರ್ ಥಿಂಕರ್ಸ್ಗೆ, ಎಜುಕೇಷನ್, ಮಾರಲ್ ಈಕ್ವಾಲಿಟಿ, ಸಿವಿಕ್ ಪಾರ್ಟಿಸಿಪೇಷನ್ಗೆ, ಮಾರಲ್ ಕಂಟೆಂಪ್ರರಿ ರಿಲೆವೆನ್ಸ್ಗೂ ಇದೆ. ಆ್ಯಂಟಿಸಿಪೇಟ್ಸ್ ಲಿಬರಲ್ ಫೆಮಿನಿಸ್ಟ್ಗಿದೆ. ಕನ್ಕ್ಲೂಷನ್ ಏನಪ್ಪ? ಪ್ಲೇಟೋಸ್ ಫಿಲಾಸಫಿ ಅಡ್ವಾನ್ಸ್ ಜೆಂಡರ್ ಈಕ್ವಾಲಿಟಿ ಬೈ ಅಡ್ವೊಕೇಟಿಂಗ್ ಈಕ್ವಲ್ ಎಜುಕೇಷನ್, ಇಂಟೆಲೆಕ್ಚುಯಲ್ ಪ್ಯಾರಿಟಿ, ಪೊಲಿಟಿಕಲ್ ಇನ್ಕ್ಲೂಷನ್ ಅಂತ ಬರೀಬೇಕು. ಪ್ರೋಗ್ರೆಸಿವ್ ಡೈಮೆನ್ಷನ್ ಇನ್ ಪ್ಯಾಟ್ರಿಯಾರ್ಕಲ್ ಗ್ರೀಕ್ ವರ್ಲ್ಡ್. ಹಿ ಪ್ರಪೋಸ್ ಫಿಲಾಸಫರ್ ಕ್ವೀನ್ಸ್ ಆ್ಯಂಡ್ ಫಿಮೇಲ್ ಗಾರ್ಡಿಯನ್ಸ್ ಮಾರ್ಕಿಂಗ್ ರ್ಯಾಡಿಕಲ್ ಮಾರಲ್ ವಿಷನ್ ಅಂತ ಬರೀರಿ. ರ್ಯಾಡಿಕಲ್ ಹೌದು, ಆದರೆ ಮಾರಲ್ ವಿಷನ್ ಅಂತ ಬರೀಬೇಕು. ಪ್ರೋಗ್ರೆಸಿವ್ ಡೈಮೆನ್ಷನ್. ಲಿಮಿಟೇಷನ್ಸು ಇತ್ತು, ಇನ್ಸ್ಟ್ರುಮೆಂಟಲ್ ಆಗಿತ್ತು. ರಿಮೈನ್ ಇನ್ಸ್ಟ್ರುಮೆಂಟಲ್, ಜಸ್ಟಿಫೈಡ್ ಫಾರ್ ಇಟ್ಸ್ ಸ್ಟೇಟ್ಸ್ ಹಾರ್ಮನಿ, ನಾಟ್ ವುಮೆನ್ ರೈಟ್ಸ್ ಪರ್ ಸೆ. ಓಕೆನಾ? ಪ್ಲೇಟೋಸ್ ವರ್ಕ್ ರಿಮೇನ್ಸ್ ಎ ಫಿಲಾಸಫಿಕಲ್ ಫೌಂಡೇಶನ್ ಫಾರ್ ಫೆಮಿನಿಸ್ಟ್ ಡಿಸ್ಕೋರ್ಸ್, ಲಿಂಕಿಂಗ್ ವರ್ಚ್ಯೂ, ಎಜುಕೇಷನ್, ಜೆಂಡರ್ ಜಸ್ಟಿಸ್ ಇನ್ ಪೊಲಿಟಿಕಲ್ ಥಿಯರಿ. ಇದೇ ಈಕ್ವಾಲಿಟಿ ಇನ್ ಇನ್ಸಿಡೆಂಟ್ ಥಾಟಲ್ಲಿ ಆಗಿರೋದಂತ ನೋಡಿದ್ವಲ್ವಾ. ಹೇಗಿತ್ತು? ಎಜುಕೇಷನ್ ಪ್ಯಾರಿಟಿ, ಜಸ್ಟಿಫಿಕೇಷನ್ನು, ನಾವು ಜೂಲಿಯಾ ಕ್ರಿಸ್ಟೋವ ಹೇಳಿದ್ದು, ಫಿಲಾಸಫಿಕಲ್ ಕ್ವೀನ್ಸು, ಪೊಲಿಟಿಕಲ್ ಈಕ್ವಾಲಿಟಿ, ಎಷ್ಟು ನೋಡಿದ್ವಲ್ವಾ. ಕ್ರಿಟಿಕ್ಸು ನೋಡಿದ್ವಿ ಅಂತ. ಟ್ರೆಡಿಷ್ನಲ್ ಜೆಂಡರಿಸಮ್ಗೆ ಹೇಗೆ ಮಾಡಿದರು ಅಂತ. ಮಾರ್ತಾ ನುಸ್ಬಮ್ಮ ಇಂಟೆಲೆಕ್ಚುಯಲ್ ಈಕ್ವಾಲಿಟಿ ಕೊಟ್ಟಿದ್ದು, ಇಂಡಿವಿಜುವಲಿಸಮ್ ಓವರ್ ಜೆಂಡರ್ ಕೊಟ್ಟಿದ್ದು. ಲಿಮಿಟೇಷನ್ಸ್ ಏನಿದೆ, ಕ್ರಿಟಿಕಲ್ ಇಂಟರ್ಪ್ರಿಟೇಷನ್ ಹೇಗೆ ಮಾಡಿದ್ರು ಅಷ್ಟೇಪ್ಪ. ಇನ್ ಟೋಟಲ್ ಆಗಿ ಪ್ಲೇಟೋ ಫಿಲಾಸಫಿ ಮೇಲೆ ಓವರಾಲ್ ಕ್ರಿಟಿಕ್ಸ್ ಇದು ಮಾಡಿದ್ರೆ ನಮ್ಮದು ಮುಗಿದು ಹೋಗ್ಬಿಡುತ್ತೆ, ಇನ್ನು ಸ್ವಲ್ಪ ಇದೆ. ಓಕೆನಾ? ವಿ ಆರ್ ಅಟ್ ದ ಲಾಸ್ಟ್ ಪಾಯಿಂಟ್ ಆಫ್ ದಿ ಪ್ಲೇಟೋಸ್ ಫಿಲಾಸಫಿಕಲ್ ಕ್ರಿಟಿಕ್ಸ್ನಲ್ಲಿ ಬರ್ತಿದ್ವಿ. ರಿಪಬ್ಲಿಕ್ಕು ಲಾ ಬುಕ್ ಮೇಲೆ ಬರೆದಿರೋದು ಐಡಿಯಲಿಸಮು, ಮಾರಲ್ ವಿಷನ್ ಕ್ರಿಟಿಕಲಿ ಎಕ್ಸಾಮೈನ್ಡ್ ಆಗಿರುತ್ತವೆ. ಫಾರ್ ಪ್ರಾಕ್ಟಿಕ್ಯಾಲಿಟಿ, ಅಥಾರಿಟೇರಿಯನ್ ಟೆಂಡೆನ್ಸೀಸ್ಗೆ, ಲ್ಯಾಕ್ ಆಫ್ ಪ್ಲೂರಲಿಸಮಿಗೋಸ್ಕರ. ಓಕೆನಾ? ಅರಿಸ್ಟಾಟಲ್ ಮಾಡ್ತಾರೆ, ಕಾರ್ಲ್ ಪಾಪರು, ನೆಕ್ಸ್ಟು ಹನ್ನಾ ಅರೆಂಡೈಟ್. ಅರಿಸ್ಟಾಟಲ್ ಏನು ಹೇಳ್ತಾನೆ? ಕ್ರಿಟಿಕ್ ಆಫ್ ಥಿಯರಿ ಆಫ್ ಫಾರ್ಮ್ಸ್ ಅಂದರೆ ಐಡಿಯಲಿಸಮ್ ಅಂತ ನೋಡಿದ್ವಲ್ವಾ, ಅದು ಡ್ಯುಯಲಿಸಮ್ ಇದೆ ಬಿಟ್ವೀನ್ ದಿ ವರ್ಲ್ಡ್ ಆಫ್ ಫಾರ್ಮ್ಸು ಮತ್ತು ವರ್ಲ್ಡ್ ಆಫ್ ಅಪಿಯರೆನ್ಸಸ್ಗೋಸ್ಕರ. ಅರಿಸ್ಟಾಟಲ್ಸ್ ರಿಬ್ಯಾಚೂಲ್ ಅಂತಲೇ ಬರೀಬೇಕು ನೀವು. ಫಾರ್ಮು ಇಂಡಿಪೆಂಡೆಂಟಾಗಿ ಎಕ್ಸಿಸ್ಟ್ ಆಗಿಲ್ಲ, ಅದು ಅದರೊಳಗೆ ಇದೆ ಎಸೆನ್ಸು. ಆಮೇಲೆ ಅನ್ರಿಯಲಿಸ್ಟಿಕ್ ಇದೆ, ಅಬ್ಸ್ಟ್ರಾಕ್ಟ್ ಇದೆ ಅಂತ ಹೇಳ್ತಾನೆ. ದ ಫಾರ್ಮ್ಸ್ ಆರ್ ಮಿಯರ್ ಎಂಟಿ ವರ್ಡ್ಸ್ ಅನ್ಲೆಸ್ ದೇ ಆರ್ ಫೌಂಡ್ ಇನ್ ಥಿಂಗ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಕಮ್ಯುನಿಸಮ್ ಮೇಲೆ ಪ್ರೈವೇಟ್ ಪ್ರಾಪರ್ಟಿ ಫ್ಯಾಮಿಲಿ ಬೇಕೇ ಬೇಕು, ಅದು ಅವ್ರ ಫ್ಯಾಮಿಲಿಗೆ ಅಚೀವ್ಮೆಂಟ್ ಕೊಡುತ್ತೆ, ಅದು ನ್ಯಾಚುರಲ್ ಆಗಿದೆ. ನೀನು ಅದನ್ನ ಕಾಮನ್ ಓನರ್ಶಿಪ್ ಲೀಡ್ಸ್ ಟು ನೆಗ್ಲೆಕ್ಟ್ ಆಗ್ಬೋದು, ಕನ್ಫ್ಲಿಕ್ಟ್ ಆಗ್ಬೋದು. ವಾಟ್ ಈಸ್ ಕಾಮನ್ ಟು ಆಲ್ ಈಸ್ ಕೇರ್ಡ್ ಬೈ ನನ್ ಅಂತ ಹೇಳಿದರೆ.
ಪ್ಲೇಟೋಸ್ ಕಮ್ಯುನಿಸಮ್ ಆಫ್ ಪ್ರಾಪರ್ಟಿ ಆ್ಯಂಡ್ ಫ್ಯಾಮಿಲಿಸಮ್ ಇಸ್ ಇಂಪ್ರಾಕ್ಟಿಕಲ್ ಅಂಡ್ ಕಾಂಟ್ರರಿ ಟು ದ ಹ್ಯೂಮನ್ ನೇಚರ್ ಅಂತ ಹೇಳ್ತಾರೆ. ಕ್ರಿಟಿಕ್ ಆಫ್ ಥಿಯರಿ ಆಫ್ ಜಸ್ಟಿಸ್ ಫಂಕ್ಷನಲ್ ಸ್ಪೆಷಲೈಸೇಷನ್, ಎವ್ರಿ ಒನ್ ಡೂಯಿಂಗ್ ದರ್ ಅಸೈನ್ಡ್ ರೋಲು, ಆದರೆ ಜಸ್ಟಿಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟಿವ್ ಆ್ಯಂಡ್ ಕರೆಕ್ಟಿವ್ ಆಗಿರಬೇಕು ಅಂತ ಹೇಳಿರೋದು ಅರಿಸ್ಟಾಟಲ್ದು. ಜಸ್ಟಿಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟಿವ್ ಆಗಬೇಕು, ನಾಟ್ ಮಿಯರ್ಲಿ ಫಂಕ್ಷನಲ್ ಅಷ್ಟೇ ಅಲ್ಲ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಆಗಬೇಕು. ಮುಂದೆ ಕಾನ್ಸೆಪ್ಟಲ್ಲಿ ಹೇಳ್ತೀವಿ ಅರಿಸ್ಟಾಟಲ್ದು, ಬಟ್ ಯು ಕ್ಯಾನ್ ರೈಟ್ ಅಷ್ಟೇ ಇದನ್ನ. ಪ್ಲೇಟೋಸ್ ಜಸ್ಟಿಸ್ ಲ್ಯಾಕ್ಸ್ ಇಂಡಿವಿಜುವಲ್ ಫ್ರೀಡಮ್ ಆ್ಯಂಡ್ ಇಕ್ವಿಟಿ ಇಲ್ಲ. ಕ್ರಿಟಿಕ್ ಆಫ್ ದ ಐಡಿಯಲ್ ಸ್ಟೇಟ್, ಇದು ಉಟೋಪಿಯನ್ ಇದೆ, ಇದೆಲ್ಲ ಮಾಡೋದು ನಮ್ಮ ಬಾಸ್ ಅರಿಸ್ಟಾಟಲೇ ಮಾಡಿರೋದು. ಉಟೋಪಿಯನ್ನು ಒಂದು ಡಿಟ್ಯಾಚ್ಡ್ ಫ್ರಮ್ ರಿಯಾಲಿಟಿ ಇದೆ. ಅರಿಸ್ಟಾಟಲ್ ರಿಯಲಿಸಮ್ ಏನು, ಪೊಲಿಟಿಕಲ್ ಸಿಸ್ಟಮ್ ಮಸ್ಟ್ ರಿಫ್ಲೆಕ್ಟ್ ಪ್ರಾಕ್ಟಿಕಲ್ ಕಂಡೀಷನ್ಸ್ ಹೇಳಿದ್ರು, ನೀನು ಎಂಪಿರಿಕಲ್ ಪ್ರಾಕ್ಟಿಕಲ್ ಆಗಿ ತೋರಿಸು, ನೀನು ಗಾಳಿಲಿ ಗೊಂಡು ಹೊಡಿಬೇಡ ನನಗೆ ಅಂತ ಹೇಳ್ತಾರೆ. ಪ್ಲೇಟೋ ಸ್ಟೇಟ್ ಇಸ್ ಎ ಬ್ಯೂಟಿಫುಲ್ ಡ್ರೀಮ್, ನೀನು ಕಂಡ್ರೆ ಒಂದು ಸ್ಟೇಟ್ ಐತಲ್ಲ ಅದು ಬ್ಯೂಟಿಫುಲ್ ಡ್ರೀಮು, ಅದು ವರ್ಕ್ ಆಗಲ್ಲ, ಅದು ಡ್ರೀಮಾಗೇ ಇರ್ತೈತಿ. ಕಾನ್ಸೆಪ್ಟ್ ಆಫ್ ಹ್ಯೂಮನ್ ನೇಚರ್ ಮೇಲೆ ಏನು ಹೇಳ್ತಾನೆ, ಸೊಸೈಟಿ ಪ್ರಿಸೀಡ್ಸ್ ದ ಇಂಡಿವಿಜುವಲ್ಸ್ ರೋಲ್ಸ್ ಡಿರೈವ್ಸ್ ಫ್ರಮ್ ದಿ ಸ್ಟೇಟ್ ಅಂತ ಹೇಳ್ತಾನೆ. ಬಟ್ ಅರಿಸ್ಟಾಟಲು ದ ಇಂಡಿವಿಜುವಲ್ ಪ್ರಿಸೈಡ್ಸ್ ದ ಸ್ಟೇಟ್, ಮ್ಯಾನ್ ಇಸ್ ಎ ಪೊಲಿಟಿಕಲ್ ಆನಿಮಲ್ ಹೂಸ್ ಅಸೋಸಿಯೇಷನ್ಸ್ ಫಾರ್ಮ್ಸ್ ನ್ಯಾಚುರಲಿ ಆಗಬೇಕು. ಇಂಪ್ಲಿಕೇಶನ್ ಏನು, ಪ್ಲಾಟೋಸ್ ಕಲೆಕ್ಟಿವಿಸಮ್ ಅಂಡರ್ಮೈನ್ಸ್ ಇಂಡಿವಿಜುವಲ್ ಆಟೋನಮಿನ ಕಿತ್ಕೊಂಡ್ಬಿಡುತ್ತೆ ಅಂತ ಹೇಳಿರೋದು ನಮ್ಮ ಅರಿಸ್ಟಾಟಲ್. ಮೆಥಡಾಲಜಿಕಲ್ ಡಿಫ್ರೆನ್ಸಸ್, ಪ್ಲೇಟೋನ್ ಏನೋ ಐಡಿಯಲಿಸ್ಟ್ ಆ್ಯಂಡ್ ಡಿಡಕ್ಟಿವ್ ಇದ್ದಾನೆ, ಸ್ಟಾರ್ಟ್ಸ್ ಫ್ರಮ್ ಮೆಟಾಫಿಸಿಕಲ್ ಪ್ರಿನ್ಸಿಪಲ್ಸ್. ಇವನು ಡಿಡಕ್ಟಿವ್ ಇರ್ತಾನೆ, ಜನರಲ್ ಟು ಪರ್ಟಿಕ್ಯುಲರ್ ಹೋಗ್ತಾನೆ. ಆದರೆ ಅರಿಸ್ಟಾಟಲ್ ಇದನ್ನು ಇಂಡಕ್ಟಿವ್ ಮೆಥಡ್, ಈ ಕಾಮನ್ ಸೈನ್ಸ್ ಈಸ್ ಅರಿಸ್ಟಾಟಲಿಸಮ್ ಫಾದರ್ ಆಫ್ ಬಯಾಲಜಿ ಅನ್ನೋ ಬರುತ್ತೆ ಅಲ್ವಾ, ಹಾಗೆ ಬಾಟ್ನಿ. ಇಲ್ಲಿ ಇದನ್ನ ಎಂಪಿರಿಸಿಸ್ಟ್, ಇದನ್ನು ಇಂಡಕ್ಟಿವ್ ಅಂದರೆ ಅಬ್ಸರ್ವೇಷನ್ ಮಾಡ್ತಾನೆ, ಅಂದರೆ ಪರ್ಟಿಕ್ಯುಲರ್ ಟು ಜನರಲ್ ಹೋಗ್ತಾನೆ ಇವ ಅರಿಸ್ಟಾಟಲು. ಅರಿಸ್ಟಾಟಲ್ ಪೊಲಿಟಿಕಲ್ ಫಿಲಾಸಫಿ ಇಸ್ ಮೋರ್ ಸೈಂಟಿಫಿಕ್ ಆ್ಯಂಡ್ ರಿಯಲಿಸ್ಟಿಕ್. ಸೈಂಟಿಫಿಕ್ ಎಲ್ಲ ಇಂಡಕ್ಟಿವ್ ಮೆಥಡ್ನೇ ಯೂಸ್ ಮಾಡ್ತಾರೆ ಕಾಮನ್ ಆಗಿ. ರಿಯಾಲಿಟಿ, ಪ್ಲೇಟೋ ಎಕ್ಸಿಸ್ಟ್ ಇನ್ ಟ್ರಾನ್ಸೆಂಡೆಂಟಲ್ ಫಾರ್ಮ್ಸ್, ಅರಿಸ್ಟಾಟಲ್ ಎಕ್ಸಿಸ್ಟ್ ಇನ್ ಮೆಟೀರಿಯಲ್ ವರ್ಲ್ಡ್. ಜಸ್ಟಿಸ್ ಏನು, ಇದು ಫಂಕ್ಷನಲ್ ಹಾರ್ಮನಿ ಕೊಡುತ್ತೆ, ಡಿಸ್ಟ್ರಿಬ್ಯೂಟಿವ್ ಫೇರ್ನೆಸ್ ಕೊಡುತ್ತೆ. ಪ್ರಾಪರ್ಟಿ ಕಾಮನ್ ಓನರ್ಶಿಪ್, ಪ್ರೈವೇಟ್ ಪ್ರಾಪರ್ಟಿ ಇರಬೇಕು, ನ್ಯೂಟ್ರಲ್ ಆಗಿರಬೇಕು ಅಂತ ಅರಿಸ್ಟಾಟಲ್ ಹೇಳ್ತಾರೆ. ಅಬಾಲಿಶ್ಡ್ ದ ಗಾರ್ಡಿಯನ್ಸ್, ಇಟ್ಸ್ ಅ ಫಂಡಮೆಂಟಲ್ ಟು ಸೊಸೈಟಿ. ಮೆಥಡ್ ಏನು, ಡಿಡಕ್ಟಿವ್ ಐಡಿಯಲಿಸಮ್ನ ಹೋಗಿರ್ತಾನೆ ಇವನು, ಎಂಪಿರಿಕಲ್ ರಿಯಲಿಸಮ್ ಅಥವಾ ಇಂಡಕ್ಟಿವ್ ಮೆಥಡ್. ಐಡಿಯಲ್ ಆರ್ ಉಟೋಪಿಯನ್ನು, ಪ್ರಾಕ್ಟಿಕಲ್ ಆ್ಯಂಡ್ ಅಚೀವಬಲ್ ಅರಿಸ್ಟಾಟಲಲ್ಲಿ. ಕಾರ್ಲ್ ಪಾಪರ್ ಈಸ್ ಒನ್ ಆಫ್ ದ ಮೇಜರ್ ಕ್ರಿಟಿಕ್ಕು. ಅಣ್ಣ ನೀನು ಮಾಡ್ತಿರೋದು ಜಸ್ಟ್ ಸೊಸೈಟಿ ಮಾಡ್ತಲ್ಲ, ಟೋಟಲಿಟೇರಿಯನಿಸಮ್ ಮಾಡ್ತಿದೆಯಾ, ಡಿಕ್ಟೇಟರ್ಶಿಪ್ ಮಾಡ್ತಿದೆಯಾ, ನಿರಂಕುಶವಾದ ಅಧಿಕಾರ, ಒಬ್ಬನಲ್ಲೇ ಕಾನ್ಸಂಟ್ರೇಷನ್, ದುರಾಧಿಕಾರ, ಅದೇನಂತೀವಿ ಕನ್ನಡದಲ್ಲಿ, ದಂಡಾಧಿಕಾರಿಗಳು, ಸಾರಿ ಏನು ನೀವು ಪ್ಲೀಸ್ ಕಮೆಂಟ್ ಮಾಡೋದಕ್ಕೆ ಏನಂತಾರಪ್ಪ, ಟೋಟಲಿಟೇರಿಯನಿಸಮ್ಗೆ ಮತ್ತು ಡಿಕ್ಟೇಟರ್ಶಿಪ್ ಇನ್ನು ಕನ್ನಡದಲ್ಲಿ ನನಗೆ ನೆನಪು ಬರ್ತಿಲ್ಲ. ಪ್ಲೇಟೋಸ್ ರಿಪಬ್ಲಿಕ್ ರಿಪ್ರೆಸೆಂಟ್ಸ್ ಟೋಟಲಿಟೇರಿಯನ್ ಬ್ಲೂ ಪ್ರಿಂಟ್ ಕೊಡುತ್ತೆ. ಅಬ್ಸಲ್ಯೂಟ್ ಪವರ್, ಆಮೇಲೆ ರೆಗ್ಯುಲೇಟಿಂಗ್ ಫ್ಯಾಮಿಲಿ, ಹೆಲ್ತ್, ಬಿಲೀಫ್ಸ್ ಎಲ್ಲ ಒಬ್ಬನ ಹತ್ರನೇ ಇದ್ದಾಗ ಡೇಂಜರ್ ಆಗುತ್ತೆ. ಎಲ್ಲ ಪವರ್ ಒಬ್ಬರ ಹತ್ರ ಕಾನ್ಸಂಟ್ರೇಷನ್ ಆದರೆ ಲಿಬರ್ಟಿ ಸಪ್ರೆಷನ್ ಆಗುತ್ತೆ ಆ್ಯಂಡ್ ಕಂಟ್ರೋಲ್ ಓವರ್ ಥಾಟ್ ಆಗುತ್ತೆ. ದ ಅಟೆಂಪ್ಟ್ ಟು ಮೇಕ್ ಹೆವನ್ ಆನ್ ಅರ್ತ್ ಇನ್ಯೂರೇಬಲಿ, ನೀನು ಹೆವನ್ ಮಾಡ್ತೀನಿ ಅಂತ ಹೋಗಿ ಹೆಲ್ ಮಾಡಿಟಿ ಅಂತ. ಆಮೇಲೆ ಉಟೋಪಿಯನಿಸಮ್ ಇದೆ, ಇಂಪ್ರಾಕ್ಟಿಕ್ಯಾಲಿಟಿ ಇದೆ, ಇದು ಅನ್ರಿಯಲಿಸ್ಟಿಕ್ ಮತ್ತು ಡೇಂಜರಸ್, ಇನ್ನು ಅಪ್ಲೈ ಮಾಡಿದ್ರೆ ಭಾಳ ದೊಡ್ಡ ಡೇಂಜರ್ ಇದೆ. ರಿಜಿಡ್ ಹೈರಾರ್ಕೀಸ್ ಇದೆ, ಆಮೇಲೆ ಸೋಷಿಯಲ್ ರೂಲ್ಸ್, ನೆಗೆಟ್ ಫ್ರೀಡಮ್ ಆ್ಯಂಡ್ ಡೈನಮಿಸಮ್, ಎಲ್ಲವೂ ಪ್ರೀ ಡಿಟರ್ಮೈನ್ ಮಾಡಿಬಿಡ್ತೀವಿ, ಇವ್ರು ಹಿಂಗೆ, ಇವ್ರು ಎಷ್ಟೇ, ಇವ್ರ ಯೋಗ್ಯತೆ ಎಷ್ಟೇ ಅಂತ. ಸಚ್ ಉಟೋಪಿಯನ್ ಸಿಸ್ಟಮ್ ಲೀಡ್ಸ್ ಟು ಅಥಾರಿಟೇರಿಯನ್ ಕಂಟ್ರೋಲ್ ಆಗ್ಬೋದು. ಇಫ್ ಯು ಆರ್ ನಾಟ್ ಟಾಲರೆಂಟ್ ಟುವರ್ಡ್ಸ್ ದೋಸ್ ವಿ ಡಿಸ್ಲೈಕ್, ಯು ಆರ್ ನಾಟ್ ಟಾಲರೆಂಟ್ ಎಟ್ ಆಲ್. ನಮ್ಮನ್ನು ಲೈಕ್ ಮಾಡಬೇಕು, ಇಲ್ಲ ಅಂದರೆ ಅವ್ರನ್ನ ಎದ್ದು ತೆಗೆಯೋದೇ ಸಿಸ್ಟಮ್. ಅಂದರೆ ಡಿಸ್ಲೈಕಿಗೆ, ಡಿಸ್ಗೈಸ್ಗೆ ಆಸ್ಪದ ಇಲ್ಲ. ಪೊಲಿಟಿಕಲ್ ಪ್ಲೂರಲಿಸಮ್ ಇಲ್ಲ, ಎಲ್ಲ ಡಿಫ್ರೆಂಟ್ ಐಡಿಯಾಸ್ ಇರ್ತದೆ. ನೋ ಡೈವರ್ಸಿಟಿ ಆರ್ ಥಾಟ್ ಆರ್ ಡಿಸೆಂಟಿಗೆ ಅಲ್ಲಿ ಅವಕಾಶನೇ ಇಲ್ಲ. ಓಪನ್ ಡಿಬೇಟ್ ಇಲ್ಲ, ಕ್ರಿಟಿಸಿಸಮ್ ಇಲ್ಲ, ಫಾಲ್ಸಿಫಿಕೇಷನ್ ಇಲ್ಲ. ಮೇಜರ್ಲಿ ಕಾರ್ಲ್ ಪಾಪರ್ ಹೇಳೋದು, ಇಫ್ ಯು ಕ್ಯಾನ್ ಪುಟ್ ಎನಿ ಐಡಿಯಾ ಯು ಶುಡ್ ಅಲೋ ಇಟ್ ಫಾರ್ ಫಾಲ್ಸಿಫಿಕೇಷನ್, ಬಟ್ ದರ್ ಇಸ್ ನೋ ಫಾಲ್ಸಿಫಿಕೇಷನ್. ಟ್ರೂ ಇಗ್ನೋರೆನ್ಸ್ ಈಸ್ ನಾಟ್ ದ ಅಬ್ಸೆನ್ಸ್ ಆಫ್ ನಾಲೆಡ್ಜ್ ಬಟ್ ದ ರಿಫ್ಯೂಸಲ್ ಟು ಅಕ್ವೈರ್ ಇಟ್ ಅಂತ ಹೇಳಿರೋದು. ನೆಕ್ಸ್ಟ್ ರಿಪ್ರೆಷನ್ ಇನ್ ಇಂಡಿವಿಜುವಲ್ ಲಿಬರ್ಟಿ, ಎಜುಕೇಷನ್, ಅಪೋಸಿಷನ್ನು, ಇದು ಅಕ್ಯುಪೇಷನು, ಪರ್ಸ್ನಲ್ ಲೈಫ್ ಎಲ್ಲ ಸ್ಟೇಟ್ ಕಂಟ್ರೋಲ್ ಮಾಡುತ್ತೆ. ನಾನು ತೊಗೊಂತೀನಿ ಗುರು, ನನಗೇನು ಬೇಕಂತ ನಾನು ಇದು ಬಿಟ್ಟು ಬೇರೆ ಇನ್ನೇನೋ ಮಾಡ್ತೀನಿ, ನೀನು ಯಾಕೆ ಕಂಟ್ರೋಲ್ ಮಾಡ್ತೀನಿ ನನಗೆ? ಒಂದು ಸ್ವಲ್ಪ ದಿನ ಪೀಸೆಂಟಾಗಿ ಕೆಲಸ ಮಾಡ್ತೀನಿ, ಒಂದು ಸ್ವಲ್ಪ ದಿನ ಸೋಲ್ಜರಾಗಿ ಕೆಲಸ ಮಾಡ್ತೀನಿ, ಇವರು ಎಲ್ಲ ಮೈ ಲೈಕ್ ದಿಸ್. ಅಥವಾ ಸೋಲ್ಜರಾಗಿ ಕೆಲಸ ಮಾಡಿ ನಾನು ಮತ್ತು ವಾಪಸ್ ಫೀಲ್ಡಿಗೆ ಹೋಗ್ತೀನಿ, ನೀನು ನನಗೆ ಯಾಕೆ ಅಷ್ಟು ರಿಜಿಟ್ ಮಾಡ್ತಿದ್ಯಾ? ರೆಗ್ಯುಲೇಷನ್ ಡೆಸ್ಟ್ರಾಯ್ಸ್ ಕ್ರಿಯೇಟಿವಿಟಿ ಆ್ಯಂಡ್ ಪರ್ಸ್ನಲ್ ಆಟೋನಮಿ. ನನ್ನ ಇಷ್ಟ ಆಗ್ದಂಗೆ ಬಿಡುಗರು, ನೀನು ಎಲ್ಲದನ್ನು ಸ್ಟೇಟ್ ನೀನೇ ಯಾಕೆ ಹೇಳಿಯಾ? ದ ಗ್ರೇಟೆಸ್ಟ್, ಒಬ್ಬರು IAS ಆಗ್ಬೋದು, ಒಬ್ಬ APS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಒಬ್ಬರು ಈಗ ನೀವು ನೋಡಿಲ್ವಾ, ಅಗ್ರಿಕಲ್ಚರ್ ಓದಿ IAS ಆಗ್ತಾ ಇರುವೆ, ಡಾಕ್ಟ್ರ್ ಓದಿ IAS ಆಗ್ತೀವಿ. ಯಾಕೆ ಡಾಕ್ಟ್ರ್ ಹತ್ರ IAS ಆಗಬಾರ್ದ ನಿಮ್ಮ ಪ್ರಕಾರ ಅಂತಂದು ಹೇಳಿ ಕಾರ್ಲ್ ಪಾಪರ್ ಕ್ರಿಟಿಸೈಸ್ ಮಾಡ್ತಿರೋದು. ದ ಗ್ರೇಟೆಸ್ಟ್ ಅಡ್ವಾನ್ಸಸ್ ಆಫ್ ಸಿವಿಲೈಸೇಷನ್ ನೆವರ್ ಕಮ್ ಫ್ರಮ್ ಸೆಂಟ್ರಲೈಸ್ಡ್ ಗೌರ್ನಮೆಂಟ್ ಅಂತ ಹೇಳಿರೋದು.
ಕ್ಲೋಸ್ಡ್ ಸೊಸೈಟಿ ಮತ್ತು ಓಪನ್ ಸೊಸೈಟಿ. ಕ್ಲೋಸ್ಡ್ ಇತ್ತಂದರೆ ಫಿಲಾಸಫರ್ ಕಿಂಗ್ಸ್ ಅಕಾರ್ಡಿಂಗ್ ಟು ಪ್ಲೇಟೋ, ಇವರು ಕಾರ್ಲ್ ಪಾಪರ್ ಹೇಳಿರೋದು. ರೂಲ್ ಬೈ ಡೆಮೋಕ್ರಸಿ ಆ್ಯಂಡ್ ಲಾ ಅಂತ ಹೇಳ್ತಾರೆ. ವ್ಯಾಲ್ಯೂಸು ಆರ್ಡರ್, ಇಲ್ಲಿ ಆರ್ಡರ್ ಇರುತ್ತೆ, ಯೂನಿಟಿ ಇರುತ್ತೆ, ಇಲ್ಲಿ ಫ್ರೀಡಮ್ ಇರುತ್ತೆ, ಡೈವರ್ಸಿಟಿ ಇರುತ್ತೆ. ಅಬ್ಸಲ್ಯೂಟ್ ಅಥಾರಿಟಿ, ಇಲ್ಲಿ ಅಕೌಂಟಬಿಲಿಟಿ ಇರಬೇಕು. ಪ್ಯಾಸಿವ್ ಒಬಿಡಿಯನ್ಸ್, ಇಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಸ್ಟ್ಯಾಟಿಕ್, ನಿಂತ ನೀರು ಥರ ಇಲ್ಲಿ ಡೈನಾಮಿಕ್ಕು ಇಂಪ್ರೂವ್ಮೆಂಟು. ಪ್ಲೇಟೋ ಸ್ಟೇಟ್ ರೆಪ್ರೆಸೆಂಟ್ಸ್ ಅ ಕ್ಲೋಸ್ಡ್ ಸೊಸೈಟಿ ವೇರ್ ಅಥಾರಿಟಿ ಕೆನಾಟ್ ಬಿ ಚಾಲೆಂಜೇ ಮಾಡೋಕ್ಕಾಗಲ್ಲ. ಪಾಪರ್ಸ್ ಅಡ್ವೊಕೇಸಿಯನ್ನು ಓಪನ್ ಸೊಸೈಟೀಸ್ ಎನೇಬಲ್ ಕ್ರಿಟಿಸಿಸಮ್, ರಿಫಾರ್ಮ್ ಆ್ಯಂಡ್ ಹ್ಯೂಮನ್ ಫ್ರೀಡಮ್ ಅಂತ ಹೇಳಿರೋದು. ಹಿಸ್ಟಾರಿಕಲ್ ಇಂಪ್ಯಾಕ್ಟ್ ಆಫ್ ಪಾಪರ್ಸ್ ಕ್ರಿಟಿಕ್ ಏನಂತಂದರೆ, ಇಟ್ ಡಿಫೆನ್ಸ್ ಆಫ್ ದಿ ಲಿಬರಲ್ ಡೆಮೋಕ್ರಸಿ ಅಗೇನ್ಸ್ಟ್ ದ ಟೋಟಲಿಟೇರಿಯನ್ನು, ಎಸ್ಪೆಷಲಿ ನಾಜಿಸಮು ಕಮ್ಯುನಿಸಮ್ನ ಇದು ಮಾಡಿರೋದೇ ಇದರಲ್ಲಿ ಹಿಸ್ಟಾರಿಕಲ್ ಇಂಪ್ಯಾಕ್ಟ್ ಆಫ್ ಕಾರ್ಲ್ ಪಾಪರ್ಸ್ ಕ್ರಿಟಿಕಲ್ ಬರುತ್ತೆ. ಕಾರ್ಲ್ ಪಾಪರ್ಸ್ ಕ್ರಿಟಿಕ್ಸ್ ಪೊಸಿಷನ್ ಪ್ಲೇಟೋ ಇಸ್ ಎ ಫಿಲಾಸಫಿಕಲ್ ಆನ್ಸಿಸ್ಟರ್ ಆಫ್ ಅಥಾರಿಟೇರಿಯನಿಸಮ್, ಈ ವ್ಯೂಡ್ ಡಿಬೇಟ್ ಅಮಂಗ್ಸ್, ಇದು ಡಿಬೇಟು ಇದೆ, ಬಟ್ ಅವನ ಪ್ರಕಾರ ಈ ಅಥಾರಿಟೇರಿಯನ್ಗೆ ಇವನೇ ಫಿಲಾಸಫಿಕಲ್ ಆನ್ಸಿಸ್ಟರ್, ಫಿಲಾಸಫಿಕಲಿ ಇದಕ್ಕೊಂದು ಐಡಿಯಾ ಕೊಟ್ಟಿದ್ದಾನೆ ಅಂತ ಕಾರ್ಲ್ ಪಾಪರ್ ವಾದ. ಹನ್ನಾ ಅರೆಂಡ್ಸ್ ಬರ್ತಾರೆ, ಈ ಆ್ಯಕ್ಷನ್ ಪ್ಯೂರಿಟಿ ಮೇಲೆ ನಿಂದು ಪ್ಯೂರಿಲಿಟಿ ಮೇಲೆ ಬೆಳಕೆ ಚೆಲ್ಲಿಲ್ಲ ಅಂತ ನಮ್ಮ ಹನ್ನಾ ಅಕ್ಕ, ಇವಳು ವುಮೆನ್, ಇವಳು ಹನ್ನಾ ಅಕ್ಕ, ಶಿ ಇಸ್ ಇನ್ ಎ ಜೂ ಆ್ಯಂಡ್ ಶಿ ಫ್ಲೆಡ್ ಅವೇ ಟು USA ಟು ಗೆಟ್ ಪ್ರೊಟೆಕ್ಷನ್ ಫ್ರಮ್ ದಿ ಎಸ್ಪೆಷಲಿ ನಾಝೀಸ್ಮಿಂದ, ಹಿಟ್ಲರಿಂದ ಆ ಟೈಮಲ್ಲಿ. ಹ್ಯೂಮನ್ ಫ್ರೀಡಮ್ ಅರೈಸಸ್ ಫ್ರಮ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಪಬ್ಲಿಕ್ ಲೈಫು, ಪ್ಯೂರಿಟಿ ಆಫ್ ಒಪಿನಿಯನ್ಸ್ ಇರಬೇಕಪ್ಪ. ನೀನು ನಮಗೆ ಪಾರ್ಟಿಸಿಪೇಷನ್ ಕೊಟ್ಟಿಲ್ಲ ಅಂದರೆ ಹೆಂಗೆ? ಆಮೇಲೆ ಈ ಪ್ಲೇಟೋಸ್ ರಿಪಬ್ಲಿಕ್ ಐತಲ್ಲ, ನಾಟ್ ಆ್ಯಕ್ಷನ್ ಆರ್ ಡೆಲಿಬರೇಷನ್ ಅಮಾಂಗ್ ದ ಸಿಟಿಸನ್ಸ್ ಮೇಲೆ ಏನೂ ಆ್ಯಕ್ಷನ್ಸ್ ಇಲ್ಲ, ಅವ್ರಿಗೆ ಡೆಲಿಬರೇಷನ್ಸ್ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಗುರು ನಿಂದು. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಸಪ್ರೆಸ್ ಮಾಡಿ ಆಮೇಲೆ ಒಬಿಡಿಯಂಟ್ ಸಬ್ಜೆಕ್ಟ್ಸಾಗಿ ನೋಡ್ತಿದ್ಯಾ. ಪೊಲಿಟಿಕಲ್ ಆ್ಯಕ್ಷನ್ಸ್ಗೂ ರೂಲ್ಗೂ ಡಿಫ್ರೆನ್ಸ್ ಇರ್ತದೆ ಅಕ್ಕ. ಏನಂದರೆ ಹೈರಾರ್ಕಿಯಲ್ ಕಮೆಂಟ್ಸ್ ಅದಾವ ನಿನ್ನ ಹತ್ರ, ಇವರಿದ್ರೆ ಇವ್ರು ಕೆಳಗೆ ಇವರು ಅಂತ. ಡೆಮೋಕ್ರೆಟಿಕ್ ಎಂಗೇಜ್ಮೆಂಟ್ ಇಲ್ಲ, ಡಿಬೇಟ್ಸ್ ಇಲ್ಲ. ಹನ್ನಾ ಅರೆಂಡೆಟ್ಸ್ ಐಡಿಯಲ್ ಇದು ಮೇಜರ್. ಡೆಮೋಕ್ರೆಟಿಕ್ ಎಂಗೇಜ್ಮೆಂಟ್ಸ್ ಇಲ್ಲ, ಡಿಬೇಟ್ಸ್ ಇಲ್ಲ. ಪ್ಲೇಟೋಸ್ ಲಿಮಿಟೇಷನ್ಸ್ ಏನಂತಂದರೆ, ರಿಪ್ಲೇಸ್ ಪೊಲಿಟಿಕಲ್ ಫ್ರೀಡಮ್ ವಿತ್ ಫಿಲಾಸಫಿಕಲ್ ಅಥಾರಿಟಿ. ಪೊಲಿಟಿಕಲ್ ಫ್ರೀಡಮ್ನ ರಿಪ್ಲೇಸ್ ಮಾಡಿ ಫಿಲಾಸಫಿಕಲ್ ಅಥಾರಿಟಿನ ಇಂಪೋಸ್ ಮಾಡ್ತಿದ್ಯಾ. ಇದು ಬಿಕಮ್ಸ್ ಅಡ್ಮಿನಿಸ್ಟ್ರೇಷನ್ಸ್, ನಾಟ್ ಡೈಲಾಗ್ ಅಲ್ಲ, ಇದು ಅಡ್ಮಿನಿಸ್ಟ್ರೇಷನ್ ಆಗ್ಬಿಡ್ತು. ಶಿ ಈಸ್ ವೆರಿ ಅಪೋಸಿಟ್ ಟು ಬ್ಯೂರೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ಸ್. ಹನ್ನಾ ಅರೆಂಡೆಟ್. ಐಕ್ಮೆನ್ ಇನ್ ಜೆರೂಸಲಮ್ and there is one movie or there is one concept, we will learn all those things in later. ಹನ್ನಾ ಅರೆಂಡೆಟ್ಸ್ ಐಡಿಯಲ್ ಪೊಲಿಟಿಕ್ಸ್ ಶುಡ್ ಇನ್ವಾಲ್ವ್ ಇಂಟ್ರಾಕ್ಷನ್ಸ್ ಇರಬೇಕು, ಪ್ಲೂರಾಲಿಟಿ ಇರಬೇಕು, ಕಲೆಕ್ಟಿವ್ ಜಡ್ಜ್ಮೆಂಟ್ಸ್ ಇರಬೇಕು. ಅದು ಯಾವುದೂ ನಿನ್ನ ಹತ್ರ ಇಲ್ಲ ಗುರು, ದಿಸ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ಅಸ್ ಅಂತ ಹನ್ನಾ ಅರೆಂಡೆಟ್ ಹೇಳಿರೋದು. ಸಪ್ರೆಷನ್ ಆಫ್ ಪ್ಲೂರಲಿಸಮ್, ಯೂನಿಟಿ ಥ್ರೂ ಯೂನಿಫಾರ್ಮಿಟಿ, ಎಲಿಮಿನೇಟಿಂಗ್ ಡೈವರ್ಜೆನ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್. ಯೂನಿಟಿ ಇರಲಿ, ಬಟ್ ದ ಡಸಂಟ್ ಮೀನ್ ಶುಡ್ ಬಿ ಎನ್ ಯೂನಿಫಾರ್ಮಿಟಿ, there should be a diversity. The Indian concept of what is that salad bowl theory. ಓಕೆನಾ. ಪ್ಲೇಟೋಸ್ ಸ್ಟೇಟ್ ಸ್ಟ್ರೈಸ್ ಫಾರ್ ಯೂನಿಟಿ ಥ್ರೂ ಯೂನಿಫಾರ್ಮಿಟಿ, ಡೈವರ್ಜೆನ್ಸು ಕಾನ್ಫ್ಲಿಕ್ಟು ಹೋಯಿತು. ಹನ್ನಾ ಅರೆಂಡೆಟ್ಸ್ ವ್ಯೂ ಕಾನ್ಫ್ಲಿಕ್ಟ್ ಆಫ್ ಪ್ಲೂರಿಟಿ ಆರ್ ಎಸೆನ್ಷಿಯಲ್ ಟು ವೈಬ್ರೆಂಟ್ ಡೆಮೋಕ್ರಸಿ ಅಂತ ಹೇಳಿರೋದು. ಪ್ಲೂರಿಟಿ ಇರಬೇಕು ಗುರು. ಪ್ಲೇಟೋಸ್ ಮಾಡೆಲ್ ಅಂಡರ್ಮೈನ್ಸ್ ದಿ ಹ್ಯೂಮನ್ ಕಂಡೀಷನ್ ಆಫ್ ಪ್ಲೂರಿಲಿಟಿ. ಅದೇ ಇದಲ್ಲದೆ ಇನ್ನೊಂದಿಷ್ಟು ಇದೆ. ನಮ್ಮ ಇಸಾಹಿ ಬರ್ಲಿನ್ ಅವರು ಹೇಳಿರೋದೇನಂತಂದರೆ, ಸ್ಟೇಟ್ ರೆಪ್ರೆಸೆಂಟ್ಸ್ ಪಾಸಿಟಿವ್ ಲಿಬರ್ಟಿ ಆ್ಯಂಡ್ ಕೋರ್ಸಿವ್, ಇದು ಆಲ್ರೆಡಿ ನೋಡಿದೆ. ಜಾನ್ ರಾಲ್ಸ್ ಇಂಪ್ರಾಕ್ಟಿಕಲ್ ಇನ್ ಮಾಡರ್ನ್ ಡೆಮೋಕ್ರಸಿ. ಸಿಮೋನ್ ಡಿ ಬುಯು ಅವರು ಫೆಮಿನಿಸ್ಟ್ ಲಿಮಿಟೆಡ್ ಆ್ಯಂಡ್ ಕ್ಲಾಸ್ ರಿಸ್ಟ್ರಿಕ್ಟೆಡ್ ಇದೆ. ರಿಚರ್ಡ್ ರಾಟಿನ ನೋಡಿದ್ವಿ. ಅರಿಸ್ಟಾಟಲು ಪ್ರಾಕ್ಟಿಕಲಿ ಹ್ಯೂಮನ್ ನೇಚರ್ ಬಗ್ಗೆ ಹೇಳ್ತಾನೆ. ಅನ್ರಿಯಲಿಸ್ಟಿಕ್ ಆ್ಯಂಡ್ ಐಡಿಯಲಿಸಮ್ ಅಂತ ಹೇಳ್ತಾರೆ. ರಿಯಲಿಸ್ಟ್ ಎಂಪಿರಿಸಿಸಮ್. ಕಾರ್ಲ್ ಪಾಪರ್ ಫ್ರೀಡಮ್ ಆ್ಯಂಡ್ ಡೆಮೋಕ್ರಸಿ ಮೇಲೆ ಹೇಳ್ತಾರೆ. ಕನ್ಸರ್ನ್ ಟೋಟಲಿಟೇರಿಯನಿಸಮ್ ಆಗ್ಬೋದು, ಲಿಬರಲ್ ಇಂಡಿವಿಜುವಲಿಸಮ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ಹನ್ನಾ ಅರೆಂಡೆಟ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಇಲ್ಲಿ, ಬಟ್ ಪ್ಲೂರಾಲಿಟಿನ ಸಪ್ರೆಸ್ ಮಾಡಲಾಗಿದೆ. ಅಕ್ಕನ್ ಮೇಜರ್ ಕಾನ್ಸಂಟ್ರೇಷನ್ ಪಾರ್ಟಿಸಿಪೇಟರಿ ಮತ್ತು ಹ್ಯೂಮನಿಸಮ್. ಇಸಾಯಿ ನಾಜಿ ಆಗಿ ಹ್ಯೂಮನಿಸಮ್, ಇಷ್ಟೇ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇಸಾಯಿ ಬರ್ಲಿನ ಲಿಬರ್ಟಿ, ಅಥಾರಿಟೇರಿಯನ್ ವರ್ಚ್ಯೂ ಮೇಲೆ, ಪ್ಲೂರಲಿಸ್ಟಿಕ್ ಲಿಬರಲಿಸಮ್ ಮೇಲೆ. ಜಾನ್ ರಾಲ್ಸ್ ಪ್ರಾಕ್ಟಿಕಲ್ ಗವರ್ನೆನ್ಸಿಗೋಸ್ಕರ ಹೇಳ್ತಾರೆ. ಇಲ್ಲಿ ಇಂಪ್ರಾಕ್ಟಿಕಲ್ ಮೆರಿಟೋಕ್ರಸಿ ಐತಿ, ಇನ್ಸ್ಟಿಟ್ಯೂಷನಲ್ ಲಿಬರಲಿಸಮ್ ಆಗಬೇಕು ಅಂತ ಹೇಳ್ತಾರೆ. ಇನ್ ಕನ್ಕ್ಲೂಷನ್ ಏನಪ್ಪ, ಫಿಲಾಸಫಿಕಲ್ ಎಸೆನ್ಸ್ ಪ್ಲೇಟೋಸ್ ಐಡಿಯಲಿಸಮ್ ಪ್ರೊವೈಡೆಡ್ ಮಾರಲ್ ಕಂಪಾಸ್ ಇದೆ, ಯುಟೋಪಿಯನ್ ರಿಜಿಡಿಟಿ ಇದೆ, ಬಟ್ ಯುಟೋಪಿಯನ್ ರಿಜಿಡಿಟಿ ಇದೆ ಅಂತ ಹೇಳ್ಬೇಕು. ಅರಿಸ್ಟಾಟಲ್ ರೆಸ್ಪಾನ್ಸ್ ಗ್ರೌಂಡೆಡ್ ಪೊಲಿಟಿಕ್ಸ್ ಇನ್ ಎಂಪಿರಿಕಲ್ ರಿಯಾಲಿಟಿ ಆ್ಯಂಡ್ ಮಾಡರೇಷನ್. ಪಾಪರ್ಸ್ ರೆಸ್ಪಾನ್ಸ್ ಏನು ವಾರ್ನ್ಡ್ ಅಗೇನ್ಸ್ಟ್ ಕ್ಲೋಸ್ಡ್ ಟೋಟಲಿಟೇರಿಯನ್ ಸ್ಟೇಟ್. ಅರೆಂಡೆಟ್ಸ್ ರೆಸ್ಪಾನ್ಸು ಆ್ಯಕ್ಷನ್ ಡೈಲಾಗು ಪ್ಯೂರಿಲಿಟಿ, ಎಂಡ್ಯೂರಿಂಗ್ ಲೆಗಸಿ. Plato's thought remains both a foundation and challenging, inspiring idealist while cautioning democrats against the dangers of absolute authority. ಇಷ್ಟೇ ನೋಡಿದ್ದು ನಾವು ವೇರಿಯಸ್ ಕ್ರಿಟಿಕ್ಸ್. ಅರಿಸ್ಟಾಟಲ್ದು
ಟೋಟಲಿಟೇರಿಯನ್ ಇಂಪ್ರಾಕ್ಟಿಕಬಿಲಿಟಿ ಮತ್ತು ಕಾರ್ಲ್ ಪಾಪರ್ ಕ್ರಿಟಿಕ್ಸ್ ಮಾಡಿರೋದು, ಹ್ಯಾನಾ ಅರೆಂಡೆಟ್ಸ್ ಕ್ರಿಟಿಕ್. ಆಮೇಲೆ ಇಸೈ ಬರ್ಲಿನ್, ಜಾನ್ ರಾಲ್ಸ್, ಸಿಮನ್ ಡಿ ಬಿಯವರು, ರಿಚರ್ಡ್ ರಾಟಿ. ಸಮ್ಮರಿ ಇಷ್ಟೇ ಗುರು. ದಿಸ್ ಈಸ್ ದ ಎಂಡ್ ಆಫ್ ಪ್ಲೇಟೋ. ನಾವು 240 hours ಐ ಥಿಂಕ್ ಆಲ್ಮೋಸ್ಟ್ ಇಷ್ಟು ವೀಡಿಯೋಸ್ ಮಾಡಿದ್ದೀವಿ. 2 videos ಆಫ್ ಇದು ಪ್ಲೇಟೋ ಇದೆ. ಇಟ್ ಬಿಕಮ್ ಲಿಟ್ಲ್ ಬಿಟ್ ಲೆಂತಿ ಇದೆ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯು ಕ್ಯಾನ್ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಐ ವಿಲ್ ಮೇಕ್ ಇಟ್ ವೆರಿ ಶಾರ್ಟಾಗಿ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ? ಅಂಟಿಲ್ ದೆನ್ ಬಾಯ್. ಟೇಕ್ ಕೇರ್.